ಟಫ್ ಮಾಡೋದು ಎಕ್ಸಾಮ್ ಪ್ರಿಪೇರ್ ಆಗಬೇಕಾದ್ರೆ ಆ್ಯಂಡ್ ಯಾವ ಥರ ಪ್ರಿಪೇರ್ ಆಗಲು ಅವ್ರ ಅನುಭವಗಳನ್ನ ಹೇಳ್ತಾರೆ. ಒಂದು ಎರಡನೇದು ಅವ್ರ ಆನ್ಸರ್ ಪ್ರಾಕ್ಟೀಸ್ ಯಾವ ಥರ ಮಾಡೋದು, ಯಾವ ಥರ ಎಕ್ಸಾಮ್ನ ಟ್ಯಾಕಲ್ ಮಾಡೋದು, ಏನು ಪ್ರಾಬ್ಲಮ್ನ ಸಮಸ್ಯೆಗಳನ್ನ ಅದನ್ನು ಓವರ್ಕಮ್ ಮಾಡೋದು, ಇಂಟರ್ವ್ಯೂನಲ್ಲಿ ಏನು ಕ್ವಶನ್ಸ್ ಕೇಳೋದು ಅದೆಲ್ಲ ನಿಮಗೆ ತಿಳಿಸ್ಕೊಡ್ತಾರೆ. ನಿಮ್ಗೆ ಏನಾದರೂ ಡೌಟ್ಸ್ ಇರುತ್ತೆ ಕೇಳ್ಬೋದು. ಬರೋದರಿಂದ ಆಹ್ವಾನ. ಥ್ಯಾಂಕ್ ಯು ಸರ್. ಸೊ ಗುಡ್ ಆಫ್ಟರ್ನೂನ್ ಎವ್ರಿವನ್. ನನ್ನ ಹೆಸರು ಶಿಲ್ಪಾ ಅಂತ. ಈ ಸಲ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಕೋಆಪರೇಟಿವ್ ಆಡಿಟಲ್ಲಿ 8th ರ್ಯಾಂಕ್ ಬಂದಿದೆ. ಸೊ ಇದು ನಂದು 3rd ಅಟೆಂಪ್ಟ್. ಸೊ ಫಸ್ಟ್ 2 ಅಟೆಂಪ್ಟ್ಸಲ್ಲೂ ನಾನು ಇಂಟರ್ವ್ಯೂ ತನಕ ಹೋಗಿದ್ದೆ, ಬಟ್ ಅಲ್ಲಿ ಇಂಟರ್ವ್ಯೂ ಮಾರ್ಕ್ಸ್ ಕಮ್ಮಿ ಆಗಿಬಿಡೋದು. ಮೇನ್ಸ್ ಚೆನ್ನಾಗಿದ್ದರೂ ಇಂಟರ್ವ್ಯೂ ಆಗ್ತಾ ಇರಲಿಲ್ಲ. ಸೊ ಬಟ್ ಈ ಸಲ ಇಂಟರ್ವ್ಯೂ ಮಾರ್ಕ್ಸ್ ರಿಡಕ್ಷನ್ ಆಯಿತು, ನಿಮ್ಮೆಲ್ರಿಗೂ ಗೊತ್ತಿದೆ, 50 ಮಾರ್ಕ್ಸಿಗೆ ಆಯಿತು. ಸೊ ಇದೊಂಥರ ನನಗೆ ಅಂದರೆ ನಮ್ಮ ಥರ ಒಂದು ಕ್ಯಾಂಡಿಡೇಟ್ಸ್ಗೆ ಒಂದು ಗೇಮ್ ಚೇಂಜರ್. ಆ್ಯಂಡ್ ಈ ಸಲ ಆಪ್ಷನಲ್ ಇರಲಿಲ್ಲ. ಆ್ಯಂಡ್ ಅದು ಒಂದು ಮಿಸ್ಟೇಕ್ ಮಾಡ್ತಾಯಿದ್ದೆ. ಆಪ್ಷನಲ್ ಆ್ಯಂಥ್ರೋಪಾಲಜಿ ಇತ್ತು ನಂದು. ಬರೀ ಆಪ್ಷನಲ್ಲೇ ಓದೋದು, GSನೆಲ್ಲ ನೆಗ್ಲೆಕ್ಟ್ ಮಾಡಿಬಿಡೋದು. ಸೊ ಆಪ್ಷನಲ್ ತುಂಬ ಸ್ಕೋರ್ಸ್ ಚೆನ್ನಾಗಿ ಬರೋದು, 400, 390 ಆ ಥರ ಬಂದಿತ್ತು ನಂದು. ಸೊ ಈಗ ಆಪ್ಷನಲ್ ತೆಗೆದಿದ್ದು ತುಂಬ ಒಳ್ಳೆಯದಾಯಿತು. ಬಿಕಾಸ್ ನಾವು ಇಟ್ ಇಸ್ ಅ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ರೈಟ್ ಫಾರ್ ಆಲ್ ಆಫ್ ಅಸ್. ಲೈಕ್ ಎಲ್ಲರೂ ಒಂದೇ ಸಿಲೆಬಸ್, ಎಲ್ಲ ಒಂದೇ ಕ್ವೆಶನ್, ಆನ್ಸರ್ ಯಾರ್ದು ಬೆಸ್ಟ್ ಇರುತ್ತೋ ಅವ್ರಿಗೆ ಒಳ್ಳೆ ಮಾರ್ಕ್ಸ್. ಸೊ ಜರ್ನಿ ಬಗ್ಗೆ ಹೇಳಬೇಕಂತಂದರೆ ಎಸ್, ದಿಸ್ ಇಸ್ ಮೈ 3rd ಅಟೆಂಪ್ಟ್ ಆ್ಯಂಡ್ ಐ ಆಮ್ ಅ ಸಿವಿಲ್ ಇಂಜಿನಿಯರ್. ಐ ಹ್ಯಾವ್ ವರ್ಕ್ಡ್ ಇನ್ ಅ ಸಾಫ್ಟ್ವೇರ್ ಕಂಪನಿ ಫಾರ್ ಅ ಕಪಲ್ ಆಫ್ ಇಯರ್ಸ್ ಇನ್ ಇಂಡಿಯಾ ಆ್ಯಂಡ್ ಆಸ್ಟ್ರೇಲಿಯಾ. ಬಟ್ ದೆನ್ ಐ ವಾಸ್ ನಾಟ್ ಹ್ಯಾಪಿ ಎನಿವೇರ್ ಐ ವೆಂಟ್. I always wanted to be a civil servant. So ಏನು ಡಾಲರ್ಸಲ್ಲಿ ದುಡಿದ್ರು I was not happy. I was like, what is missing in life? But since childhood my aim was to be a civil servant. But ಲೈಫಲ್ಲಿ ಹೊಸ ಚಾಲೆಂಜಸ್ಸು, ಸಾಕಷ್ಟು ಒಂದಷ್ಟು ಫೈನಾನ್ಷಿಯಲ್ ಹರ್ಡಲ್ಸು. ಸೊ ಬಿಕಾಸ್ ಆಫ್ ದ್ಯಾಟ್ ಐ ವೆಂಟ್ ಇನ್ ಟು ಅ ಸಾಫ್ಟ್ವೇರ್ ಕಂಪನಿ. ಬಟ್ ದೆನ್ ಅದೆಲ್ಲ ಸೆಟಲ್ ಡೌನ್ ಆದಾಗ ಐ ಥಾಟ್ ಓಕೆ, ಲೆಟ್ ಮೀ ಕಮ್ ಬ್ಯಾಕ್ ಅನ್ನೋದು. ಸೊ 2011 ವಾಸ್ ಮೈ ಫಸ್ಟ್ ಅಟೆಂಪ್ಟ್, 17 ವಾಸ್ ದ ಸೆಕೆಂಡ್ ಅಟೆಂಪ್ಟ್ ಆ್ಯಂಡ್ ನೌ ಇಟ್ ಇಸ್ ಮೈ 3rd ಅಟೆಂಪ್ಟ್. ಸೊ ಈ ಪ್ರಾಸೆಸ್ಸಲ್ಲಿ ನಿಮಗೆ ನಾನು ಹೇಳೋದು ಹೇಳ್ತೀನಿ, ಲೈಕ್ ಹೌ ವಾಸ್ ಮೈ ಜರ್ನಿ ಫಾರ್ ದಿಸ್ ಅಟೆಂಪ್ಟ್. ಬಿಕಾಸ್ ಹಳೆ ಅಟೆಂಪ್ಟ್ ಎರಡನ್ನ ನಾವು ಕನ್ಸಿಡರ್ ಮಾಡೋದು ಬೇಡ. ಬಿಕಾಸ್ ಈ ಅಟೆಂಪ್ಟಲ್ಲಿ ನಂಗೆ ಸಕ್ಸಸ್ ಸಿಕ್ಕಿರೋದ್ರಿಂದ ಈ ಅಟೆಂಪ್ಟ್ ಅದು ಏನೇನಿತ್ತು ಅಂತ ಹೇಳ್ತೀನಿ ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂಗೆ. ಅದು ಹೇಳಾದಮೇಲೆ ನಿಮ್ದು ಏನಿದೆ ಇಂಡಿವಿಜುವಲ್ ಡೌಟ್ಸ್, ಎನಿಥಿಂಗ್ ಅಂದರೆ ಪ್ರಿಲಿಮ್ಸ್ ಸ್ಟೇಜಲ್ಲಿ ಇರ್ಬೋದು, ಮೇನ್ಸ್ ಇರ್ಬೋದು, ಅಥವಾ ಇಂಟರ್ವ್ಯೂ ಲೆವೆಲಲ್ಲಿ ಇರ್ಬೋದು, ಎನಿಥಿಂಗ್ ರಿಲೇಟೆಡ್ ಟು ಸಬ್ಜೆಕ್ಟ್ ಆ್ಯಸ್ ವೆಲ್ ಆಸ್ ಯುವರ್ ಸೈಕಾಲಜಿ, ಐ ಮೀನ್ ಯುವರ್ ಸೈಕಲಾಜಿಕಲ್ ವೆಲ್ ಬೀಯಿಂಗ್, ಯು ಕ್ಯಾನ್ ಆಸ್ಕ್. ಆಯಿತಾ? ಸೊ ಇಟ್ ಆಲ್ ಸ್ಟಾರ್ಟೆಡ್ ಲೈಕ್ ಈಗ ಡಿಸೆಂಬರಲ್ಲಿ, ನವಂಬರ್ ಆ್ಯಂಡ್ ಡಿಸೆಂಬರ್ಗೆ ಲಾಸ್ಟ್ ನೋಟಿಫಿಕೇಷನ್ದು ರಿಸಲ್ಟ್ ಬರುತ್ತೆ. ಐ ವಾಸ್ ಪ್ರಿಟಿ ಶ್ಯೂರ್ ನಂದೇನು ಆಗಲ್ಲ ಅಂತ. ಬಟ್ ಇಂಟರ್ವ್ಯೂ ತುಂಬ ಚೆನ್ನಾಗಿ ಆಗೋಯಿತು. ಬಟ್ ಮಾರ್ಕ್ಸ್ ವಾಸ್ ಲೈಕ್ ಆ್ಯಸ್ ಯೂಶ್ವಲ್, ಇಟ್ ವಾಸ್ 125. ದೆನ್ ಸುಮಾರಷ್ಟು ಜನ ಫ್ರೆಂಡ್ಸ್ದೆಲ್ಲ ಕ್ವಾಲಿಫೈ ಆಗುತ್ತೆ. ಅವ್ರದ್ದು ಆಯಿತು ಅಂತ ನಂಗೆ ಜೆಲಸಿ ಇರಲಿಲ್ಲ. ನಂದು ತುಂಬ ಕಡಿಮೆ ಮಾರ್ಜಿನಲ್ಲಿ ಲಿಸ್ಟಿಂದ ಆಚೆ ಬಂದುಬಿಡುತ್ತೆ. ಸೊ ದಟ್ ಈಸ್ ವೆನ್ ಐ ಫೆಲ್ಟ್ ದಟ್ ಪಿಂಚ್, ಓ ಗಾಡ್. ಅಂದರೆ ತುಂಬ ಕಡಿಮೆ ಓದಿ ನಾನು ಇಷ್ಟು ಮಾರ್ಕ್ಸ್ ತೆಗ್ದು ಇಲ್ಲಿ ತನಕ ಹೋಗಿ ಹಾರ್ಡ್ಲಿ 20-25 ಮಾರ್ಕ್ಸಿಂದ ನಾನು ಆಚೆ ಬರ್ತಿದ್ದೀನಿ ಅಂದರೆ ವೈ ಶುಡಂಟ್ ಐ ನಂದು ಸ್ಟ್ರಾಟಜಿನ ಒಂದ್ಸಲ ಐ ಶುಡ್ ರೀಥಿಂಕ್ ಅಬೌಟ್ ಇಟ್ ಅಂತ ಅಂದ್ಬಿಟ್ಟು ಏನು ಮಾಡಿದೆ, ಐ ಡಿಸೈಡೆಡ್ ಟು ಗಿವ್ 1 ಸೀರಿಯಸ್ ಅಟೆಂಪ್ಟ್. ಸೊ ದ ಅರ್ಲಿಯರ್ 2 ಅಟೆಂಪ್ಟ್ಸ್ ಸೀರಿಯಸ್ ಅಲ್ಲ ಅಂತಲೇ ನನ್ನನ್ನು ನಾನೇ ಕನ್ಸಿಡರ್ ಮಾಡಿಕೊಂಡು. ಬಟ್ ಹಂಗೆ ಅನಿಸಿದ ತಕ್ಷಣ ನಾನೇನು ಸಿಲೆಬಸ್ ಕಾಪಿ ಎತ್ಕೊಂಡ್ಬಿಟ್ಟು ಓದೋಕ್ಕೆ ಶುರು ಮಾಡಲಿಲ್ಲ. ಈ ಡೇ ಆ್ಯಂಡ್ ನೈಟ್ ಢಮಾರ್ ಅಂತ ಏನು ಐ ಡೆಂಟ್ ಜಂಪ್ ಇನ್ ಟು ದ ಪೂಲ್. ಫಸ್ಟ್ ನಾನು ಕೂತ್ಕೊಂಡು 1 ತಿಂಗಳು, ಬಿಲೀವ್ ಮೀ, ಐ ಹ್ಯಾವ್ ಗಿವನ್ 1 ಮಂತ್ ಫಾರ್ ದಿಸ್ ಪ್ರಾಸೆಸ್. ಈ ಜರ್ನಿನಲ್ಲಿ ನಂದು ಏನೇನು ವೀಕ್ನೆಸ್ ಇತ್ತು ಅನ್ನೋದನ್ನು ಲಿಸ್ಟ್ ಮಾಡಿಕೊಂಡೆ, ಏನೇನು ಮಿಸ್ಟೇಕ್ಸ್ ಮಾಡಿದೆ ಅನ್ನೋದನ್ನು ಲಿಸ್ಟ್ ಮಾಡಿಕೊಂಡೆ. ತುಂಬ ಸ್ಪೆಸಿಫಿಕ್ಕಾಗಿ ಹೇಳಬೇಕು ಅಂದರೆ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ, ಮಾರ್ಕ್ ಟೆಸ್ಟ್ಗಳು ತೊಗೊತಾ ಇರಲಿಲ್ಲ, ಒಂದೇ ಸಲ ಇಲ್ಲಿಂದ ಹೋಗಿ ಅಲ್ಲಿ ಬರೆದು ಬಿಡೋದು ಅನ್ನೋ ಥರ ಇರ್ತಾಯಿತ್ತು. ಸೊ ಹಾಗಾಗಿ ಮೇನ್ಸಲ್ಲಿ ನಂದು ಪೇಪರೇ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಸಿ, 1 ಕ್ವೆಶನ್ ಇಫ್ ಯು ಡೋಂಟ್ ಆನ್ಸರ್ ಯು ಆರ್ ಔಟ್ ಆಫ್ ದ ಲಿಸ್ಟ್. ಯು ಮೇ ಗೋ ಟಿಲ್ ದ ಇಂಟರ್ವ್ಯೂ, ಬಟ್ ಇವಾಗಿನ ಕಾಂಪಿಟೇಷನ್ ಯಾವ ರೀತಿ ಇದೆ ಅಂತಂದರೆ ಇಟ್ ಈಸ್ ಜಸ್ಟ್ ನೆಕ್ಸ್ಟ್ ಟು ಇಂಪಾಸಿಬಲ್ ಟು ಲೀವ್ ಈವನ್ ಅ ಸಿಂಗಲ್ ಟಾಪಿಕ್ ಇನ್ ದ ಸಿಲೆಬಸ್. ಬಿಕಾಸ್ ಎವ್ರಿ ಟಾಪಿಕ್ ಕ್ಯಾನ್ ಬಿ ಅ ಕ್ವೆಶನ್ ಆ್ಯಂಡ್ ಎವ್ರಿ ಕ್ವೆಶನ್ ಇಸ್ ಅನ್ ಆಪರ್ಚುನಿಟಿ. ಕರೆಕ್ಟಾ? 1 ಮಾರ್ಕ್, 0.5 ಮಾರ್ಕ್ಸಿಂದ ಲಿಸ್ಟಿಂದ ಆಚೆ ಬರೋರು ಇದ್ದಾರೆ. ಸೊ ವಿ ಕೆನಾಟ್ ಅಫೋರ್ಡ್ ಟು ಲೀವ್ ಅ ಕ್ವೆಶನ್ ಫೆಚಿಂಗ್ 12 ಮಾರ್ಕ್ಸ್ ಆರ್ 15 ಮಾರ್ಕ್ಸ್. ಸೊ ನಾನೇನು ಮಾಡಿದೆ, ಎಲ್ಲ ಲಿಸ್ಟ್ ಡೌನ್ ಮಾಡಿಕೊಂಡೆ. ಆಮೇಲೆ ನೆಕ್ಸ್ಟ್ ಏನು ಮಾಡಿದೆ, ಆಬ್ವಿಯಸ್ಲಿ ಮಿಸ್ಟೇಕ್ಸ್ ಇರುತ್ತಲ್ಲ. ಈಗ ಮೋಸ್ಟ್ ಆಫ್ ದ ಕ್ಯಾಂಡಿಡೇಟ್ಸ್, ಈಗ ನಾನು ಮಾಡಿದ್ದೀನಿ, ನೀವು ಮಾಡ್ತೀರಾ, ಏನೋ ಒಂದು ಮಿಸ್ಟೇಕ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಏನಾಗುತ್ತೆ, ಗಿಲ್ಟಿ ಫೀಲಿಂಗ್ ಶುರು ಆಗುತ್ತೆ. ಅಯ್ಯೋ ನಾನು ಹಿಂಗೆ ಮಾಡಿಬಿಟ್ಟೆ. ಸೊ ಆ ಗಿಲ್ಟಿ ಫೀಲಿಂಗೆಲ್ಲ ನಾವು ಆ
ಪ್ರೋಸೆಸ್ನೇ ಕಳೆದು ಬಿಡ್ತೀವಿ. ಆವಾಗ ಏನಾಗುತ್ತೆ, ನಮ್ಮ ಎಫಿಷಿಯನ್ಸಿ ಕಮ್ಮಿ ಆಗುತ್ತೆ, ಕ್ವಾಲಿಟಿ ಆನ್ಸರ್ಸ್ ಬರೋದಿಲ್ಲ. ನಾನು ನನ್ನ ಮಿಸ್ಟೇಕ್ಸ್ನ ಅಕ್ಸೆಪ್ಟ್ ಮಾಡಿಕೊಂಡೆ. ಐ ಫರ್ಗೇವ್ ಮೈ ಮಿಸ್ಟೇಕ್ಸ್. ಐ ಆಮ್ ಲೈಕ್ ಓಕೆ, ಎಸ್ ಐ ಹ್ಯಾವ್ ಡನ್ ದಿಸ್ ಮಿಸ್ಟೇಕ್ಸ್, ನೆಕ್ಸ್ಟ್ ಅಟೆಂಪ್ಟಿಗೆ ನಾನು ಆ ಮಿಸ್ಟೇಕ್ಸ್ ಮಾಡೋದಿಲ್ಲ ಅಂದ್ಬಿಟ್ಟು ನನ್ನನ್ನು ನಾನೇ ಫರ್ಗಿವ್ ಮಾಡಿಕೊಂಡೆ. ನೆಕ್ಸ್ಟ್, ದೋ ಐ ಹ್ಯಾಡ್ ಎನ್ ಎಕ್ಸ್ಪೀರಿಯನ್ಸ್ ಆಫ್ ರೈಟಿಂಗ್ ದ ಮೇನ್ ಎಕ್ಸಾಮ್ ಫಾರ್ ಟ್ವೈಸ್, ಐ ಅಗೇನ್ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದ ಸ್ಟಡಿ ಮೆಟೀರಿಯಲ್. ಓಕೆ, ಬಿಕಾಸ್ ಆವಾಗೆಲ್ಲ ಏನು ಮಾಡ್ತಿದ್ದೆ ಅಂದರೆ ಸ್ಟ್ಯಾಂಡರ್ಡ್ ಬುಕ್ಸ್ ಫುಲ್ ಬಿಟ್ಬಿಡೋದು, ಯಾವುದೋ ಒಂದು ಮೆಟೀರಿಯಲ್ಲು, ಆ ಮೆಟೀರಿಯಲ್ಲು, ಆ ಮ್ಯಾಗ್ಝಿನ್, ಈ ಮ್ಯಾಗ್ಝಿನ್ ಎಲ್ಲ ತರಿಸ್ಕೊಳ್ಳೋದು, ಯಾವುದು ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ರಿವಿಷನ್ ಅಂತೂ ಫರ್ಗೆಟ್, ಇಟ್ ಇಸ್ ನೆಕ್ಸ್ಟ್ ಟು ಇಂಪಾಸಿಬಲ್ ಫಾರ್ ಮಿ. ರಿವಿಷನ್ ಆಗ್ತಾನೇ ಇರಲಿಲ್ಲ. ನೋ ಸ್ಟ್ಯಾಂಡರ್ಡ್ ಬುಕ್ಸ್, ನೋ NCERTs, ನಥಿಂಗ್. ಸೊ ಈ ಸಲ ಏನು ಮಾಡಿದೆ, ನಂದು ಸ್ಟಡಿ ಸೋರ್ಸ್ ಏನಿದೆಯೋ ಅದನ್ನು ತುಂಬ ಕೇರ್ಫುಲ್ಲಾಗಿ ಚೂಸ್ ಮಾಡಿದೆ. ಆಬ್ವಿಯಸ್ಲಿ ಸರ್ ಹತ್ರನೂ ಬಂದಿದೆ. ಇನ್ಫ್ಯಾಕ್ಟ್ ನಾನು ನಂದು ಸ್ಟಡಿ ಪ್ಲ್ಯಾನರ್ನ ಹಾಕ್ಕೊಳ್ಳೋಕ್ಕಿಂತ ಮುಂಚೆ, ಬಿಕಾಸ್ ನನಗೆ ಲಾಸ್ಟ್ ಅಟೆಂಪ್ಟಲ್ಲಿ ಹಿಸ್ಟ್ರಿ, ಐ ಮೀನ್ GS 1 ಪೇಪರಲ್ಲಿ 68 ವಾಸ್ ಮೈ ಸ್ಕೋರ್. ಸೊ ಅದೊಂದು ನಾನು 100 ಟಚ್ ಆಗಿದ್ದಿದ್ರು ಐ ವುಡ್ ಹ್ಯಾವ್ ಬೀನ್ ಇನ್ ದ ಲಿಸ್ಟ್. ಸೊ ಐ ವಾಂಟೆಡ್ ಮೇನ್ಲಿ ಬಿಕಾಸ್ ಸರ್ದು ಎಕ್ಸ್ಪರ್ಟೈಸ್ ಇದೆ, ಹಿಸ್ಟ್ರಿ, ಸೋಷಿಯಾಲಜಿ ಮತ್ತು ಎಕನಾಮಿ ಎಲ್ಲ ಸರ್ ಚೆನ್ನಾಗಿ ಗೈಡ್ ಮಾಡ್ತಾರೆ ಅಂತ. ನಾನು ಶುರು ಮಾಡೋಕ್ಕಿಂತ ಮುಂಚೆ ಐ ಥಿಂಕ್ ಸರ್ ವಾಸ್ ದ ಫಸ್ಟ್ ಪರ್ಸನ್ ಹೂಮ್ ಐ ಕಾಂಟ್ಯಾಕ್ಟೆಡ್. ಸರ್ ತುಂಬ ಕಷ್ಟ ಆಗ್ತದೆ. ಆ್ಯಂಡ್ ಇಫ್ ಯು ಲುಕ್ ಎಟ್ KPSC ಸಿಲೆಬಸ್ ಹಿಸ್ಟ್ರಿ, ಪ್ರಾಬಬ್ಲಿ ಆ ಫಸ್ಟ್ ಯೂನಿಟ್ ಮುಗಿಸೋಷ್ಟರಲ್ಲೇ ವಿಲ್ ಬಿ ಎಕ್ಸಾಸ್ಟೆಡ್, ವಿಲ್ ಬಿ ಕಂಪ್ಲೀಟ್ಲಿ ಸ್ಲಾಶ್ಡ್ ಔಟ್. ಓಕೆ, ವಾಟ್ ಇಸ್ ದಿಸ್, ಈ ವರ್ಡ್ಸು. ಆಮೇಲೆ ಅದು ಇಟ್ಸ್ ವೆರಿ ಎವಾಪರೇಟಿವ್, ನೆನಪಿರಲ್ಲ. ಆಮೇಲೆ ಯಾವುದೇ ಒಂದು ಬುಕ್ಕಲ್ಲೂ ನಿಮ್ಗೆ ಎಂಡ್ ಟು ಎಂಡ್ ಎಲ್ಲೂ ಸಿಗಲ್ಲ. ನೀವೇನು NCERT ಓದಿದ್ರು ಸಿಗಲ್ಲ, ಏನು CCRT, ತಮಿಳ್ನಾಡು ಬುಕ್ಸ್ ಯಾವ್ದು ನೋಡಿದ್ರು ಒಂದು ಸೆಟ್ ಆಫ್ ಪ್ಯಾಕೇಜ್ ಥರ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಸೊ ಲಕ್ಕಿಲಿ ಸರ್ದು ಟೆಕ್ಸ್ಟ್ ಬುಕ್ ಇದೆ, ನಿಮ್ಗೆಲ್ರಿಗೂ ಗೊತ್ತಿದೆ ಅಲ್ವಾ ಅದು. ಸೊ ಅದು ಡೌಟೆ ತಿರ್ಗಾ, ಸರ್ ಇದನ್ನಷ್ಟೇ ಓದ್ಲಾ ಅನ್ನೋದು ಭಯ ಇತ್ತಲ್ವ. ಈ ಸಲ ಸೀರಿಯಸ್ ಅಟೆಂಪ್ಟ್ ಕೊಡಲೇಬೇಕಿತ್ತು ಅಂತ. ಬಿಲೀವ್ ಮೀ, ನಾನು ಇದೆಲ್ಲ ಮಾಡಿದಾಗ ನಂಗೆ 106 ಪೋಸ್ಟು ಅಂತ ಗೊತ್ತಿಲ್ಲ. ಬಟ್ ಬೈ ದ ಟೈಮ್ ಐ ಕಾಂಟ್ಯಾಕ್ಟೆಡ್ ಸರ್, ಐ ವಾಸ್ ವೆರಿ ಫರ್ಮ್. ಈ ಸಲ ಏನೇ ಆಗೋಗ್ಲಿ ಪೋಸ್ಟ್ ಅಂತೂ ತೊಗೊಳೋದು ಗ್ಯಾರಂಟಿ. ಎಷ್ಟು ಪೋಸ್ಟಿಂಗ್ ಇದೆ ಗೊತ್ತಿಲ್ಲ, ಯಾವ್ಯಾವ ಪೋಸ್ಟ್ಗಳಿದೆ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ಮೈ ಮೆಂಟಲ್ ಸ್ಟ್ರೆಂತ್ ವಾಸ್ ಟು ಹೈ. ತುಂಬ ಚೆನ್ನಾಗಿ ನಾನು ಟ್ರೈನ್ ಅಪ್ ಮಾಡ್ಕೊಂಬಿಟ್ಟೆ ಬ್ರೈನ್ನ. ಆಬ್ವಿಯಸ್ಲಿ 1 ಮಂತ್ ನಾನು ಕೊಟ್ಟಿದ್ದೀನಿ ಇದಕ್ಕೋಸ್ಕರ ಅಂದರೆ ಇಟ್ ವಾಸ್ ಅ ಹ್ಯೂಜ್ ಟಾಸ್ಕ್ ಫಾರ್ ಮಿ. ಮತ್ತು ಸರ್ ಹತ್ರ ಒಂದಷ್ಟು ಗೈಡೆನ್ಸ್ ಎಲ್ಲ ತೊಗೊಂಡು, ನಾಟ್ ಓನ್ಲಿ ಫಾರ್ GS 1, ಬೇರೆ ಸಬ್ಜೆಕ್ಟ್ಸಲ್ಲೂ ನನಗೆ ಒಂದು ಸ್ಟಡಿ ಮೆಟೀರಿಯಲ್ಗೆಲ್ಲ ಸರ್ದು ಒಂದು ಗೈಡೆನ್ಸ್ ಇತ್ತು. ಆಮೇಲೆ ಎಲ್ಲ ತೊಗೊಂಡೆ. ಆ ಬುಕ್ಸ್ನೆಲ್ಲ ಆ್ಯಕ್ಚುಲಿ ಹೊಸ್ದಾಗಿ ತೊಗೊಂಡೆ, ಎಕ್ಸೆಪ್ಟ್ ಪಾಲಿಟಿ ಆ್ಯಂಡ್ ಎಕಾಲಜಿ ಎನ್ವಿರಾನ್ಮೆಂಟ್ ಎಲ್ಲ ಹೊಸ್ದಾಗಿ ತೊಗೊಳಂಗೆ. ಬಿಕಾಸ್ ಅದನ್ನೆಲ್ಲ ಮುಂಚೆ ಓದೇ ಇಲ್ವಲ್ಲ ನಾನು. ಬೇರೆ ಬೇರೆ ಓದ್ಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಕ್ವಾಲಿಟಿ ಆನ್ಸರ್ಸ್ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಆಬ್ವಿಯಸ್ಲಿ ನನ್ನ ಫೇವ್ರೆಟ್ ಸಬ್ಜೆಕ್ಟ್ ಹಿಸ್ಟ್ರಿ. ನಾನು ಯಾವುದೇ ಎಕ್ಸಾಮ್ಗೆ ಓದಿದ್ರು ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ಐ ಸ್ಟಾರ್ಟ್ ಅಪ್ ವಿತ್ ಹಿಸ್ಟ್ರಿ. ಸೊ ಈ ಸಲ ಹಿಸ್ಟ್ರಿ ಓದೋಕ್ಕೆ ಇಷ್ಟ ಆಗ್ತಾಯಿತ್ತು, ಬಿಕಾಸ್ ನನ್ನ ಹತ್ರ ಒಂದು ಮೆಟೀರಿಯಲ್ ಇದೆ. ಆ್ಯಂಡ್ ಆ ಮೆಟೀರಿಯಲ್ ಒಳಗಡೆ ಏನಿದೆ ನನಗೆ ಗೊತ್ತಿಲ್ಲ. ಬಟ್ ಇಂಡೆಕ್ಸ್ ನೋಡಿದಾಗ ಎಲ್ಲ ಅಂದರೆ ಸಿಲೆಬಸ್ಸಲ್ಲಿ ಏನಿದೆ ವರ್ಡ್ ಬೈ ವರ್ಡ್ ಇದೆ. ಸೊ ಐ ವಾಸ್ ಹ್ಯಾಪಿ. ಅಂದರೆ ಐ ನೀಡ್ ನಾಟ್ ಹಂಟ್ ಫಾರ್ ಮೆಟೀರಿಯಲ್ ಅಗೇನ್, ಒಂದು ಬುಕ್ಕಲ್ಲಿದೆ ಅನ್ನೋದೊಂದು ಖುಷಿ ಆಯಿತು. ಬಟ್ ವೆನ್ ಐ ಸ್ಟಾರ್ಟೆಡ್ ವೆನ್ ಐ ಪಿಕ್ಡ್ ಅಪ್ ದಟ್ ಬುಕ್, ಸಿಲೆಬಸ್ ವೈಸ್ ಹೋಗ್ತಾ ಲೈಫ್ ಎಷ್ಟು ಈಸಿ ಆಗೋಯಿತು ಅಂತಂದರೆ, ಐ ಸ್ಟಾರ್ಟೆಡ್ ಫೀಲಿಂಗ್ ಅಂದರೆ ಮುಂಚೆ ಯಾಕೆ ಸಿಗಲಿಲ್ಲ ಈ ಬುಕ್ಕು. ಇತ್ತು, ನಾನು 17 ಅಟೆಂಪ್ಟಲ್ಲೂ ಬುಕ್ ಇತ್ತು. ಬಟ್ ದೆನ್ ಅದೇ ನೆಗ್ಲಿಜೆನ್ಸಿ, ಯಾರೋ ಏನೋ ಹೇಳ್ತಾರೆ, ಆ ಫ್ರೆಂಡು ಈ ಫ್ರೆಂಡ್ ಸರ್ಕಲ್ಲು, ಅದೆಲ್ಲ ಒಂದಷ್ಟು ಎಕ್ಸ್ಟರ್ನಾಲಿಟೀಸ್ ಇತ್ತು. ಸೊ ಐ ಸ್ಟಾರ್ಟೆಡ್ ಸ್ಟಡಿಂಗ್. ಆಮೇಲೆ ತೊಗೊಂಡು ಓದೋಕ್ಕೆ ಶುರು ಮಾಡಿದೆ. ಹಾಗೆ ಅದು ಒಂದು ಸಬ್ಜೆಕ್ಟಲ್ಲಿ ಕಾನ್ಫಿಡೆನ್ಸ್ ಬಂತು ಅಂದರೆ ಅದು ಹಂಗೆ ಇನ್ನೊಂದು ಸಬ್ಜೆಕ್ಟಿಗೆ ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಸೊ ಇಟ್ ವೆಂಟ್ ಆನ್. ದೆನ್ ಫೈನಲಿ ಒಂದಿನ ಹೀಗೆ ಒಂದು ನ್ಯೂಸ್ ಬರುತ್ತೆ, ಲೈಕ್ ಎಸ್, ದ ಗುಡ್ ನ್ಯೂಸ್ ಇಸ್ ನೋಟಿಫಿಕೇಷನ್ ಆಗುತ್ತೆ, ದ ಬ್ಯಾಡ್ ನ್ಯೂಸ್ ಇಸ್ ಓನ್ಲಿ 106 ಪೋಸ್ಟ್ಸ್ ಅಂತ. ಬಟ್ ನಂಗೆ ಅದು ಬ್ಯಾಡ್ ನ್ಯೂಸ್ ಅಂತ ಅನ್ನಿಸ್ಲೇ ಇಲ್ಲ. ನನ್ನ ಮೆಂಟರ್ ಯಾರು ನನಗೆ ಆ ಮಾತನ್ನ ಫಸ್ಟ್ ಹೇಳಿದ್ರು, ಅವ್ರಿಗೆ ನಾನು ಹೇಳಿದೆ, ಸರ್ 6 ಪೋಸ್ಟ್ ಇರಲಿ, ಇಟ್ಸ್ ಓಕೆ, ಐ ವಿಲ್ ಟೇಕ್ ಓನ್ಲಿ, ನನಗೆ ಬೇಕಿರೋದು ಒಂದೇ ಪೋಸ್ಟ್ ಅಲ್ವಾ, ಐ ವಿಲ್ ಟೇಕ್ 1 ಪೋಸ್ಟ್. ಸೊ ದಿಸ್ ವಾಸ್ ದಿ ಲೆವೆಲ್ ಆಫ್ ಕಾನ್ಫಿಡೆನ್ಸ್. ಐ ಡೋಂಟ್ ನೋ ಫ್ರಮ್ ವೇರ್ ಐ ಗಾಟ್. ಬಟ್ ಈವನ್ ಟುಡೇ ಐ ಆಮ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಯು ಇನ್ ದ್ಯಾಟ್ ಕಾನ್ಫಿಡೆನ್ಸ್ ಓನ್ಲಿ. ಬಟ್ ಹಂಗನ್ಬಿಟ್ಟು ನಾನು ಏನೋ ಓದ್ದಂಗೆ ಬರೀ ನನ್ನ ಮೆಂಟಲ್ ಸ್ಟ್ರೆಂತ್ ತುಂಬ ಚೆನ್ನಾಗಿದೆ ಅಂತ ಏನಿರಲಿಲ್ಲ. ಐ ರಿಯಲಿ ವರ್ಕ್ಡ್ ಹಾರ್ಡ್. ನೋ ಶಾರ್ಟ್ಕಟ್ಸ್, ನೋ, ಆದರೆ ಸ್ಮಾರ್ಟ್ ವರ್ಕು ಹಾರ್ಡ್ ವರ್ಕ್ ಎರಡೂ ಕಂಬೈನ್ ಮಾಡಿಕೊಂಡೇ ಇದ್ದೆ. ಈಗ ನಾನು ನೋಟ್ಸ್ ಮೇಕಿಂಗ್ ಪರ್ಸನ್ ಆಗಿರಲ್ಲ, ನೋಟ್ಸ್ ಮಾಡೋ ಅವಶ್ಯಕತೆ ನನಗಿಲ್ಲ, ಬಿಕಾಸ್ ಎಲ್ಲ ಸರ್ದು ಎಲ್ಲ ಎಂಡ್ ಟು ಎಂಡ್ ಇರ್ತಾಯಿತ್ತು. ಮತ್ತು ನನ್ನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಚೆನ್ನಾಗಿತ್ತು, ಎಥಿಕ್ಸ್ ಪೇಪರ್ ಚೆನ್ನಾಗಿತ್ತು ನಂದು. ಸೊ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಗೊತ್ತಾಯಿತು, ಲೈಕ್ ಓಕೆ, ಈ ಥರ ಇಷ್ಟೇ ಲಿಮಿಟೆಡ್ ಪೋಸ್ಟ್ ಇದೆ, ದೇರ್ ವಾಸ್ ನೋ AC ರೆವಿನ್ಯೂ. ಬಟ್ ಐ ವಾಸ್ ಫಿಕ್ಸ್ಡ್, ಏನಾದರೂ ಇರಲಿ ಎಕ್ಸಾಮಲ್ಲಿ ಗೆಲ್ಲಬೇಕಿತ್ತು ಅಷ್ಟೇ ಈ ಸಲ. ದ್ಯಾಟ್ ವಾಸ್ ದ ಚಾಲೆಂಜ್. ತುಂಬ ಪ್ರೆಷರ್ ಅನ್ಸೋದು. ಅಂದರೆ ಜನ ಮಾಮೂಲಿ ಫ್ರೆಂಡ್ಸ್ 106 ಪೋಸ್ಟ್ ಅಂತ ಯಾಕೆ ಅಪ್ಲೈ ಮಾಡ್ತೀಯಾ, ಒಂದು ಸೆಟ್ ಆಫ್ ಕಮೆಂಟ್ಸ್, ಹಾಗೆ ಇನ್ನೊಂದು ಸೆಟ್ ಆಫ್ ಕಮೆಂಟ್ಸು 300-400 ಪೋಸ್ಟ್ ಕರೆದಾಗಲೇ ನಿಂಗೆ ಕೆಲಸ ಆಗಲಿಲ್ಲ. ಡೂ ಯು ಥಿಂಕ್ ಆ್ಯಂಡ್ ಐ ಹ್ಯಾವ್ ಬೀನ್ ಮ್ಯಾರಿಡ್ ಸಿನ್ಸ್ 10 years, ಐ ಹ್ಯಾವ್ 2 children, ಡೂ ಯು ಥಿಂಕ್ ಇಟ್ ಈಸ್ ಪಾಸಿಬಲ್? ನಂಗೆ ಅವರೆಲ್ಲ ಹಂಗೆ ಅಂತ ಇದ್ದರೆ ನಾನೇನು ಮಾತಾಡ್ತಾ ಇರಲಿಲ್ಲ. ಐ ಯೂಸ್ ಟು ಲಿಸನ್ ಟು ದಮ್, ಎಸ್ ಅಂತ ಇದೆ. ಬಟ್ ಮೈಂಡಲ್ಲಿ ನನಗೆ ಏನು ಸ್ಟ್ರೆಂತ್ ಇತ್ತು ಅದನ್ನು ನಾನು ರಿಟೈನ್ ಮಾಡ್ಕೊಂಡೇ ಹೋದೆ.
ಎಲ್ಲನೂ ತುಂಬ ತುಂಬ ಹಾನೆಸ್ಟಾಗಿ ಓದಿದ್ದೀನಿ. ನಾನು ಒಂದು ವರ್ಡ್ ಕೂಡ ಬಿಟ್ಟಿಲ್ಲ ಸಿಲೆಬಸ್ ಕಾಪಿನಲ್ಲಿ, ವರ್ಡ್ ಬೈ ವರ್ಡ್. ಐ ಥಿಂಕ್ ಎಥಿಕ್ಸ್ ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಿಟ್ಟು ಇನ್ನೆಲ್ಲ ಮೇನ್ಸ್ದು ಏನಿದೆ ಸಿಲೆಬಸ್ನ ಅದನ್ನು ನಾನು ಪ್ರಿಲಿಮ್ಸ್ ಡೇಟ್ ಅನೌನ್ಸ್ ಆಗೋಕ್ಕಿಂತ ಮುಂಚೆನೇ ಓದಿ ಮುಗಿಸಿದ್ದೆ. ಸೊ ಬಿಕಾಸ್ ನನಗೇನಿತ್ತು ಅಂದರೆ ಐ ವಾಸ್ ವೆರಿ ಪ್ರಿಪೇರ್ಡ್. ಅಂದರೆ 106 ಪೋಸ್ಟು ಅಂತಂದರೆ ಅಪ್ಲಿಕೆಂಟ್ಸ್ ಜಾಸ್ತಿ ಇರ್ತಾರೆ, ಕಾಂಪಿಟೇಷನ್ ಟಫ್ ಇರುತ್ತೆ ಆ್ಯಂಡ್ ಪೇಪರು ಟಫ್ ಇರುತ್ತೆ ಫಸ್ಟ್ ಆಫ್ ಆಲ್. ಬಿಕಾಸ್ ಅವರು ಅದನ್ನು ಟಫಾಗೇ ಇಡಬೇಕು, ಫಿಲ್ಟರ್ ಮಾಡಬೇಕಲ್ಲ ಕ್ಯಾಂಡಿಡೇಟ್ಸ್ನ. ದೆನ್ ಅಗೇನ್ ಕೊರೋನಾ ಟೈಮ್ ಚಾಲೆಂಜಸ್, ನೋ ಕರೆಂಟ್ ಅಫೇರ್ಸ್, ನೋ ಫಿಸಿಕಲ್ ಕ್ಲಾಸಸ್. ನನಗೆ ಆನ್ಲೈನೆಲ್ಲ ಓದೋಕ್ಕೆ ನಂಗೆ ತುಂಬ ಇಷ್ಟ ಆಗಲ್ಲ. ಐ ಆಮ್ ರಿಯಲಿ ನಾಟ್ ಕಂಫರ್ಟಬಲ್ ರೀಡಿಂಗ್ ದೋಸ್ PDFs ಆ್ಯಂಡ್ ಆಲ್. ಆ ಥರ ಒಂದಷ್ಟು ಚಾಲೆಂಜಸ್ ಇತ್ತು. ಮತ್ತು ಮನೇಲೆಲ್ಲರೂ ಆಲ್ ದ ಟೈಮ್ ಕಿಡ್ಸ್ ವೇರ್ ಫ್ಲೈಯಿಂಗ್ ಹಿಯರ್ ಆ್ಯಂಡ್ ದೇರ್, ದೇ ವಾಂಟೆಡ್ ಟು ಈಟ್ ಎವ್ರಿ 1 hour. ಅವಾಗ ಮೇಡ್ ಕೂಡ ಬರ್ತಾ ಇರಲಿಲ್ಲ, ಅಡುಗೆ ಆಂಟಿನೂ ಬರ್ತಾ ಇರಲಿಲ್ಲ. ಇಟ್ ವಾಸ್ ಲೈಕ್ ಪೀಕ್ ಟೈಮ್ ಅಲ್ಲ. ಸೊ ಐ ಸಮ್ಹೌ ಮ್ಯಾನೇಜ್. ಐ ಡೋಂಟ್ ನೋ, ಮೇ ಬಿ ಗಾಡ್ ಗೇವ್ ಮಿ ದಟ್ ಸ್ಟ್ರೆಂತ್. ಐ ಸಮ್ಹೌ ಮ್ಯಾನೇಜ್ ಬಿಕಾಸ್ ಐ ವಾಸ್ ವೆರಿ ಶ್ಯೂರ್ ದಟ್ ಐ ವಾಂಟ್ ಟು ಡೂ ದಿಸ್ ಟೈಮ್. ಎನಫ್ ಆಫ್ ರೀಸನ್ಸ್. ಮುಂಚೆ ಎಲ್ಲ ಹೆಂಗಾಗ್ತಿತ್ತು ಅಂದರೆ, ಈಗ ರಿಡಿಕ್ಯೂಲ್ಸ್ ಇರುತ್ತಲ್ಲ, ಪೀಪಲ್ ಕಮೆಂಟ್ ಆನ್ ಯು. ಅವಾಗ ಹೆಂಗಿರ್ತಿತ್ತು, ಇಲ್ಲ ನಾನು ಓದಿದ್ದೆ, ಬಟ್ ಇನ್ಸೈಡ್ ಐ ನ್ಯೂ ದಟ್ ಐ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ಬಟ್ ಡಿಫೆಂಡ್ ಮಾಡ್ಕೋಬೇಕಲ್ಲ, ಸೆಲ್ಫ್ ಡಿಫೆನ್ಸ್ ಇರ್ತಾ ಇತ್ತಲ್ಲ. ಸೊ ಆ ಥರ ಒಂದು ಮಿಸ್ಟೇಕ್ಸ್ನ ನಾನು ಈ ಸಲ ಮಾಡಲಿಲ್ಲ. ಐ ಹ್ಯಾವ್ ಸ್ಟಡಿಡ್ ಫಾರ್ ಮಿನಿಮಮ್ ಆಫ್ 12 hours. ಐ ಆಮ್ ಟೆಲಿಂಗ್ ಇಟ್ ಇಸ್ ಮಿನಿಮಮ್. ಫಸ್ಟ್ ಆಫ್ ಆಲ್ ನಂಗೆ ನಿದ್ರೆ ಸ್ವಲ್ಪ ಕಮ್ಮಿ ಈವನ್ ಟುಡೇ. ಸೊ ನಂಗೆ ಅದು ಆ ಸ್ಲೀಪ್ ಸೈಕಲ್ ಹ್ಯಾಂಪರ್ ಆಗ್ತಾಯಿದೆ, ನಂಗೆ ಏನೋ ನಿದ್ದೆ ಬರ್ತಾಯಿದೆ, ಅವೆಲ್ಲ ಏನಿರಲಿಲ್ಲ. ಮೇ ಬಿ ದಟ್ ಇಸ್ ಒನ್ ಪ್ಲಸ್ ಪಾಯಿಂಟ್. ಆಮೇಲೆ ಮೆಮೊರಿ ಸ್ವಲ್ಪ ಚೆನ್ನಾಗಿದೆ, ಓದೋದನ್ನು ಅಷ್ಟು ಈಸಿಯಾಗಿ ಮರಿತಾ ಇರಲಿಲ್ಲ. ಸೊ 1-2-3 ಪ್ಲಸ್ ಪಾಯಿಂಟ್ ಇದ್ವು. ಓದಿದೆ, ಪ್ರಿಲಿಮ್ಸ್ಗೆ ಹೋಗ್ತೀವಿ. ಅಲ್ಲಿ ಆ ಪ್ರಿಲಿಮ್ಸ್ ಪೇಪರ್ ನೋಡಿ ಅಗೇನ್ ಇಟ್ ವಾಸ್ ಅನ್ ಆಕ್ವರ್ಡ್ ಪೇಪರ್. ಅಟ್ಲೀಸ್ಟ್ ಐ ಫೆಲ್ಟ್ ಇಟ್ ವಾಸ್ ಅನ್ ಆಕ್ವರ್ಡ್ ಪೇಪರ್. ತುಂಬ ಅಂದರೆ 1950s ಇತ್ತು ಕರೆಂಟ್ ಅಫೇರ್ಸ್. ಮೇ ಬಿ ಮೈ ಫಾದರ್ ವಾಸ್ ಆಲ್ಸೋ ನಾಟ್ ಬಾರ್ನ್ ದಟ್ ಟೈಮ್. ಬಟ್ ಇಟ್ ವಾಸ್ ಟು ಆಮೇಲೆ ಆ ಪೇಪರ್ನ ನೋಡಿದಾಗ, 1 ತಿಂಗಳಾದ್ಮೇಲೆ ಆ ಪೇಪರ್ನ ನೋಡಿದಾಗ ಐ ಫೆಲ್ಟ್ ಇಟ್ ವಾಸ್ ವೆರಿ ಈಸಿ. ಅಂದರೆ ದಟ್ ಕೈಂಡ್ ಆಫ್ ಕ್ವೆಶನ್ಸ್ ಕೊಟ್ಟಿದ್ದವರು ಪ್ಯಾನಿಕ್ ಕ್ರಿಯೇಟ್ ಮಾಡೋದಕ್ಕೆ ಮೈಂಡಲ್ಲಿ, ಟು ಸ್ಟ್ರೆಸ್ ಯು, ಟು ಪುಟ್ ಯು ಅಂಡರ್ ದಟ್ ಪ್ರೆಷರ್ ಝೋನ್. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಇವಾಗ ನಮ್ಮ ಕ್ಲಾಸಲ್ಲೇ 20 ಜನದಲ್ಲಿ 5 ಜನ ಮಧ್ಯಾಹ್ನದ ಪೇಪರಿಗೆ ಬರಲೇ ಇಲ್ಲ. So their motive was to flush out so many number of candidates and reduce the competition. But then avatku like when we all friends had a discussion, some were like I'm not sure, some were like chances are very less. I said I'm going to make it. Like, how come from day one you're talking the same thing? I said I don't know how come, but this is going to happen, that I'm going to clear. ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ಬಟ್ ಅಫಿಷಿಯಲಿ ಪ್ರಿಲಿಮ್ಸ್ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ನಾನು ಸರ್ ಕೆಳಗಡೆ ಟೆಸ್ಟ್ ಸೀರೀಸ್ ಬರೆಯೋಕ್ಕೆ ಶುರು ಮಾಡಿದ್ದೆ. ಐ ಥಿಂಕ್ ಬೈ ದೆನ್ ಒಂದು 4-5 ಪೇಪರ್ಸ್ ಆಗಿತ್ತಲ್ಲ ಸರ್, 4-5 ಪೇಪರ್ಸ್ ಆಗೋಗಿತ್ತು. ಚೆನ್ನಾಗಿತ್ತು. ಸಿನ್ಸ್ ಫಸ್ಟ್ ಟೆಸ್ಟ್ ಓನ್ಲಿ ಮೈ ಸ್ಕೋರ್ ವಾಸ್ ಗುಡ್ ಆ್ಯಂಡ್ ಐ ವಾಸ್ ಏಬಲ್ ಟು ಕಂಪ್ಲೀಟ್ ದ ಪೇಪರ್ ದಿಸ್ ಟೈಮ್. ಸೊ ತುಂಬ ದೊಡ್ಡ ಮೈಂಡ್ ಬ್ಲಾಕ್ ನನಗೆ ಇದ್ದಿದ್ದಂದರೆ, ಈ ಸಲ ನನ್ನ ಪೇಪರ್ ಕಂಪ್ಲೀಟ್ ಆಗುತ್ತಾ ಇಲ್ವಾ, ಆ್ಯಂಡ್ ಏನೇ ಹರ್ಡಲ್ಸ್ ಇದ್ದರೂ ಅದು ಇಲ್ಲಿ ಮಾರ್ಕ್ ಟೆಸ್ಟಲ್ಲಿ ಮುಗ್ದೋಗ್ಬೇಕು. ಐ ಡೋಂಟ್ ವಾಂಟ್ ಟು ಕ್ಯಾರಿ ಇಟ್ ಟು ದ ಮೇನ್ ಎಕ್ಸಾಮ್. ಸೊ ಚೆನ್ನಾಗಿತ್ತು. ಆಮೇಲೆ ಸರ್ ಕೂಡ ಒಂದಷ್ಟು ತುಂಬಾ ಅಂದರೆ ವರ್ಡ್ ಬೈ ವರ್ಡ್ ಎವ್ಯಾಲ್ಯೂಯೇಟ್ ಮಾಡಿದ್ದಾರೆ ಸರ್. ಈವನ್ ದ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ದ ಗ್ರಾಮರ್ ಮಿಸ್ಟೇಕ್ಸು, ಆಮೇಲೆ ಸ್ಟ್ರಕ್ಚರಿಂಗ್ ಆಫ್ ದ ಆನ್ಸರ್. ಹಿಸ್ಟ್ರಿಲೆಲ್ಲ ಸ್ಟ್ರಕ್ಚರಿಂಗ್ ಮಾಡೋದು ಇಟ್ ಇಸ್ ಚಾಲೆಂಜಿಂಗ್. ಬಿಕಾಸ್ ನಮಗೇನು ಅನ್ಸ್ಬಿಡುತ್ತೆ, ಹಿಸ್ಟ್ರಿ ಅಂದರೆ ಬರೀ ಫ್ಯಾಕ್ಟ್ಸು ಬರ್ಕೊಂಡು ಹೋಗೋದು. ಬಟ್ ಇಟ್ ಇಸ್ ನಾಟ್ ದಟ್. ಎನಿ ಆನ್ಸರ್, ಎನಿ ಸಬ್ಜೆಕ್ಟ್ ನಮಗೆ ಸ್ಟ್ರಕ್ಚರಿಂಗ್ ಅಂತಲೇ ಒಂದು 2-3 ಮಾರ್ಕ್ಸ್ ಇರುತ್ತೆ. ಇಫ್ ಸ್ಟ್ರಕ್ಚರಿಂಗ್ ಗೋಸ್ ರಾಂಗ್, 2-3 marks is gone. Again 2 to 3 marks in this 106 post is very much valuable. ಸೊ ಲಕ್ಕಿಲಿ ನನ್ನ ಫಸ್ಟ್ 3 ಟೆಸ್ಟೂ ಸರೇ ಎವ್ಯಾಲ್ಯೂಯೇಟ್ ಮಾಡಿದ್ದು. ಸೋಷಿಯಾಲಜಿ ಪೇಪರ್ ಇರ್ಬೋದು, ಹಿಸ್ಟ್ರಿ ಪೇಪರ್ ಇರ್ಬೋದು, ಮತ್ತು ಎಕನಾಮಿ ಪೇಪರ್ ಇರ್ಬೋದು. ಸೊ ಅಲ್ಲಿ ಅದೊಂಥರ ಸೈಕಲಾಜಿಕಲ್ ಫೀಲಿಂಗ್ ಆಗೋಯ್ತು. ಅಂದರೆ ಓಕೆ, ಮಾರ್ಕ್ಸ್ ಚೆನ್ನಾಗಿ ಬರ್ತಿದೆ ಅಂದರೆ ನನ್ನ ಪ್ರಿಪ್ರೇಷನ್ ಚೆನ್ನಾಗಿದೆ, ನಾನು ಓದ್ತಾರ ಮೆಟೀರಿಯಲ್ ಕರೆಕ್ಟ್ ಇದೆ, ಸೊ ಐ ಶುಡ್ ಕಂಟಿನ್ಯೂ ಅಂತ ಅಂದ್ಬಿಟ್ಟು ಆ ಕಾನ್ಫಿಡೆನ್ಸ್ ಕ್ಯಾರಿಡ್ ಔಟ್ ಫಾರ್ ದ ರೆಸ್ಟ್ ಆಲ್ ದ ಪೇಪರ್ಸ್, the mock tests. And even in the comprehensive test my scores were good. And in between ಇನ್ನೇನು ಮೇನ್ಸ್ ಎಕ್ಸಾಮ್ಗೆ ಇನ್ನೊಂದು ವಾರ ಇದೆ ಅನ್ನೋವಾಗ ಇನ್ನೊಂದು ಚಾಲೆಂಜ್ ಶುರು ಆಯಿತು. ಮೈ ಹೆಲ್ತ್ ಇಶ್ಯೂಸ್ ಸ್ಟಾರ್ಟೆಡ್. ಐ ಹ್ಯಾಡ್ ದಿಸ್ ಡ್ರೈನೆಸ್ ಆಫ್ ಕಾರ್ನಿಯಾ. ಐ ಹ್ಯಾಡ್ ಟು ಟೇಕ್ ಸಮ್ ಬೈನಾಕ್ಯುಲರ್ ಥೆರಪಿ ಎವ್ರಿ ಡೇ 2 hours. ಐ ಹ್ಯಾಡ್ ಟು ಗೋ ಟು ನಾರಾಯಣ ನೇತ್ರಾಲಯ. ನಂಗೆ ಟ್ರಾವೆಲಿಂಗೇ 2 hours ಆಗ್ಬಿಡೋದು. ಸೊ ಆ 4 hours ಒಂದು ಅಫೋರ್ಡ್ ಮಾಡಬೇಕಿತ್ತು. ಅದೆಲ್ಲ ಮುಗಿತು ಅನ್ಸ್ಕೊಳ್ಳೋಷ್ಟರಲ್ಲಿ ಸಮ್ ಕ್ಯಾಲ್ಶಿಯಂ ಪ್ರಾಬ್ಲಮ್, ಕೈಯೆಲ್ಲ ಸ್ವೆಲ್ಲಿಂಗು. ಬಟ್ still then my family, my husband and all said it's okay, I mean bari 106 post alva, we'll do it next time. I said no you don't worry, even if my ankle breaks my wrist breaks, I will write the exam and I'll come in the list, you don't worry. ಅವ್ರಿಗೆ ಹೆಂಗೆ ಆಗ್ಬಿಟ್ಟಿತ್ತು ಅಂದರೆ, they thought I was in some kind of psychosis. ಓಕೆ, ಇವಳಿಗೆ ಏನೋ ಆಗ್ಬಿಟ್ಟಿದೆ, ನಿದ್ದೆ ಬೇರೆ ಸರಿಯಾಗಿ ಮಾಡ್ತಾ ಇಲ್ಲ, ಸಮಥಿಂಗ್ ಇಸ್ ರಿಯಲಿ ರಾಂಗ್ ವಿತ್ ದಿಸ್ ವಿಮೆನ್ ಅಂತ. ಬಟ್ ಐ ವಾಸ್ ಶ್ಯೂರ್ ದಟ್ ಐ ಆಮ್ ಗೋಯಿಂಗ್ ಟು ಮೇಕ್ ಇಟ್. ಅಲ್ಲಿ ತೆಗಿತೀವಿ ಪೇಪರು, ಎಸ್ಸೆ ಪೇಪರಲ್ಲಿ ನಮಗೇನು ಚಾಯ್ಸೇ ಇಲ್ಲ. ಆ್ಯಂಡ್ ನಂದು ಬ್ಯಾಡ್ ಲಕ್ ಅನ್ಕೋಬೇಕಾ ಅದು ನನಗೆ ಗೊತ್ತಿಲ್ಲ, ಅಥವಾ ಲೈಫ್ ನನಗೊಂದು ಪಾಠ ಕಲಿಸ್ಬೇಕಿತ್ತ ಗೊತ್ತಿಲ್ಲ. ದೇರ್ ವರ್ ಹಿಂಟ್ಸ್.
ಈಗ ನಾವು ಫಸ್ಟು ಕಂಪಲ್ಸರಿ ಕನ್ನಡ ಇಂಗ್ಲೀಷ್ ಪೇಪರ್ ಅದನ್ನೇ ವೆನ್ ಯು ಆರ್ ರೈಟಿಂಗ್ ದ ಎಕ್ಸಾಮ್ ಡೋಂಟ್ ಈವನ್ ಇಗ್ನೋರ್ ಯುವರ್ ಕಂಪಲ್ಸರಿ ಪೇಪರ್ಸ್, ಬಿಕಾಸ್ ಕಂಪಲ್ಸರಿ ಪೇಪರ್ಸಲ್ಲೂ ಎಲ್ಲೂ ಹಿಂಟ್ ಇರಲಿಲ್ಲ, ಅಂದರೆ ಎಲ್ಲೂ ನಮಗೆ ಆಪ್ಷನ್ ಇರಲಿಲ್ಲ, ಚಾಯ್ಸಸ್ ಇರಲಿಲ್ಲ, ಆಲ್ ದ ಕ್ವೆಶನ್ಸ್ ವೇರ್ ಕಂಪಲ್ಸರಿ. ಸೊ ಅಲ್ಲೇ ಒಂದು ಹಿಂಟ್ ಇತ್ತು ದಟ್ ಇನ್ನು ಮುಂದೆ ಬರೋ ಪೇಪರ್ಸಲ್ಲೂ ನಿಮಗೇನು ಚಾಯ್ಸ್ ಇರೋದಿಲ್ಲ ಅಂತ. ನಾವು ಬಿಡಪ್ಪ ಏನೋ ಈಸಿ ಇತ್ತು ಪೇಪರು, ಕನ್ನಡ ತಾನೇ, ಇಂಗ್ಲೀಷ್ ತಾನೇ, ಹಾಗೆಲ್ಲ ಬರೋದು ಮುಗಿಸಿದ್ವಿ. ಎಸ್ಸೆ ಪೇಪರ್ ತೆಗೆದ ತಕ್ಷಣ ಒಂದು 15 ನಿಮಿಷ ನಂಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಬೇಕಾಗಿತ್ತು. ಬಿಕಾಸ್ ದಟ್ ಕ್ವೆಶನ್ ಪರ್ಟಿಕ್ಯುಲರ್ಲಿ NEP ಬಗ್ಗೆ ಇದ್ದಿದ್ದ ಕ್ವೆಶನ್ನ ನಾನು ಯಾವ ಟೆಸ್ಟ್ ಸೀರೀಸಲ್ಲೂ ಬರೆದಿಲ್ಲ. ಕ್ವೆಶನ್ ಇದ್ದರೂ ನಾನು ಅದನ್ನು ಚೂಸ್ ಮಾಡ್ತಿರ್ಲಿಲ್ಲ. ನಾನು ಯೂಶಲಿ ಸೋಷಿಯಲ್ ಟಾಪಿಕ್ಸು, ಆಮೇಲೆ ಎಕಲಾಜಿ, ಎನ್ವಿರಾನ್ಮೆಂಟ್ ಟಾಪಿಕ್ಸ್ನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟಾಪಿಕ್ಸ್ನ ಚೂಸ್ ಮಾಡಿಬಿಡ್ತಾ ಇದೆ. ಈಗ ಏನು ಮಾಡೋದು, ಇಲ್ಲಿ ತನಕ ಬಂದಿದ್ದಾಗೋಗಿದೆ. ಅದು ನೋಡಿದ್ರೆ ಐ ಸ್ವೇರ್ ಐ ಹ್ಯಾವ್ ನಾಟ್ ಒಂದು 10 ಎಸ್ಸೆ ಬರೆದಿದ್ದೀನಿ, ನಾನು 10 ಎಸ್ಸೆ ಪೇಪರ್ಸ್ ಬರೆದಿದ್ದೀನಿ, ಎಲ್ಲೂ ಅದನ್ನು ಅಟೆಂಪ್ಟೇ ಮಾಡಿಲ್ಲ. ಆ್ಯಂಡ್ ನಂಗೆ ಆ ಪ್ಯಾನಿಕ್ಗೆ ನಂಗೆ ಆ ಆ್ಯಂಗಲ್ ಕೂಡ ಅರ್ಥ ಆಗ್ತಿಲ್ಲ, ನಾನು ಏನು ಆನ್ಸರ್ ಮಾಡ್ಬೋದಿತ್ತು ಅಂತ. ಆಮೇಲೆ ಸಂಹಾವ್ ಸೆಟಲ್ ಡೌನ್ ಆದೆ. ಓಕೆ, ಎಲ್ಲರಿಗೂ ಅದೇ ಕ್ವಶನ್ ಬಂದಿರುತ್ತಲ್ವ, ನಾನು ಒಬ್ಳಿಗೆ ಏನಲ್ಲ ಅಲ್ವಾ, ಇಟ್ಸ್ ಓಕೆ ಬರೆಯೋಣ ಅಂದ್ಬಿಟ್ಟು ಅಲ್ಲೂ ಮೈಂಡಲ್ಲಿ ಓಡ್ತಾನೆ ಇದೆ, ನೋ ಯು ವಿಲ್ ಮೇಕ್ ಇಟ್ ಟು ದ ಲಿಸ್ಟ್, ಯು ಪ್ಲೀಸ್ ರೈಟ್ ದ ಎಕ್ಸಾಮ್. ಐ ಡೋಂಟ್ ನೋ ವಾಟ್ ವಾಸ್ ದಟ್ ವಿಸ್ಪರಿಂಗ್ ಆಲ್ವೇಸ್ ಇನ್ ಮೈ ಮೈಂಡ್. ಆಮೇಲೆ ಬರೆದೆ, ಚೆನ್ನಾಗಿ ಬರೆದೆ. ಫಸ್ಟ್ ದಟ್ NEP ಥಿಂಗ್ನ ಐ ರೋಟ್ ಇಟ್ ಲೈಕ್ ಅ ಸ್ಟೋರಿ, ಲೈಕ್ ಸ್ಮಾಲ್ ಬಾಯ್ ಆಸ್ಕಿಂಗ್ ಟು ಹಿಸ್ ಮದರ್ ಟು ಎಕ್ಸ್ಪ್ಲೇನ್, ಆ್ಯಂಡ್ ಅವ್ನು ಅದನ್ನು ಕೇಳಿ ತಿಳ್ಕೊಳ್ಳೋಷ್ಟರಲ್ಲಿ ನನ್ನ ಕನ್ಕ್ಲೂಷನು ಅವ್ನು ದೊಡ್ಡ ಹುಡುಗಾಗಿ ಆ NEPದು ಬೆನಿಫಿಟ್ಸ್ ಎಲ್ಲ ತೊಗೊಂಡ್ಬಿಟ್ಟಿರೋ ಥರ ಒಂದು ಸ್ಟೋರಿ ಬಿಲ್ಡಪ್ ಮಾಡಿ. ಬಿಕಾಸ್ ಐ ಡೆಂಟ್ ಹ್ಯಾವ್ ಎನಿಥಿಂಗ್ ಟು ರೈಟ್ ಅದರ್ ದೆನ್ ಸ್ಟೋರಿ. ನನಗೇನು ಗೊತ್ತಿಲ್ಲ. ಈಗ ನಾನು ಮಾರ್ಕ್ಸ್ ನೋಡ್ಬೇಕು, ಇಂಡಿವಿಜುವಲ್ ಸಬ್ಜೆಕ್ಟ್ಸ್ ಬಗ್ಗೆ ನಂಗೆ ಇನ್ನೂ ಮಾರ್ಕ್ಸ್ ಗೊತ್ತಿಲ್ಲ. ಸೊ ದಟ್ ಎಸ್ಸೆ ಪೇಪರ್ ವೆಂಟ್ ಲೈಕ್ ದಟ್. ಆಮೇಲೆ ಅಲ್ಲಾದರೂ ಅರ್ಥ ಮಾಡ್ಕೋಬೇಕಿತ್ತು ಇನ್ನು ಮುಂದೆ ಬರೋ ಪೇಪರ್ಸ್ ಹಂಗೆ ಇರುತ್ತೆ ಅಂತ. ಬಟ್ ದೆನ್ ವಿ ವರ್ ಫೀಲಿಂಗ್ ವೆರಿ ಲೋ ಆ್ಯಂಡ್ ಆಲ್. ಅಂದರೆ ಹಿಂಗಾಗೋಯ್ತಲ್ಲ, ಬಿಕಾಸ್ ಎಸ್ಸೆ ಎಥಿಕ್ಸ್ ಪೇಪರ್ ನಿಮಗೆ ಗೇಮ್ ಚೇಂಜರ್ಸ್ ಇರುತ್ತೆ ಎಕ್ಸಾಮಲ್ಲಿ, ಹಿಂಗಾಗೋಯ್ತಲ್ಲ ಅಂದ್ಕೊಂಡು. ಬಟ್ ದೆನ್ ಸಮ್ಹೌ ಐ ಕನ್ಸೋಲ್ಡ್ ಮೈಸೆಲ್ಫ್, ಇವಾಗ ನನಗೆ ಕಷ್ಟ ಆಗಿದ್ರೆ ನಂತರ ಒಂದು 50 ಜನಕ್ಕಾದರೂ ಕಷ್ಟನೇ ಆಗಿರುತ್ತೆ. ಸೊ ಇಟ್ಸ್ ಓಕೆ, ನಾಳೆ ಬರೋ ಪೇಪರಲ್ಲಿ ನೋಡ್ಕೊಳ್ಳೋಣ ಅಂತ ಹೋದ್ವಿ. ಅಗೇನ್ ಹಿಸ್ಟ್ರಿ. ಫಸ್ಟ್ ಕ್ವೆಶನ್ ವಾಸ್ ಅಬೌಟ್ ಅಶೋಕಂದು ಧಮ್ಮ ಬಗ್ಗೆ ಕ್ವೆಶನ್ ಇತ್ತು. ಆಲ್ಮೋಸ್ಟ್ 2 ಕ್ವೆಶನ್ಸ್ ಸರ್ ಅನಲೈಸ್ ಮಾಡ್ದಂಗೆ. ಇನ್ನೊಂದು ಕ್ವೆಶನ್ ವಾಸ್ ಕಂಪ್ಲೀಟ್ಲಿ ಔಟ್ ಆಫ್ ದ KPSC ಸಿಲೆಬಸ್. ಬಟ್ ದೆನ್ ಬರಿತಾ ಅದು ಈ ಟೆಸ್ಟ್ ಸೀರೀಸ್ನ ತುಂಬ ಸಿನ್ಸಿಯರಾಗಿ ತೊಗೊಂಡಿದ್ದೆ. ಸೊ ಅದು ಹೆಂಗಾಗ್ತಾಯಿತ್ತು ಅಂದರೆ, ಅವ್ರು ಏನೇ ಕ್ವೆಶನ್ ಕೇಳಿದ್ರು ಅಲ್ಲಿ ಎಕ್ಸಾಮ್ ಹಾಲಲ್ಲಿ ನಮಗೆ ಥಿಂಕ್ ಮಾಡೋಕ್ಕೂ ಟೈಮ್ ಇರಲ್ಲ. ಹಾರ್ಡ್ಲಿ ಎಷ್ಟು 7 ನಿಮಿಷ ಮ್ಯಾಕ್ಸಿಮಮ್ಮು. ಅದರಲ್ಲಿ ಒಂದಷ್ಟು ಎಕ್ಸ್ಟರ್ನಾಲಿಟೀಸ್. ಇಫ್ ದಟ್ ಇನ್ವಿಜಿಲೇಟರ್ ಈಸ್ ವೆರಿ ಸ್ಲೋ ಇನ್ ಓಪನಿಂಗ್ ದ ಬುಕ್ಲೆಟ್, ಶಿ ವಾಸ್ ಅಲ್ಟ್ರಾ ಸ್ಲೋ. ಅದು ತೆಗೆದು 5 ನಿಮಿಷ ವಿ ಸ್ಟಾರ್ಟೆಡ್ ಸ್ಕ್ರೀಮಿಂಗ್. ಆಮೇಲೆ ವಾಚ್ ಬಿಡ್ತಾ ಇರಲಿಲ್ಲ, ವಾಚ್ ಅಲೋ ಆಗ್ತಾ ಇರಲಿಲ್ಲ, ಅದು ಆ ಡಯಲ್ ನನಗೆ ಕಾಣಿಸ್ತಾ ಇರಲಿಲ್ಲ, ಏನೇನೋ ಒಂದಷ್ಟು. ಸೊ ಅಲ್ಲಿ ನಾಳೆ ಎಕ್ಸಾಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನೀವು ಟೆಸ್ಟ್ ಸೀರೀಸ್ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೋ ಅದೆಲ್ಲ ಹೆಲ್ಪ್ ಆಗುತ್ತೆ. ಸಮ್ಹೌ ಇವನ್ ದಟ್ ಪೇಪರ್ ವೆಂಟ್. ಆಮೇಲೆ ಶಾಕ್ ಅಂತಂದರೆ ಎಥಿಕ್ಸ್ ಪೇಪರು 16 ಕ್ವಶನ್ನು. ನಂಗೆ 16th ಕ್ವಶನಿಗೆ ಬಂದಾಗ ರಿಯಲೈಸ್ ಆಗ್ತಾ ಇದೆ, ಅಂದರೆ ನನ್ನ ಬುಕ್ಲೆಟಲ್ಲಿ ಬರೀ 16 ಕ್ವಶನ್ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಎಲ್ಲರೂ ಬುಕ್ಲೆಟಲ್ಲೂ 16 ಇದ್ದಿದ್ದು. ಐ ಫೆಲ್ಟ್ ಓಕೆ, ನಾನು ನನ್ನ ಬುಕ್ಲೆಟ್ನ ಚೆಕ್ ಮಾಡಿಲ್ಲ, ಈಗಾಗಲೇ 2.25 ಗಂಟೆ ಮುಗ್ದೋಗಿದೆ, ಈಗ ನಾನು ಏನು ಮಾಡಲಿ ಅನ್ನೋದು. ಅದೊಂದು ಅವ್ರ ಹತ್ರನೇ ಆಮೇಲೆ ಕನ್ಫರ್ಮ್ ಮಾಡ್ಕೊಣೆ. ಐ ಆಸ್ಟ್ ಹರ್ ಲೈಕ್ ಶೀಸ್ ಇಲ್ಲ ಇಷ್ಟೇ ಕ್ವಶನ್ಸ್ ಇರೋದು ಅಂತ. ಸೊ ಎಲ್ಲ ಆಕ್ವರ್ಡ್ ಸಿಚುವೇಶನ್ಸೇ. ಬಟ್ ಎಲ್ಲೂ ಕೂಡ ವಿತ್ ನಾಟ್ ಇವನ್ ಅ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಐ ಡಿಂಟ್ ಫೀಲ್ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ಮೇಕ್ ಇಟ್ ಟು ದ ಲಿಸ್ಟ್. ಬಿಕಾಸ್ ನನ್ನ ಆ ಸಿಲೆಬಸ್ನ ನನ್ನ ಸಿಲೆಬಸ್ ಕಾಪಿ ತಂದಿಲ್ಲ, ನನಗೆ ಅರ್ಥ ಆಗಲ್ಲ ನಾನು ಏನು ಮಾರ್ಕ್ ಮಾಡಿದ್ದೀನಿ ಅಂತ. ಅಷ್ಟು ಸಲ ಓದಿ, ಅಷ್ಟು ಕಲರ್ಸ್, ಅಲ್ಲಿ ಎಷ್ಟು ಕಲರ್ಸ್ ಇದೆಯೋ ಅಷ್ಟು ಟೈಮ್ಸ್ ರಿವಿಷನ್ ಅಂತ. ಅದು ಮೈ ಫ್ರೆಂಡ್ಸ್ ದೆ ಗೆಟ್ ಸ್ಕೇರ್ ಟು ಅವ್ರು ನನ್ನ ಸಿಲೆಬಸ್ ಕಾಪಿ ತರಬೇಡ ಅಂತ, ಪ್ಲೀಸ್ ಡೋಂಟ್ ಬ್ರಿಂಗ್ ಇಟ್, ನಮ್ಮ ಸಿಲೆಬಸ್ನೇ ನಾವು ರೆಫರ್ ಮಾಡ್ತೀವಿ ಅಂತ. ಅಷ್ಟೆಲ್ಲ ಒಂದು ಡ್ರೈವ್ ಸಿಕ್ಕಿದ್ದು ಆಬ್ವಿಯಸ್ಲಿ ಮೆಂಟರ್ಸಿಂದನೇ. ಅಂದರೆ ಅವ್ರು ಒಂದು ಮಾತು ಅಂದರೆ ಸಾಕು, ಇಲ್ಲ ನೀವು ಮಾಡ್ತೀರಾ ಮಾಡಿ, ಕ್ವಶನ್ ಪೇಪರ್ ಹೆಂಗೆ ಇರಲಿ, ಎಕ್ಸಾಮ್ ಎಷ್ಟೇ ಟಫ್ ಇರಲಿ, ನೀವು ಮಾಡ್ತೀರಾ ಮಾಡಿ. ಅದು ಒಂದು ಮಾತೇ ತುಂಬ ಒಂದು ಬೂಸ್ಟರ್ ಆಗಿಬಿಟ್ಟಿರೋದು. ಓಕೆ ಮಾಡೋಣ. ಆ್ಯಂಡ್ ಐ ವಾಸ್ ಇನ್ ದ ರೈಟ್ ಟ್ರ್ಯಾಕ್, ಬಿಕಾಸ್ ರೈಟ್ ಮೆಟೀರಿಯಲ್ ಓದ್ತಾ ಇದ್ದೀನಿ. ಆ್ಯಂಡ್ ಸೀನಿಯರ್ಸ್ ಹತ್ರನೂ ಸ್ವಲ್ಪ ಜನ, ಅಂದರೆ ಆಫೀಸರ್ಸ್, ಈಗಾಗಲೇ ಆಫೀಸರ್ಸ್ ಆಗಿರೋರ ಹತ್ರ ಎಲ್ಲ ನಾವು ಮಾಡ್ತೀವಲ್ಲ ರಿಸರ್ಚು, ಓಕೆ ಈ ಬುಕ್ ಹೇಳ್ತಿದ್ದಾರೆ ಇದು ಸರಿನಾ, ಅದು ಬೇರೆ ವ್ಯಾಲಿಡೇಷನ್ ಮಾಡೋದು, ಅದೆಲ್ಲ ಮಾಡ್ದಂಗೂ ಎಲ್ಲರ ಬಾಯಲ್ಲೂ ಒಂದೇ ಬುಕ್ ಬಂತು. ಅಂದರೆ ಸರ್ದು ನಾನು ಏನು ಬುಕ್ ರೆಫರ್ ಮಾಡಿದ್ನೋ. ಸೊ ಆವಾಗ ಒಂದು ಸ್ವಲ್ಪ ಬೇಜಾರಾಯಿತು, ಮುಂಚೆನೇ ಮಾಡಿದರೆ ಥಿಂಗ್ಸ್ ವುಡ್ ಹ್ಯಾವ್ ಬೀನ್ ಡಿಫ್ರೆಂಟ್ ನಾವು ಅಂತ. ಮುಗೀತು, ಮೇನ್ಸ್ ಮುಗೀತು. ಆಬ್ವಿಯಸ್ಲಿ ನಿಮಗೆ ಗೊತ್ತು 1 year 6 monthsಗೆ ಅವರು ನಮ್ಮ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇಂಟರ್ವ್ಯೂನು ಲೈಕ್ ಮೇನ್ಸ್ ರಿಸಲ್ಟ್ ಬಂತು, ನೆಕ್ಸ್ಟ್ ದಿನ ನನಗೆ ಕಾಲ್ ಲೆಟರ್ ಬಂತು. ನಾನು ಅಂದ್ಕೊಂಡೆ ಅಟ್ಲೀಸ್ಟ್ 1 ತಿಂಗಳು ಟೈಮ್ ಇರುತ್ತೆ. ಯಾರು ಓದ್ಕೊಂಡಿರ್ತಾರೆ 1.5 ವರ್ಷ ಯಾರಾದರೂ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಬರೆದು ಮುಗಿಸಿದ್ಮೇಲೆ ಯಾರು ಕರೆಂಟ್ ಅಫೇರ್ಸ್ ಅಂತೂ ಓದಲ್ಲ. ಸಬ್ಜೆಕ್ಟ್ಸ್ ಟಚ್ಚಲ್ಲಿತ್ತು, ಅಂದರೆ ನಂಗೆ ಬೋರ್ ಆದಾಗೆಲ್ಲ ಸಬ್ಜೆಕ್ಟ್ ಎತ್ಕೊಂಡು, ಐ ವಾಸ್ ನಾಟ್ ವರ್ಕಿಂಗ್ ಎನಿವೇರ್, ಐ ವಾಸ್ ಅ ಹೋಮ್ ಮೇಕರ್. ಸೊ ಓದಿ ಅದೊಂಥರ ಸಬ್ಜೆಕ್ಟ್ಸ್ ಟಚ್ಚಲ್ಲಿತ್ತು. ಕರೆಂಟ್ ಅಫೇರ್ಸ್ ಭಯ ಶುರು ಆಯಿತು. ಕರೆಂಟ್ ಅಫೇರ್ಸ್ ಏನು ಮಾಡೋದು, ಅದನ್ನು ಸಮ್ಹೌ ಥಿಂಗ್ಸ್ ಗಾಟ್ ಮ್ಯಾನೇಜ್ಡ್. ಆ್ಯಂಡ್ ನಾನು ತುಂಬ ಪ್ರಿಪೇರ್ಡ್ ಇದ್ದೆ. ಅಂದರೆ
ತುಂಬ ಪ್ರಿಪೇರ್ಡ್. ಮಾಕ್ ಇಂಟರ್ವ್ಯೂಸ್ ಎಲ್ಲ ತುಂಬ ಚೆನ್ನಾಗಾಯಿತು, ಫೀಡ್ಬ್ಯಾಕ್ಸ್ ಚೆನ್ನಾಗಿದ್ವು, ಫಸ್ಟ್ ಹ್ಯಾಂಡ್ ಆಫೀಸರ್ಸ್ನೇ ನಾನು ಅವ್ರ ಜೊತೆ ಒಂದು ಡಿಸ್ಕಷನ್ ಆಗ್ತಾಯಿತ್ತು ನಂದು. ಸೊ ಐ ವಾಸ್ ಆಲ್ ಕಾನ್ಫಿಡೆಂಟ್, ಓಕೆ ನಂದು ಇಂಟರ್ವ್ಯೂ ಚೆನ್ನಾಗಾಗತ್ತೆ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಇಂಟರ್ವ್ಯೂ ಚೆನ್ನಾಗಿ ಆಗಲಿಲ್ಲ. ಇಟ್ ವೆಂಟ್ ಫ್ರಮ್ ಬ್ಯಾಡ್ ಟು ವರ್ಸ್ಟ್. ನಾಟ್ ಬ್ಯಾಡ್, ಇಟ್ ವೆಂಟ್ ಫ್ರಮ್ ಬ್ಯಾಡ್ ಟು ವರ್ಸ್ಟ್. ಅಂದರೆ ಐ ರಿಯಲಿ ಡೋಂಟ್ ವಾಂಟ್ ಟು ಟೆಲ್ ವಾಟ್ ದೇ ಆಸ್ಟ್ ಆ್ಯಂಡ್ ಡಿಸ್ಕರೇಜ್ ಯು ಆಲ್ ಹಿಯರ್. ಪ್ರಾಬಬ್ಲಿ ಸರ್ ಹೇಳಿದ್ದರೋ ಅಥವಾ ಮುಂದೆ ಕ್ಲಾಸಸಲ್ಲಿ ಹೇಳ್ತಾರೋ ಗೊತ್ತಿಲ್ಲ. ಬಟ್ ಇಟ್ ವಾಸ್ ನೋ ವೇ ರಿಲೇಟೆಡ್ ಟು ದ ಸಬ್ಜೆಕ್ಟ್, ನೋ ವೇ ರಿಲೇಟೆಡ್ ಟು ದ ನಾಲೆಜ್, ನೋ ವೇ ರಿಲೇಟೆಡ್ ಟು ದ ಪರ್ಸ್ನಾಲಿಟಿ. They didn't check my knowledge, no checking of the personality, no checking of the values, nothing. ಆ 30 minutes ಹೆಂಗಾಯಿತು ಅಂದರೆ ಪ್ರಾಬಬ್ಲಿ ದೋಸ್ ಆರ್ ದಿ ವರ್ಸ್ಟ್ 30 minutes in my life. And I was surprised that on an intellectual platform like that, ಜನ ಇನ್ನೂ ಆ ಮೈಂಡ್ ಸೆಟ್ಟಲ್ಲಿದ್ದಾರೆ. ದೇ ಆರ್ ಸೋ ಮಚ್ ಏಜ್ಡ್, 60+, 55+. ಅವ್ರಿನ್ನ ಆ್ಯಂಡ್ ಟು ದ ವರ್ಸ್ಟ್ ಶಾಕ್ ಅಂದರೆ ನನ್ನ ಪ್ಯಾನಲಲ್ಲಿ ಇಬ್ಬರು ಲೇಡಿ ಮೆಂಬರ್ಸ್ ಕೂಡ ಇರ್ತಾರೆ. ಸೊ ದೇ ಕುಡ್ ಹ್ಯಾವ್ ಪ್ರಿವೆಂಟೆಡ್ ದಟ್ ಕೈಂಡ್ ಆಫ್ ಕೋರ್ಸ್. ನನ್ನ ಇಂಟರ್ವ್ಯೂ ಯಾವ ಕೋರ್ಸ್ ತೊಗೊಂತೋ ಅವ್ರು ಅದನ್ನು ಪ್ರಿವೆಂಟ್ ಮಾಡ್ಬೋದಿತ್ತು. ಮೇ ಬಿ ದಟ್ ವಾಸ್ ಇಂಟೆನ್ಷನಲ್, ಅಥವಾ ಐ ಹ್ಯಾಡ್ ಅ ಬ್ಯಾಡ್ ಡೇ ಆ್ಯಂಡ್ ಐ ವಾಸ್ ದ ಲಾಸ್ಟ್ ಕ್ಯಾಂಡಿಡೇಟ್. 5 ಗಂಟೆಗೆ ನನ್ನ ಒಳಗಡೆ ಕರೆದ್ರು. ಆ್ಯಂಡ್ ದಟ್ ವಾಸ್ ನಾಟ್ ಮೈ ಪ್ರಾಬ್ಲಮ್. ನೀವು ಇಫ್ ಯು ಆರ್ ಫ್ರಸ್ಟ್ರೇಟೆಡ್ ಯು ಕುಡ್ ಹ್ಯಾವ್ ಕ್ಯಾರಿಡ್ ದ ಇಂಟರ್ವ್ಯೂ ಟು ದ ನೆಕ್ಸ್ಟ್ ಡೇ, ನೋ ಆಫ್ಟರ್ನೂನ್ ಸೆಷನ್ಸ್ ಆ್ಯಟ್ ಆಲ್. ಬಟ್ ಅದೆಲ್ಲ ನಾವು ಕೇಳೋಕ್ಕಾಗಲ್ಲ, ನಾವು ಚಾಲೆಂಜು ಮಾಡೋಕ್ಕಾಗಲ್ಲ. ಸಿ ದಿಸ್ ಇಸ್ ಹೌ ದ ಸಿಸ್ಟಮ್ ಇಸ್ ಅಲ್ವಾ. ಆ್ಯಂಡ್ ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಐ ಥಾಟ್ ಐ ವಿಲ್ ಗೆಟ್ ಇನ್ ಸಮ್ ಸಿಂಗಲ್ ಡಿಜಿಟ್ ಏನೋ ಒಂದು ಸ್ಪೆಷಲ್ ಕೇಸ್ ಹಾಕ್ಬಿಟ್ಟು ಓಕೆ ದಿಸ್ ಕ್ಯಾಂಡಿಡೇಟ್ will be like this. And their conclusion was that my basics are not strong. They said you don't know anything, your basics is sari illa antandru. I took it very positively. Howdu sir, you are right, whatever you are telling is right, I am accepting all these things. See, 30 minutes all the 4 of those people are bullying you and you are not supposed to talk, because if you talk what they'll feel, okay, arrogancy, candidate is out of mind and she's not fit for the post. For a person like me, like I am very impulsive, ಸ್ವಲ್ಪ ಟೆಂಪರ್ಮೆಂಟ್ ಸ್ವಲ್ಪ ಇದೆ ನನಗೂ. ಬಟ್ ಅಲ್ಲಿ ಕೂತ್ಕೊಳ್ಳೋದೇ ಒಂದು ಚಾಲೆಂಜ್ ಆಗಿಬಿಟ್ಟಿತ್ತು ನನಗೆ. ಪ್ರಾಬಬ್ಲಿ ಈ ಜರ್ನಿ, ಈ 10 ವರ್ಷದ ಜರ್ನಿ ನಂದೇನಿತ್ತೋ ಅದು ನಂಗೆ ಆ ಪೇಷನ್ಸ್ನ 30 ನಿಮಿಷ ಕಲಿಸ್ಬಿಡ್ತು ಅಲ್ಲಿ ಕೂತ್ಕೊಂಡಾಗ. ಏನೇ ಇದ್ದಿದ್ರು ನಮ್ಮ ಮನೇಲೆಲ್ಲ ದೇ ಗಾಟ್ ಟ್ರಿಗರ್ಡ್, ಲೈಕ್ ವೈ ಡಿಡ್ ಯು ಲಿಸನ್ ಟು ಆಲ್ ದೋಸ್ ಥಿಂಗ್ಸ್, ಏನಾಗ್ಬಿಟ್ಟಿರ್ತಿತ್ತು ಕೆಲಸ ತಾನೇ. ದಿಸ್ ಇಸ್ ನಾಟ್ ಮೈ ಬ್ರೆಡ್ ಆ್ಯಂಡ್ ಬಟರ್, ಇಟ್ ವಾಸ್ ಮೈ ಪ್ಯಾಷನ್ ಟು ಗೆಟ್ ಇನ್ ಟು ಸಿವಿಲ್ ಸರ್ವಿಸಸ್. ದೆನ್ ಬಟ್ ಸ್ಟಿಲ್ ಅವತ್ತು ಇಂಟರ್ವ್ಯೂಂದ ಆಚೆ ಬಂದಮೇಲೂ ಲೈಕ್ ಮೈ ಹಸ್ಬೆಂಡ್ ಆಸ್ಕ್ ಮಿ ಹೌ ಡಿಡ್ ಇಟ್ ಗೋ. ಐ ಸೆಡ್ ದೀಸ್ ಥಿಂಗ್ಸ್ ಹ್ಯಾಪನ್, ಲೈಕ್ ಇಟ್ಸ್ ಓಕೆ ನೆಕ್ಸ್ಟ್ ಅಟೆಂಪ್ಟ್. ನಾಟ್ ದಿಸ್ ನೆಕ್ಸ್ಟ್ ಅಟೆಂಪ್ಟ್, ಈ ಅಟೆಂಪ್ಟ್ಗೆ ಲಿಸ್ಟಲ್ಲಿ ಬರುತ್ತೆ. ಐ ಡೋಂಟ್ ನೋ ಲೈಕ್ ಹೌ ಮೆನಿ ಮಾರ್ಕ್ಸ್ ದೇ ವುಡ್ ಹ್ಯಾವ್ ಗಿವನ್ ಮೀ. ಬಟ್ again then he got confirmed, okay, something is wrong with her brain, she needs some rest ಅಂತ ಅಂದ್ಕೊಂಡು. ಬಟ್ somehow luckily, ಲಕ್ಕು ಅಷ್ಟೇ, ಲಕ್ಕಿಲಿ ಅಂತ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಲಕ್ ವಿಲ್ ಆಲ್ಸೋ ಫೇವರ್ ಓನ್ಲಿ ದೋಸ್ ಪೀಪಲ್ ಹೂ ವರ್ಕ್ ಹಾರ್ಡ್ ವರ್ಕ್ ಆದಮೇಲೆ ಸ್ಮಾರ್ಟ್ ವರ್ಕ್ ಮಾಡಬೇಕು. ಫಸ್ಟೇ ಸ್ಮಾರ್ಟ್ ವರ್ಕ್ ಮಾಡ್ಕೊಂಡು ಶಾರ್ಟ್ಕಟ್ ಹುಡುಕಿದ್ವಿ ಅಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಫ್ ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್ ಇನ್ ಫ್ರಂಟ್ ಆಫ್ ಯು ಟುಡೇ, ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ಮೈ ಮೇನ್ಸ್ ಮಾರ್ಕ್ಸ್. ಇಫ್ ದೇ ಹ್ಯಾಡ್ ಗಿವನ್ ಮೀ 30, ರ್ಯಾಂಕಿಂಗ್ ಚೇಂಜ್ ಆಗ್ತಾ ಇತ್ತು. ಬಟ್ ಇಟ್ಸ್ ಓಕೆ, ದೇ ಚೇಂಜ್ ಮೈ ರ್ಯಾಂಕಿಂಗ್, ನಾಟ್ ಮೈ ಡೆಸ್ಟಿನಿ. ಟುಡೇ ಐ ಆಮ್ ಎ KAS ಆಫೀಸರ್, ಹೂ ಕ್ಯಾನ್ ಟೇಕ್ ದಟ್ ಫ್ರಮ್ ಮೀ, ರೈಟ್? ಆ್ಯಂಡ್ ಮುಂದೆ ಸಾಕಷ್ಟು ಆಪರ್ಚುನಿಟೀಸ್ ಇದೆ. ಸೊ ದ ಪಾಯಿಂಟ್ ಹಿಯರ್ ಇಸ್, ನಿಮ್ಮ ಮೇನ್ಸ್ ಇದೆ ಗೊತ್ತಾ, ಅದೇ ನಿಮ್ಮದು. 3 hours, 1 pen and 1 booklet is yours. ಅದನ್ನು ಯಾರೂ ಸ್ನ್ಯಾಚ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಡೋಂಟ್ ಗೋ ಬೈ ಗಾಸಿಪ್ಸ್ ಲೈಕ್ ಓಕೆ ಮೇನ್ಸ್ ಹಂಗಂತೆ ಹಿಂಗಂತೆ, ಯಾವ ಅಂತೆಕಂತೆನೂ ಇಲ್ಲ. ಮೇನ್ಸ್ ನಮ್ದು ಎಷ್ಟೋ ಅಷ್ಟೇ, ನಾವೇನು ಬರೆದಿದ್ದೀವೋ ಅದಷ್ಟೇ ನಮ್ಮದು. ಬಿಕಾಸ್ ಇಂಟರ್ವ್ಯೂ ಇಸ್ ರಿಯಲಿ ಅನ್ಸರ್ಟನ್, ಅಲ್ಲಿ ಏನಾಗುತ್ತೆ. ಆಮೇಲೆ ಓಕೆ ನಂದು ಚೆನ್ನಾಗಾಗಲಿಲ್ಲ, ನಂಗೆ 20 ಮಾರ್ಕ್ಸ್ ಕೊಟ್ಟರು, ಆಯ್ತು, ಅವ್ರ ಪ್ರಕಾರ ನಾನು ಒಂದು ಡಮ್ಮಿ ಕ್ಯಾಂಡಿಡೇಟ್, ನನ್ನ ಬೇಸಿಕ್ಸೇ ಸ್ಟ್ರಾಂಗ್ ಇಲ್ಲ ಅಂತ ಅಂದ್ಕೊಳ್ಳೋಣ. ಬಟ್ ಮೈ ಕ್ಲೋಸ್ ಫ್ರೆಂಡ್ಸ್, ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್, ಐ ಡೋಂಟ್ ವಾಂಟ್ ಟು ಟೇಕ್ ಹರ್ ನೇಮ್, ಶಿ ಈಸ್ ಆಲ್ಸೋ ರ್ಯಾಂಕರ್ ಟುಡೇ. ತುಂಬ ಚೆನ್ನಾಗಿದೆ, ಅವರು ಶಿ ಈಸ್ ಆಲ್ಸೋ ಫ್ರಮ್ ಕಾರ್ಪೊರೇಟ್ ಲೈಕ್ ಮೀ. ತುಂಬ ಚೆನ್ನಾಗಾಯಿತು ಅವ್ರ ಇಂಟರ್ವ್ಯೂ ಆ್ಯಂಡ್ ಶಿ ವಾಸ್ ಸೋ ಹ್ಯಾಪಿ. ಶಿ ಇಸ್ ಲೈಕ್ ತುಂಬ ಚೆನ್ನಾಗಾಯಿತು ಶಿಲ್ಪ ನಂದು ಅಂತಂದರು. ಅವ್ರದ್ದು 22. ಸೊ ಒಬ್ಬ ಚೆನ್ನಾಗಾಗಿಲ್ಲದೆ ಇರೋ ಕ್ಯಾಂಡಿಡೇಟ್ಗೂ ತುಂಬ ಚೆನ್ನಾಗಿರೋ ಕ್ಯಾಂಡಿಡೇಟ್ಗೂ ಡಿಫ್ರೆನ್ಸ್ ಅಷ್ಟೇನಾ? ಶಿ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ ಗಾಟ್ 30 ಅಲ್ಲ. ಸೊ ಆ ಇಂಟರ್ವ್ಯೂರ್ಸ್ ಬ್ರೈನ್ ಹೆಂಗೆ ಓಡುತ್ತೆ ನಾವು ಹೇಳೋಕ್ಕಾಗಲ್ಲ. ಯು ಅಬ್ಸಲ್ಯೂಟ್ಲಿ ಕಾಂಟ್ ಪ್ರಿಡಿಕ್ಟ್. ಆ್ಯಂಡ್ ಈ ಸಲ ಇನ್ನು ಮುಂದೆ ಬರೆಯೋರಿಗೆ ಇಟ್ ಇಸ್ ಅ ಬೂನ್ ಇನ್ ಡಿಸ್ಗೈಸ್. ಆ್ಯಕ್ಚುಲಿ ಈಗ 25 ಮಾರ್ಕ್ಸಿಗೆ ರಿಡಕ್ಷನ್. ಸೊ ಅಲ್ಲಿ 25 ಮಾರ್ಕ್ಸಿಗೆ ರಿಡಕ್ಷನ್ ಆಗ್ತಿದೆ ಅಂತಂದರೆ ಇಲ್ಲಿ ಮೇನ್ಸಲ್ಲಿ ಕಷ್ಟ ಇರುತ್ತೆ. ಪೇಪರ್ಸ್ ಕಷ್ಟ, ಓದ್ದವ್ರಿಗೆ ಕಷ್ಟ ಅಲ್ಲ, ರೈಟಿಂಗ್ ಪ್ರಾಕ್ಟೀಸ್ ಮಾಡಿದವ್ರಿಗೆ ಕಷ್ಟ ಅಲ್ಲ. ಬಟ್ ನಾನು ಫಸ್ಟ್ 2 ಅಟೆಂಪ್ಟ್ಸಲ್ಲಿ ಮಾಡ್ದಂಗೆ ಒಂದೇ ಸಲ ಮೇನ್ಸಲ್ಲಿ ಹೋಗಿ ಬರೆದ್ಬಿಡೋಣ, ಯಾವ ಮಾಕ್ ಟೆಸ್ಟ್ ಬೇಡ, ಯಾವ ಗೈಡೆನ್ಸ್ ಬೇಡ, ಅವೆಲ್ಲ ಸಾಧ್ಯ ಇಲ್ಲ. ಬಿಕಾಸ್ ದ ಟ್ರೆಂಡ್ ಹ್ಯಾಸ್ ಚೇಂಜ್ಡ್ ಆ್ಯಂಡ್ KPSC ಸ್ಟ್ಯಾಂಡರ್ಡ್ಸ್ ಪ್ರಿಲಿಮ್ಸಲ್ಲೇ ಇರ್ಬೋದು, ಮೇನ್ಸಲ್ಲೇ ಇರ್ಬೋದು. ನಮ್ಗೆ ಇನಿಷಿಯಲಿ ಅದು ಆಕ್ವರ್ಡ್ ಪೇಪರ್ಸ್ ಅನಿಸುತ್ತೆ, ಬಟ್ ದೇ ಆರ್ ನಾಟ್ ಆಕ್ವರ್ಡ್ ಪೇಪರ್ಸ್, ದೇ ಆರ್ ಸ್ಟ್ಯಾಂಡರ್ಡ್, ವೆರಿ ಸ್ಟ್ಯಾಂಡರ್ಡ್ ಪೇಪರ್ಸ್ ಅಲ್ವಾ. UPSC ಪ್ರಿಲಿಮ್ಸ್ ಪೇಪರ್ಗಿಂತನೂ ಕಷ್ಟ ಆಯಿತು KPSC ಪ್ರಿಲಿಮ್ಸ್ ಪೇಪರ್. ಐ ಥಿಂಕ್ ಸರ್ ವಿಲ್ ಆಲ್ಸೋ ಅಗ್ರಿ ವಿತ್ ಮೀ.
ವೆನ್ ಯು ಇಫ್ ಯು ಅನಲೈಸ್ ದ ಟ್ರೆಂಡ್, ನಿಜವಾಗ್ಲೂ UPSC ವಾಸ್ ಅಟ್ಲೀಸ್ಟ್ ಲಿಟಲ್ ಸೆನ್ಸಿಬಲ್. ನಾವೆಲ್ಲರೂ ಕರ್ಸ್ ಮಾಡಿದ್ವಿ KPSC ಹಿಂಗೆ ಮಾಡಿಬಿಟ್ರು, ನಮಗೆಲ್ಲ ಹಿಂಗೆ ಮಾಡಿಬಿಟ್ರು ಅಂತ. ಬಟ್ ದೇ ಮೇಡ್ ಇಟ್ ಫಾರ್ ಅ ರೀಸನ್, ಬಿಕಾಸ್ ದೇ ವಾಂಟೆಡ್ ದಿ ಬೆಸ್ಟ್ ಮೈಂಡ್ಸ್ ದೇರ್ ಅಲ್ವಾ. ಇಂಟರ್ವ್ಯೂ ಬಿಡಿ, ಅದು ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ದ ಇಂಟರ್ವ್ಯೂ, ಬಟ್ ಮೇನ್ಸ್ ಈಸ್ ಯೋರ್ಸ್. ನೀವೇನು ಓದ್ತೀರಾ, ನೀವೇನು ಕಲ್ತಿದ್ದೀರಾ ಅದಷ್ಟೇ ನಿಮ್ಮದು. ಆ್ಯಂಡ್ ನಾನಿಲ್ಲಿ ನಿಂತಿದ್ದೀನಿ ಅಂದರೆ ನನ್ನ ಇಂಟರ್ವ್ಯೂ ಹೆಂಗಾಯಿತು ಅಂತಲೂ ಹೇಳಿದೆ. ಪ್ರಾಬಬ್ಲಿ ಐ ಡಿಂಟ್ ಟೆಲ್ ಯು ವಾಟ್ ದೇ ಎಕ್ಸಾಕ್ಟ್ಲಿ ಆಸ್ಟ್. ಐ ಡೋಂಟ್ ವಾಂಟ್ ಟು ಟೆಲ್ ಆಲ್ಸೋ ದಟ್ ಐ ಡೋಂಟ್ ವಾಂಟ್ ಟು ಡಿಸ್ಕರೇಜ್ ಎನಿ ಒನ್ ಆಫ್ ಯು ಹಿಯರ್ ಅದನ್ನು ಹೇಳಿಬಿಟ್ಟು. ಬಟ್ ಬಿಕಾಸ್ ಆಫ್ ಮೈ ಮೇನ್ಸ್ ಮಾರ್ಕ್ಸ್ ಐ ಆಮ್ ಹಿಯರ್. ಆ್ಯಂಡ್ ನಂತರನೇ ನನ್ನ ಫ್ರೆಂಡು ನಾನು ಹೇಳಿದೆ ಗೊತ್ತಾ, ಅವ್ರು ತಹಸೀಲ್ದಾರ್ ಆಗಿದೆ. ಸೇಮ್ ಬಿಕಾಸ್ ಆಫ್ ಮೇನ್ಸ್ ಮಾರ್ಕ್ಸ್ ಈಸ್ ದೇರ್. ಇಫ್ ನಾಟ್ 22 ಎಲ್ಲಿಗೆ ಫೆಚ್ ಆಗುತ್ತೆ? 106 ಪೋಸ್ಟಲ್ಲಿ ಎಷ್ಟು ತೆಗೆದಿರೋರು ಇದ್ದಾರೆ ಮಾರ್ಕ್ಸ್ ಅಲ್ವಾ. ತುಂಬ ಕಷ್ಟ ಆಗ್ಬಿಟ್ಟಿರೋದು. ಸೊ what you are having in your hands is your mains marks. Study well, prepare well, practice ಬರ್ದು ನಿಮ್ಮ ಕೈ ನಿಲ್ಬಾರ್ದು ಆ್ಯಕ್ಚುಲಿ. ಆಮೇಲೆ ಚೂಸ್ ಎ ವೈಸ್ ಪೆನ್. ಒಳ್ಳೆ ಪೆನ್ನ ಇವಾಗಲೇ ಚೂಸ್ ಮಾಡಿ. ಆ್ಯಂಡ್ ಆ ಪೆನ್ನು ಮಾರ್ಕೆಟಲ್ಲಿ ಯಾವಾಗಲೂ ಸಿಗಬೇಕು. ಏನಕ್ಕೆ ಈ ಪಾಯಿಂಟು ಅಂತಂದರೆ, ನಾನು ಫುಲ್ 1 ವರ್ಷ ಒಂದು ಪೆನ್ನಲ್ಲಿ ಪ್ರಾಕ್ಟೀಸ್ ಮಾಡಿದೆ. ಎಕ್ಸಾಮ್ ಟೈಮಲ್ಲಿ ಆ ಪೆನ್ ಸಿಗಲಿಲ್ಲ. ಅದು ಲಾಕ್ಡೌನ್ ಟೈಮ್ ಆಗಿದ್ದರಿಂದ ಅದು ಸ್ಟಾಕಲ್ಲಿ ಖಾಲಿಯಾಗಿ ಕೊನೆಗೆ ಮೈಸೂರಿಂದ ಎಲ್ಲೋ ತರಿಸ್ಕೊಂಡು ಇವತ್ತಿಗೂ 50 ಕಾರ್ಟ್ರಿಡ್ಜ್ ಮನೇಲಿದೆ ಅದು. ಸೊ ಆ ಥರ ಚೂಸ್ ಅ ವೆರಿ ಗುಡ್ ಪೆನ್. ಅದು ನಾನ್ ಬ್ಲಾಟ್ ಆಗಬಾರ್ದು ಮತ್ತು ವಾಟರ್ ಪ್ರೂಫ್ ಇರಬೇಕು. ನಿಮ್ಗೆ ಅನಿಸುತ್ತೆ ಇದೆಲ್ಲ ತುಂಬ ಸಿಲ್ಲಿ ಪಾಯಿಂಟ್ಸ್ ಮೇಡಮ್ ಹೇಳ್ತಿರೋದು ಅಂತ. ಡೆಫಿನೆಟ್ಲಿ ನಾಟ್. ಈ ಸಿಲ್ಲಿ ಪಾಯಿಂಟ್ಸೇ ನಿಮಗೆ ಇವಾಗ ನೋಡಿ, ಒಬ್ಬ ಕ್ಯಾಂಡಿಡೇಟು ಒಂದು 2200 ಜನರಲ್ಲಿ ಒಂದು 318 ಜನ ಇಂಟರ್ವ್ಯೂಗೆ ಹೋಗ್ತಾರೆ ಅಂತಂದರೆ ಅದು ತಮಾಷೆ ಅಲ್ಲ. ಬಿಕಾಸ್ ಮೇಯ್ನ್ ಎಕ್ಸಾಮಲ್ಲಿ ಏನೂ ನಡೆಯಲ್ಲ. ಈಗ ಇಂಟರ್ವ್ಯೂಲೂ ಏನೂ ನಡೆಯಲ್ಲ ಬಿಡಿ, 25 ಮಾರ್ಕಲ್ಲಿ ಏನು ನಡೆಯುತ್ತೆ ಅಲ್ವಾ. ಇಟ್ಸ್ ವೆರಿ ಚಾಲೆಂಜಿಂಗ್ ಥಿಂಗ್. ಸ್ಮಾರ್ಟ್ ವರ್ಕು ಈ ಥರ ವಿಚಾರಗಳಲ್ಲಿ ಮಾಡಬೇಕು. ಒಂದು ಒಳ್ಳೆ ಪೆನ್ ಚೂಸ್ ಮಾಡೋದಿರ್ಬೋದು, ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ನಿಮ್ಮ ಟೈಮಿಗೆ ನೀವೇ ಚಾಲೆಂಜ್ ಮಾಡ್ತಾ ಹೋಗಬೇಕು. ನೋಬಡಿ ಈಸ್ ಯುವರ್ ಕಾಂಪಿಟೇಟರ್. ನಾನು ಅದೇ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ, ಯು ಆರ್ ನಾಟ್ ಮೈ ಕಾಂಪಿಟೇಟರ್. ನನಗಿದ್ದಿದ್ದು ಕಾಂಪಿಟೇಟರ್ ನಾನು ಒಬ್ಬಳೇ. ಬಿಕಾಸ್ ಐ ಹ್ಯಾಡ್ ಟು ಡೀಲ್ ವಿತ್ ಮೈ ಓನ್ ಮೈಂಡ್ ಬ್ಲಾಕ್ಸ್. ನಂದೇನು ಚಾಲೆಂಜಸ್ ಇತ್ತು, ನನ್ನ ಲೇಸಿನೆಸ್ ಬಿಟ್ಟು ಬರಿಬೇಕಿತ್ತು ಟೆಸ್ಟ್ಗಳು ಕೂತ್ಕೊಂಡು. ಸೊ ದೀಸ್ ವೇರ್ ಮೈ ಚಾಲೆಂಜಸ್. ಆ್ಯಂಡ್ ಬೇಕಾಗಿರೋದು ಒಂದೇ ಪೋಸ್ಟ್. ಬಿ ವೆರಿ ಶ್ಯೂರ್, ಫಿಕ್ಸ್ ಯುವರ್ ಗೋಲ್, ಫಿಕ್ಸ್ ಯುವರ್ ಏಮ್ ಆ್ಯಂಡ್ ಸ್ಟಾರ್ಟ್ ವರ್ಕಿಂಗ್ ಟು ಇಟ್. ಆಮೇಲೆ ಈಗ ಇಫ್ ಯು ವಾಂಟ್ ಟು ಬಿ ಎನ್ ಆಫೀಸರ್, ಯು ಶುಡ್ ಬಿಹೇವ್ ಲೈಕ್ ಎನ್ ಆಫೀಸರ್ ಫಸ್ಟ್ ಅಲ್ವಾ. ಅದೇನೋ ನಾಳೆ ಆಫೀಸರ್ ಆದ ತಕ್ಷಣ ಬಂದುಬಿಡುತ್ತೆ, ಓಕೆ ಮೇಡಮ್ ಇವತ್ತು ಈ ಥರ ಬಂದುಬಿಟ್ಟಿದ್ದಾರೆ ಅಂದರೆ ನಾನು ಈ ಥರ ಇವತ್ತಿಂದ ಅಲ್ಲ. ಮೇ ಬಿ ರಮೇಶ್ ನೋಸ್ ಐ ಆಮ್ ಆಲ್ವೇಸ್ ಲೈಕ್ ದಿಸ್. ಇದೇ ಥರ ಮಾತು, ಇದೇ ಡ್ರೆಸ್ಸಿಂಗ್, ನಾನು ಹಿಂಗೇನೆ ಅಂದರೆ ಐ ವಾಂಟೆಡ್ ಟು ಮೌಲ್ಡ್ ಮೈ ಪರ್ಸ್ನಾಲಿಟಿ ಟು ದಟ್. ನೀವು ನಂತರ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಐ ಆಮ್ ಟೆಲಿಂಗ್ ಅಟ್ಲೀಸ್ಟ್ ಯುವರ್ ಥಾಟ್ಸ್ ಶುಡ್ ಚೇಂಜ್ ಅಲ್ವಾ. ಈಗ ನಾಳೆ ಆ್ಯಂಡ್ ನೀವೆಲ್ಲ ತುಂಬ ಯಂಗ್ ಇದ್ದೀರಾ. ಇಫ್ ಯು ಕಂಪೇರ್ ಟು ಮೀ, ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ನನಗಿಂತ 10 ವರ್ಷ ಜಾಸ್ತಿ ಇರುತ್ತೆ ಪ್ರಾಬಬ್ಲಿ ವೆನ್ ಯು ಗೆಟ್ ಇನ್ ಟು ದ ಸಿಸ್ಟಮ್. ಸೊ ಮೌಲ್ಡ್ ಯುವರ್ ಪರ್ಸ್ನಾಲಿಟಿ ಫಸ್ಟ್. ನಾನು ಹೇಳ್ತಾ ಇದ್ದೆ ಇಲ್ಲ ನಿಮಗೆ, ನಂಗೆ ಹೆಂಗೆ ಆ ಥರ ಒಂದು ಥಾಟ್ ಬರ್ತಾ ಇತ್ತು, ನಾನು ಪಾಸ್ ಆಗೇ ಆಗ್ತೀನಿ, ಲಿಸ್ಟಲ್ಲಿ ನನ್ನ ಹೆಸರು ಬರುತ್ತೆ ಅಂದರೆ ಬಿಕಾಸ್ ಐ ಮೌಲ್ಡೆಡ್ ಮೈ ಪರ್ಸ್ನಾಲಿಟಿ ಲೈಕ್ ದಟ್. ಏನೇ ಚಾಲೆಂಜಸ್ ಬಂದ್ರೂ ನಾನು ಫೇಸ್ ಮಾಡೇ ಮಾಡ್ತೀನಿ. ಐ ವಾಸ್ ವೆರಿ ಶ್ಯೂರ್. ಅಂದರೆ ಹೇಳ್ತಾ ಇಲ್ವಾ, ಆ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ಹೋಗಿ ಫಿಕ್ಸ್ ಆಗಿಬಿಟ್ಟಿತ್ತು ನನಗೆ. ಆ್ಯಂಡ್ ಇದನ್ನು ಒಂದು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯು ಬಿಲೀವ್ ಮೀ ಆರ್ ಯು ಡೋಂಟ್ ಬಿಲೀವ್ ಮೀ, ಅದು ನನಗೆ ಗೊತ್ತಿಲ್ಲ. ಮಂಡೇ ನೈಟ್ ರಿಸಲ್ಟ್ ಬಂತಲ್ವಾ ನಮ್ಮದು, 10:45ಗೆ ರಿಸಲ್ಟ್ ಬಂತು. ಸಂಡೇ ನೈಟ್ ಐ ಗಾಟ್ ಅ ಡ್ರೀಮ್. ನನಗೆ ಅವತ್ತು ಆ್ಯಕ್ಚುಯಲ್ ರಿಸಲ್ಟ್ ದಿನ ಯಾವ ವ್ಯಕ್ತಿ ಫೋನ್ ಮಾಡ್ತಾರೋ ಅದೇ ವ್ಯಕ್ತಿ ನನಗೆ ಫೋನ್ ಮಾಡ್ದಂಗೆ. ಬಟ್ ಐ ವಾಸ್ ನಾಟ್ ಎಟ್ ಹೋಮ್, ಐ ವಾಸ್ ಇನ್ ಅನ್ ಇನ್ಸ್ಟಿಟ್ಯೂಟ್, ಯಾವುದೋ ಒಂದು ಇನ್ಸ್ಟಿಟ್ಯೂಟಲ್ಲಿ ಇದ್ದಂಗೆ. ಫೋನ್ ಬಂದು ದೇ ಕಂಗ್ರ್ಯಾಚುಲೇಟ್ ಮಿ, ಯು ಆರ್ ಇನ್ ಟಾಪ್ 10. ದ ಸೇಮ್ ಪರ್ಸನ್ ಕಾಲ್ಡ್ ಮಿ ಆ್ಯಂಡ್ ಹಿ ಸೆಡ್ ಆನ್ ದ ಡೇ ಆಫ್ ಮೈ ರಿಸಲ್ಟ್, ಯು ಹ್ಯಾವ್ ಗಾಟ್ 8th ರ್ಯಾಂಕ್. ಓಕೆ. ಆ್ಯಂಡ್ ನನ್ನ ಮಾರ್ಕ್ಸ್ ಕೂಡ ಐ ಈವನ್ ರಿಮೆಂಬರ್ ಆ ಕನ್ಸಲ್ಲಿ ನನ್ನ ಮಾರ್ಕ್ಸ್ ಎಷ್ಟು ಬಂದಿತ್ತು ಅಂದರೆ 780 ಬಂದಿತ್ತು. ಇಲ್ಲಿ 770 ನಿಲ್ಲಿಸಿದ್ರು. ಮೇ ಬಿ 10 ಮಾರ್ಕ್ ಅಲ್ಲಿ ಇಂಟರ್ವ್ಯೂದು ಏನೋ ಅದೊಂದು ಆಯ್ತಲ್ಲ, ಸೊ ಅದು ಅಂತ ನಾನು ಅಂದ್ಕೊಂಡೆ. ಸೊ ಮೈ ಮೆಂಟಲ್ ಸ್ಟ್ರೆಂತ್ ವಾಸ್ ವೆರಿ ಸ್ಟ್ರಾಂಗ್. 5 minutes ಆಫ್ ಮೆಡಿಟೇಷನ್ ಎವ್ರಿ ಡೇ. ನಂಗೆ ಅದಕ್ಕಿಂತ ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ, ನಾನು ತುಂಬಾ ಆಕ್ಯುಪೈಡ್ ಪರ್ಸನ್. ಸೊ ಐ ಯೂಸ್ ಟು ಡೂ 5 minutes ಆಫ್ ಮೆಡಿಟೇಷನ್ ಆ್ಯಂಡ್ ಓನ್ಲಿ ಪಾಸಿಟಿವ್ ಥಾಟ್ಸ್. ಈಗ ಇಟ್ ಈಸ್ ವೆರಿ ಚಾಲೆಂಜಿಂಗ್. ಇವಾಗ ನಾವು ಡೌನ್ ಆಗೋಗ್ತೀವಿ ಒಂದೊಂದ್ಸಲ. ಬಟ್ ಯಾವಾಗಲೇ ಆ ನೆಗೆಟಿವ್ ಥಾಟ್ ನನ್ನ ಹತ್ರ ಬರ್ತಿದೆ ಅಂದರೆ ಐ ಯೂಸ್ ಟು ಫ್ಲಶ್ ಇಟ್ ಔಟ್. ಗೆಟ್ ಲಾಸ್ಟ್, ಐ ಆಮ್ ಹಿಯರ್ ಟು ಸ್ಟೇ, ಐ ಆಮ್ ಹಿಯರ್ ಟು ವಿನ್. ಎಕ್ಸಾಮ್ಗೆ ಎಲ್ಲರೂ ಓದ್ತೀರಾ, ನೀವು ಇಲ್ಲಿ ಬಂದಿದ್ದೀರಾ ಅಂತಂದರೆ ಓದೋ ಪರ್ಪಸ್ಗೆ ಬಂದಿರೋದು ಅಲ್ವಾ. ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕೆ ಯಾರೂ ಬಂದಿಲ್ಲ. ಆ್ಯಂಡ್ 90% ಆರ್ ಸೀರಿಯಸ್ ಕ್ಯಾಂಡಿಡೇಟ್ಸ್ ಓನ್ಲಿ. ಆ 10% ಏನಿರುತ್ತೆ, ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಅಪ್ಪ ಅಮ್ಮನ ಪ್ರೆಸ್ಟೀಜ್ಗೋಸ್ಕರ ಬಂದುಬಿಟ್ಟಿರ್ತಾರೆ. ದ್ಯಾಟ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್. ಬಟ್ ಐ ಬಿಲೀವ್ ಯು ಆಲ್ ಆರ್ ಹಿಯರ್ ಬಿಕಾಸ್ ಆಫ್ ಯುವರ್ ಓನ್ ಚಾಯ್ಸಸ್, ರೈಟ್? ಬಿಲ್ಡ್ ದಟ್ ಮೆಂಟಲ್ ಸ್ಟ್ರೆಂತ್. ಹಂಗನ್ಬಿಟ್ಟು ನಾನು ಎಲ್ಲೂ ಓವರ್ ಕಾನ್ಫಿಡೆಂಟ್ ಆಗಲಿಲ್ಲ. ಓಕೆ, ನನ್ನ ಕಾನ್ಫಿಡೆನ್ಸ್ ಇದೆ, ನಾನೇನು ಓದಲಿಲ್ಲ ಅಂದರೂ ನಾನು ಆಫೀಸರ್. ನೋ. ಆ ಒಂದು ಮಾತು ನಾನು ಯಾರು ಒಬ್ರಿಗೆ ಹೇಳಿದ್ನೋ ಅದನ್ನು ನಾನು ಕೀಪಪ್ ಮಾಡೋದಕ್ಕೆ 1.5 ವರ್ಷ ನಾನು ಸ್ಟ್ರಗಲ್ ಮಾಡಿದ್ದೀನಿ. ಬಿಕಾಸ್ ಐ ಹ್ಯಾಡ್ ಟು ಕೀಪ್ ಅಪ್ ದಟ್.
ಇಟ್ಸ್ ನಾಟ್ ಸೊ ಈಸಿ, ಎವ್ರಿ ಡೇ ಫೇಸಿಂಗ್ ಲಾಟ್ ಆಫ್ ಚಾಲೆಂಜಸ್. ಅದನ್ನು ಕೀಪಪ್ ಮಾಡೋದು ಅಷ್ಟು ಈಸಿ ಆಗಿರಲಿಲ್ಲ. ಬಟ್ if a person like me, a homemaker, taking care of 2 kids at home, mother-in-law, father-in-law, husband, the entire family can do this, nimga, I don't think you fall in that zone where I was, right? And I was like, even now that thing haunts me. I don't have my parents. So nange ivatgu avoid ತುಂಬಾನೇ ನಾನು ಎಲ್ಲಿ ಕೂತ್ರು ಎಲ್ಲಿ ನಿಂತರು ಲೈಕ್ ಐ ಮಿಸ್ ಮೈ ಪೇರೆಂಟ್ಸ್ ಅ ಲಾಟ್. ಸೊ ಆ ಥರ ಒಂದು ಚಾಲೆಂಜಸ್ ನಿಮ್ಮಲ್ಲಿ ಯಾರಿಗೂ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸೊ ಯು ಕ್ಯಾನ್ ಡೈವರ್ಟ್ ಯುವರ್ ಕಂಪ್ಲೀಟ್ ಎನರ್ಜಿ ಟು ಯುವರ್ ಪ್ರಿಪ್ರೇಷನ್ ಅಲ್ವಾ. ಸೊ ಇಟ್ಸ್ ಅ ವಂಡರ್ಫುಲ್ ಪ್ಲ್ಯಾಟ್ಫಾರ್ಮ್. ಇಟ್ ಈಸ್ ಅ ವಂಡರ್ಫುಲ್ ಪ್ಲ್ಯಾಟ್ಫಾರ್ಮ್. ಏನು ಜರ್ನಿ ಏನಿದೆ ಅಂತ ಯಾರೂ ಕೇಳಲ್ಲ. ನೀವು ಸಕ್ಸಸ್ ಆದ್ರೆ ಅಷ್ಟೇ ಬೇಕಾಗಿರೋದು. ಆ್ಯಂಡ್ ಇವತ್ತು ನಾನು ಅದನ್ನು ನೋಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ಟು ಸ್ಟ್ಯಾಂಡ್ ಹಿಯರ್. ನಾನು ಹ್ಯಾಪಿ, ಬಟ್ ದ ಪೀಪಲ್ ಅರೌಂಡ್ ಮೀ, ಆಲ್ ದೋಸ್ ಪೀಪಲ್ ನನ್ಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು, ದೇ ಆರ್ ಸೋ ಪ್ರೌಡ್ ಆಫ್ ಮೀ. ಅವ್ರು ಯು ಶುಡ್ ಎಕ್ಸ್ಪೀರಿಯನ್ಸ್ ದಟ್ ಅಲ್ವಾ. ಯು ಶುಡ್ ಸಿ ದಟ್ ಒನ್ಸ್. ಸಿ, ಎಲ್ಲರೂ ಇಂಜಿನಿಯರ್ಸ್, ಎಲ್ಲರೂ ಡಾಕ್ಟರ್ಸ್ ಆಗ್ತೀವಿ. ಅಲ್ಲಿತ್ತ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿಲಿ ಈ ಥರ ಒಂದು ಪ್ರಿವಿಲೇಜ್ ಇತ್ತ? ನೋ, ದಿಸ್ ಇಸ್ ಎಲೈಟ್ ಸರ್ವಿಸ್ ಅಂತ ಏನಕ್ಕೆ ಅಂತಾರೆ ನನಗೆ ಐ ಆಮ್ ಫೀಲಿಂಗ್ ಇಟ್ ಟುಡೇ. ಸೊ ನೀವು ಇನ್ಸ್ಪಿರೇಷನ್ ಆಗಬೇಕು. ನೆಕ್ಸ್ಟ್ ಇಯರ್ ನೀವು ಈ ಥರ ಬಂದು ನಿಂತ್ಕೊಂಡು ಮಾತಾಡಬೇಕಲ್ವಾ. ಆ ವಿಜುವಲೈಸ್ ಮಾಡ್ಕೋಬೇಕು ಆ ಸಕ್ಸಸ್ನ. ಎಕ್ಸಾಮ್ ಬರೆಯೋದು ನಮಗೆ ನಾವು ಯಾವುದ್ರಲ್ಲಿ ಸೆಲ್ಕ್ ಆಗಿಬಿಟ್ಟಿರ್ತೀವಿ ಅಂದರೆ ಸಿಲೆಬಸ್ ಕಂಪ್ಲೀಟ್ ಮಾಡಿಬಿಡ್ಬೇಕು. ಓಕೆ, ಅವಳು ಅಷ್ಟು ಓದ್ಬಿಟ್ಟಿದ್ದಾಳೆ, ನಾನು ಇಷ್ಟು. ನೆವರ್. ಐ ಆಲ್ವೇಸ್ ವಿಜುವಲೈಸ್ಡ್ ದಿಸ್ ಡೇ. ಈ ಥರ ಒಂದು ದಿನಾನ ನಾನು ವಿಜುವಲೈಸ್ ಮಾಡ್ತಾನೆ ಬಂದೆ. 10 ವರ್ಷದಲ್ಲಿ ಮಾಡಲಿಲ್ಲ, ಈ 1 ವರ್ಷದಲ್ಲಿ ಮಾಡ್ತಾ ಬಂದೆ. ಪ್ರಾಬಬ್ಲಿ ಫಸ್ಟ್ ಅಟೆಂಪ್ಟ್ಗೆ ನಾನು ಇಷ್ಟೊಂದು ಸ್ಟ್ರಾಂಗ್ ಇದ್ದಿದ್ರೆ ಐ ವಿಡ್ ಹ್ಯಾವ್ ಬೀನ್ ಸಮ್ವೇರ್ ನೌ. ಬಟ್ ಇಟ್ಸ್ ಓಕೆ, ಬೆಟರ್ ಲೇಟ್ ದೆನ್ ನೆವರ್. ಬಟ್ ನಿಮ್ಮ ವಿಚಾರದಲ್ಲಿ ಆ ಥರ ಆಗೋದು ಬೇಡ. ನಾನು ಮಾಡಿದಂಥ ಮಿಸ್ಟೇಕ್ಸ್ ನೀವು ಯಾರೂ ಮಾಡಬೇಡಿ. ಸೊ ಇನ್ನೂ ಯಂಗ್ ಫ್ರೆಶ್ ಮೈಂಡ್ ನೀವೆಲ್ಲ ನಿಮ್ಮ ಒಳ್ಳೆ ಎನರ್ಜಿನ ಒಳ್ಳೆ ಕಡೆ ಡೈವರ್ಟ್ ಮಾಡಿ. ಸೊ ದಿಸ್ ಇಸ್ ಆಲ್ ಐ ಹ್ಯಾಡ್ ಟು ಸೇ. ನಿಮ್ಗೇನಾದರೂ ಕೇಳಬೇಕಂದ್ರೆ ಕೇಳ್ಬೋದು. ನಾನೇ ಎಲ್ಲ ಹೇಳ್ಬಿಟ್ಟಿದ್ದೀನಿ ಅನ್ಸುತ್ತಾ? ಬಿಕಾಸ್ ಐ ಡೋಂಟ್ ವಾಂಟ್ ಟು ಮಿಸ್ ಔಟ್ ಆನ್ ಎನಿಥಿಂಗ್. ಬಿಕಾಸ್ ನಿಮ್ಮ ಸ್ಟ್ರಗಲ್ ಐ ವಾಸ್ ದೇರ್, ನೋ ಒನ್ಸ್. ಐ ಥಿಂಕ್ ಲಾಸ್ಟ್ ಇಯರ್ ಐ ವಾಸ್ ಸಿಟ್ಟಿಂಗ್ ದೇರ್ ಲೈಕ್ ಯು. ಸೇಮ್ ಚಾಲೆಂಜಸ್, ಸೇಮ್ ಇಶ್ಯೂಸ್, ರೈಟ್? ಸೊ ಎನಿಥಿಂಗ್ ಯು ವಾಂಟ್ ಟು ಆಸ್ಕ್, ಯು ಕ್ಯಾನ್ ಆಸ್ಕ್. ಅದೇ ಸರ್, ನಾನು 1 ಮಂತ್ ಟೈಮ್ ತೊಗೊಂಡೆ. ಓವರ್ ನೈಟ್ ಅದಾಗಲಿಲ್ಲ. ಆಮೇಲೆ ನಾನು ಎಲ್ಲಿ ಕೂತ್ರು ಎಲ್ಲಿ ನಿಂತರು ನಾನು ಅದನ್ನೇ ಯೋಚನೆ ಮಾಡ್ತಾ ಶುರು ಮಾಡಿದೆ. ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ. ನೆವರ್. ನಂಗೆ ಅದು ಅನ್ನಿಸ್ಲೇ ಇಲ್ಲ. ನನಗೆ ಅನಿಸಿದಷ್ಟೇ. ಸಿ, ಫಸ್ಟ್ 2 ಅಟೆಂಪ್ಟ್ಸಲ್ಲಿ ನಂದು ಇಂಟರ್ವ್ಯೂ ಏನೇ ಆಗಿರಲಿ, ಆಯಿತಾ. ಬಟ್ ನನ್ನ ಮೇನ್ ಸ್ಕೋರೇ ಜಾಸ್ತಿ ಇದ್ದಿದ್ರೆ ನೋಬಡಿ ವುಡ್ ಹ್ಯಾವ್ ಟಚ್ಡ್ ಮೀ. ನಾನು ಟಚ್ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ ಅಲ್ವಾ. ಅವ್ನು ಲೀಸ್ಟ್ ಕೊಟ್ಟಿದ್ರು ನಂದು ಆಗಬೇಕಿತ್ತು. ಐ ಡೋಂಟ್ ವಾಂಟ್ ಟು ಬ್ಲೇಮ್ ದ ಸಿಸ್ಟಮ್ ಹಿಯರ್. ಸಿಸ್ಟಮ್ ಇಸ್ ದ್ಯಾಟ್. ಬಟ್ ನನ್ನ ಒಂದು ಮಿಸ್ಟೇಕ್ಸ್ನ ನಾನು ಕರೆಕ್ಟ್ ಮಾಡ್ಕೋಬೇಕಿತ್ತಲ್ವಾ. ನನ್ನ ಮಿಸ್ಟೇಕ್ ಗೊತ್ತಾಗೋಯ್ತು. ಐ ರಿಯಲೈಸ್ ದ ರೂಟ್ ಕಾಸ್ ಆ್ಯಂಡ್ ಐ ಆಲ್ಸೋ ನಾನು ಫರ್ಗಿವ್ ಮಾಡಿಬಿಟ್ಟೆ ನನ್ನ ಮಿಸ್ಟೇಕ್ಸ್ನ. ನನ್ನ ಗಿಲ್ಟಲ್ಲಿ ಇರಲಿಲ್ಲ. ಓಕೆ, ಐ ಡಿಡ್ ದಿಸ್ ಮಿಸ್ಟೇಕ್, ಅಯ್ಯೋ ಅಂತ ನನ್ನ ಗಿಲ್ಟಲ್ಲಿ ಇರಲಿಲ್ಲ. ಐ ಓವರ್ ಕೇಮ್ ದಟ್. ಐ ಫರ್ಗೇವ್ ಮೈ ಸೆಲ್ಫ್. ಇವಾಗ ನೀವು ಅಷ್ಟೇ, ನಿಮಗೂ ಅದನ್ನೇ ಹೇಳ್ತೀನಿ. ನೀವು ಒಂದು ತಪ್ಪು ಮಾಡಿದ್ರಿ ಅಂದರೆ ಒಪ್ಕೊಂಡು ಯು ಅಕ್ಸೆಪ್ಟ್ ದಟ್ ಮಿಸ್ಟೇಕ್ ಆ್ಯಂಡ್ ಫರ್ಗಿವ್ ಯುವರ್ ಸೆಲ್ಫ್ ಫಾರ್ ದಟ್ ಮಿಸ್ಟೇಕ್. ಆವಾಗ ನೋಡಿ, ದಟ್ ವಿಲ್ ಬಿ ಅ ಗೇಮ್ ಚೇಂಜರ್. ನೀವು ಮುಂದೆ ಎಷ್ಟು ಮುಂದೆ ಹೋಗ್ತೀರಾ ಅಂತ ನೋಡಿ. ಆ್ಯಂಡ್ ಐ ರೆಡ್ ಸಮ್ ಗುಡ್ ಬುಕ್ಸ್. ಐ ಕ್ಯಾನ್ ಶೇರ್ ದಟ್ ಬುಕ್ಸ್. ದ ಪವರ್ ಆಫ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್, ಬ್ರಿಂಗ್ ಔಟ್ ದ ಮ್ಯಾಜಿಕ್ ವಿತ್ ಇನ್ ಯು. ಈ 2 ಬುಕ್ಕು. ಅದರಲ್ಲೂ ಚಾಪ್ಟರ್ ನಂಬರ್ 14ನ ನಾನು ರಿಪೀಟೆಡಾಗಿ ಓದ್ತೀನಿ. ಇವತ್ತಿಗೂ ಓದ್ತೀನಿ. ನಾನು ಆ್ಯಕ್ಚುಲಿ ಅದನ್ನು ಟೆಕ್ಸ್ಟ್ ಬುಕ್ ಥರ ಓದ್ತೀನಿ. ಮಾರ್ಕರಲ್ಲೆಲ್ಲ ಹೈಲೈಟರೆಲ್ಲ ಮಾಡಿದ್ದೀನಿ ನಾನು. ಸೊ ಇಟ್ ವಾಸ್ ದೋಸ್ 2 ಬುಕ್ಸ್. ಒಳ್ಳೆ ಮೆಂಟರ್ಸ್, ಒಳ್ಳೆ ಗೈಡೆನ್ಸ್, ಒಳ್ಳೆ ಬುಕ್ಸ್. ಈಗ ಮಾರ್ಕೆಟಲ್ಲಿ ಎಲ್ಲರೂ ಗೈಡೆನ್ಸ್ ಕೊಡ್ತಾರೆ ರೀ. ನಮಗೆ ಏನು ಬೇಕೋ ರೈಟ್ ಗೈಡೆನ್ಸ್ ಬೇಕು. ನಮಗೆ ಗೈಡೆನ್ಸ್ ರೈಟ್ ಆರ್ ರಾಂಗ್ ಅಂತ ಡಿಸ್ಟಿಂಗ್ವಿಷ್ ಮಾಡೋದು ಹೆಂಗೆ ಅಲ್ವಾ. ಸೊ ಯು ಶುಡ್ ನೋ ದಟ್. ಆ್ಯಂಡ್ ಅದೇನು ಗೊತ್ತಾ, ಒಂದು ಸಲ ನೀವು ಹಾನೆಸ್ಟಾಗಿ ಒಂದು ಪ್ರಿಪ್ರೇಷನಲ್ಲಿ ನೀವು ಮುಳುಗ್ಬಿಡ್ತೀರಾ ಅಂತಂದರೆ ಆ ಪಾಸಿಟಿವ್ ಸರ್ಕಲ್ ಕ್ರಿಯೇಟ್ ಆಗಿಬಿಡುತ್ತೆ ನಿಮ್ಮ ಸುತ್ತ. ಅದೇ ನಿಮಗೆ ದಾರಿ ತೋರಿಸ್ತಾ ಹೋಗುತ್ತೆ. ಯು ನೀಡ್ ನಾಟ್ ವರಿ ಅಟ್ ಆಲ್. ಯು ಶುಡ್ ಆಲ್ಸೋ ಎಕ್ಸ್ಪೀರಿಯನ್ಸ್ ದಟ್. ಸೆಲ್ಫ್ ಹೆಲ್ಪ್ ಬುಕ್ಸ್ ಇವೆರಡು ಓದಿದ್ದೀನಿ. ಅಪಾರ್ಟ್ ಫ್ರಮ್ ದಟ್ ನಂಗೆ ಒಳ್ಳೆ ಮೆಂಟರ್ಸ್ ಇದ್ದರು, ಒಳ್ಳೆ ಬುಕ್ ಇತ್ತು ನನ್ನ ಹತ್ರ. ದಟ್ಸ್ ಇಟ್. ಒಂದು 7 ರಿಂದ 8 ಬುಕ್ ಅಷ್ಟೇ ಓದಿದ್ದು ಫಾರ್ ದ ಎಂಟೈರ್ ಸಿಲೆಬಸ್. ನಾನು ಯಾವುದು ಒಂದಷ್ಟು ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡೆ. ಬೆಳಗ್ಗೆ ಐ ಆಮ್ ಎನ್ ಅರ್ಲಿ ರೈಸರ್ ಓನ್ಲಿ. ಬಟ್ ನಾನು ಓದ್ಕೊಂಡೇ ಇರ್ತಾ ಇದ್ದೆ. ಆ 1 ತಿಂಗಳು ನಾನು ಓದೋದನ್ನೇ ಬಿಟ್ಬಿಟ್ಟೆ. ಐ ಮೇಡ್ ಇಟ್ ಅ ಪಾಯಿಂಟ್ ದಟ್ ಐ ಆಮ್ ನಾಟ್ ಗೋಯಿಂಗ್ ಟು ಟಚ್ ದ ಬುಕ್ಸ್. ಬಿಕಾಸ್ ತಿರ್ಗಾ ಅದೇನೇ ಮಿಸ್ಟೇಕ್ ಮಾಡ್ತೀನಿ. ಈಗೇನೋ ಹೆಪಸಾಯ್ಡ್ ಆಗಿ ತೊಗೊಂಡ್ಬಿಟ್ಟು ಜೋಶಲ್ಲಿ ಎಮೋಷ್ನಲಿ ನಾನು ಇಲ್ಲದೆ ಇರೋವಾಗ ಆ ಬುಕ್ಸ್ ತೊಗೊಂಡು ತಿರ್ಗಾ 1.5 ತಿಂಗಳು ತಿರ್ಗಾ ಡ್ರಾಪ್ ಆಗುತ್ತೆ. ಸೊ ನಾನು ಅದನ್ನು ಮಾಡಲಿಲ್ಲ. ಸ್ವಲ್ಪ ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಐ ಕಾನ್ಸಂಟ್ರೇಟೆಡ್ ಆ್ಯಂಡ್ ಐ ಸ್ಟಾರ್ಟೆಡ್ ರೀಡಿಂಗ್ ಗುಡ್ ಬುಕ್ಸ್, ಒಳ್ಳೊಳ್ಳೆ ಕೋಟ್ಸು, ಇನ್ಸ್ಪೈರಿಂಗ್ ಕೋಟ್ಸ್. ಇವಾಗ ವಿವೇಕಾನಂದ ಅದಿರ್ಬೋದು, ಅದೆಲ್ಲ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ನನ್ನ ಲೈಫ್ ಜರ್ನಿ ಹೆಂಗಿತ್ತು. ನಾನು ಸಿನ್ಸ್ ಚೈಲ್ಡ್ಹುಡ್ ಐ ವಾಂಟೆಡ್ ಟು ಬಿ ಅ ಸಿವಿಲ್ ಸರ್ವೆಂಟ್ ಆ್ಯಂಡ್ ವಾಟ್ ಆಮ್ ಐ ಟುಡೇ.
I was in the peak of my career. I was a team leader in Australia for that company, and I quit that job. Huge salary, ಅವೆಲ್ಲ ಐ ಡೋಂಟ್ ವಾಂಟ್ ಟು ಟಾಕ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಅಷ್ಟು ಬಿಟ್ಟು ಬಂದು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ? ಸೊ ಐ ಶುಡ್ ಡೂ ಸಮಥಿಂಗ್ ಪ್ರೊಡಕ್ಟಿವ್. ಆ್ಯಂಡ್ ಐ ಆಮ್ ನಾಟ್ ಒನ್ ಪರ್ಸನ್ ಹೂ ಇಸ್ ನಾಟ್ ಕೇಪಬಲ್. ನನ್ನ ಕೇಪಬಿಲಿಟಿ ನನಗೆ ಗೊತ್ತಿತ್ತು, ಬಟ್ ನಾನು ಅದನ್ನು ಬೆಸ್ಟ್ ಯುಟಿಲೈಸ್ ಮಾಡಲಿಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಸೊ ದಟ್ 1 month ವೆಂಟ್ ಇನ್ ದಟ್, ಅಂದರೆ ಆ ಮೈಂಡ್ ಟ್ರೈನ್ ಮಾಡೋಕ್ಕೆ ನನಗೆ ಆ ರೀತಿ ಒಂದಾಯಿತು ಸರ್. ಎನಿಥಿಂಗ್ ಎಲ್ಸ್? ಮ್ಯಾಮ್ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ ಮ್ಯಾಮ್? ಇವಾಗ ನೀವು ಆ್ಯಕ್ಚುಲಿ ನಿಮಗೊಂದು ಫ್ಯಾಮಿಲಿ ಇದೆ ಮ್ಯಾಮ್, ಯಾವ ಥರ ಬ್ಯಾಲೆನ್ಸ್ ಮಾಡಿದ್ರಿ ಮ್ಯಾಮ್ ಅದನ್ನೆಲ್ಲ? ಅದೇ ಹೇಳೋದು, ಅಂದರೆ ವೆನ್ ಯುವರ್ ಇಂಟೆನ್ಷನ್ಸ್ ಆರ್ ರೈಟ್, ವೆನ್ ಯುವರ್ ಮೈಂಡ್ ಇಸ್ ಲೈಕ್ ಅ ಡೈನಮೋ, ಆ ಯೂನಿವರ್ಸು ನಿಮ್ಮನ್ನು ಸಪೋರ್ಟ್ ಮಾಡುತ್ತೆ. ಅಲ್ಲಿ ತನಕ ಇಲ್ದಿರೋ ಸಪೋರ್ಟ್ ಅಲ್ಲಿಂದ ಸಿಗೋಕ್ಕೆ ಶುರು ಆಗೋಗುತ್ತೆ. ಆ್ಯಂಡ್ ಮಕ್ಕಳು ತುಂಬ ಚಿಕ್ಕವ್ರು ಇರ್ತಾರೆ. ಈಗ ಆವಾಗ ಹಿ ವಾಸ್ 6 years, ಮಗಳು 5 years, ತುಂಬ ಚಿಕ್ಕವ್ರು ಇರ್ತಾರೆ. ಬಟ್ ಅವ್ರಿಗೆ ಅಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಮೆಚುರಿಟಿ ಅಂತಂದರೆ, ನಾನು ತುಂಬ ಅಂದರೆ ನಾನು ಬರೀ ಓದ್ಕೊಂಡೇ ಇರಲಿಲ್ಲ. ಇದನ್ನು ನಾನು ಹೇಳ್ತೀನಿ, ಐ ಹ್ಯಾವ್ ಎಂಜಾಯ್ಡ್ ಮೈ ಲೈಫ್. ಎಲ್ಲ ಪ್ರೈಮಲ್ಲಿ ಬಂದಿರೋ ಎಲ್ಲ ಸೀರೀಸ್ ನೋಡಿದ್ದೀನಿ, ನೆಟ್ಫ್ಲಿಕ್ಸ್ ಎಲ್ಲನೂ. ಅದೂ ಸಾಲದೆ ಡಿಸ್ನಿ ಹಾಟ್ಸ್ಟಾರು, ಝೀ ಎಲ್ಲ ಸೀಸನ್ 1 ಸೀಸನ್ 2 ಎವ್ರಿಥಿಂಗ್ ಐ ಹ್ಯಾವ್ ವಾಚ್ಡ್. ಆಯಿತಾ? ಸೊ ಒಂದು ಎಪಿಸೋಡ್ ಏನಾದರೂ ಆದರೆ ನನ್ನ ಟೈಮ್ ಡಿಸಿಪ್ಲಿನ್ ಇತ್ತು, ಈ ಟೈಮ್ ಇದಕ್ಕೇನೆ, ಅದು ಬಿಟ್ಟು ನಾನು 1 ನಿಮಿಷ ಸ್ಪೆಂಡ್ ಮಾಡ್ತಿರಲಿಲ್ಲ. ಒಂದೊಂದು ಸಲ ಓಕೆ ಇನ್ನೊಂದು ಎಪಿಸೋಡ್ ನೋಡ್ಬಿಡೋಣ ಅಂದರೆ ಮೈ ಸನ್ ಯೂಸ್ ಟು ಕಮ್ ಆ್ಯಂಡ್ ಯೂಸ್ ಟು ಟೆಲ್ ಮಿ, ಅಮ್ಮ ನೀವು ಬ್ಯಾಡ್ ಗರ್ಲ್ ಆಗೋಗಿದ್ದೀರಾ, ನೀವು ಜಾಸ್ತಿ ಟಿ ವಿ ನೋಡ್ತಾ ಇದ್ದೀರಾ. ಆಮೇಲೆ ಆ ಥರನೂ ಐ ಹ್ಯಾವ್ ಫೇಸ್ಡ್ ಇಟ್. ಅದೇ ಹೇಳೋದು, ದ ಎಂಟೈರ್ ಯೂನಿವರ್ಸ್ ಸಪೋರ್ಟೆಡ್ ಮೀ ಫಾರ್ ದಿಸ್. ಮಗಳು ಏನು ಮಾಡೋಳು, ತುಂಬಾ ಅಂದರೆ ಬುಕ್ಸ್ ಎಲ್ಲ ತಂದುಕೊಡೋದು, ನಾನು ಎಲ್ಲಿರ್ತೀನೋ ಅಲ್ಲಿ ಅಮ್ಮ ಇಲ್ಲೇ ಇರಿ. ತುಂಬ ಚಿಕ್ಕ ಮಕ್ಕಳು, ಹಿ ಹಸ್ ಸೀನ್ ಮೈ ಚಿಲ್ಡ್ರನ್, ಆ ಥರ ಒಂದು ಸಪೋರ್ಟು. ಆ್ಯಂಡ್ ಹಸ್ಬೆಂಡ್ ಇಸ್ ಅ ಅಲ್ಟಿಮೇಟ್ ಪರ್ಸನ್. ಅವರು ಐ ಆಮ್ ಹಿಯರ್ ಟುಡೇ ಬಿಕಾಸ್ ಆಫ್ ಹಿಮ್. ನೋ ಪೇರೆಂಟ್ಸ್ ಸಪೋರ್ಟ್ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್, ರೈಟ್? ಯುವರ್ ಸ್ಪೌಸ್ ಶುಡ್ ಬಿ ವೆರಿ ಸಪೋರ್ಟಿವ್ ಟು ಯು. ಆಮೇಲೆ ಎಲ್ಲರೂ ನಮ್ಮ ಮನೆಗೆ ಅಡುಗೆ ಮಾಡೋಕ್ಕೆ ಬರ್ತಿದ್ದವರು, ಕೆಲಸ ಮಾಡೋಕ್ಕೆ ಬರ್ತಿದ್ದವರು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ನನ್ನ ಸಿಸ್ಟರ್, ನನ್ನ ತಂಗಿ ಸಪೋರ್ಟ್ ಅಂತೂ ತುಂಬ ಇತ್ತು. ಮತ್ತು ನನ್ನ ಬ್ರದರ್ಸ್ ಇನ್ ಲಾ, ಎವ್ರಿಬಡಿ ಸಪೋರ್ಟೆಡ್. ನಾನು ಹೇಳ್ತಾ ಇಲ್ವ, ಒಬ್ರಿಗಿಬ್ಬರಿಗೆ ನಾನು ಕ್ರೆಡಿಟ್ ಕೊಡೋಂಗೇ ಇಲ್ಲ. ಮೆಂಟರ್ಸ್ ಹೌದು, ಅವ್ರಿಲ್ದಂಗೆ ನಾನು ಇವತ್ತಿಲ್ಲ. ಬಟ್ ಆ ಮೆಂಟರ್ಸ್ ಅಲ್ಲದೆ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿತ್ತು. ಸೊ ನನಗೆ ಟೈಮ್ ಡಿಸಿಪ್ಲಿನ್ ಇತ್ತು. ಇವಾಗ ಅಡುಗೆ ಮಾಡೋಕ್ಕಂದ್ರೆ ಅಡುಗೆ ಮಾಡೋಕ್ಕೆ ಇದೇ ಕೆಲಸ, ಇದೇ ಟೈಮು. ಆ ಟೈಮ್ ನಮ್ಗೆ ಇರ್ತಿರ್ಲಿಲ್ಲ. ನಿದ್ದೆ ಅಂದರೆ ನಿದ್ದೆ ಇದೇ ಟೈಮು. ಕಂಪ್ಲೀಟ್ಲಿ ಒಂದು ಸ್ವಲ್ಪ ಮೆಕ್ಯಾನಿಕಲ್ ಲೈಫೇ ಆಗೋಗಿತ್ತು. ಬಟ್ ಐ ಹ್ಯಾವ್ ಎಂಜಾಯ್ಡ್ ಮೈ ಲೈಫ್. ಐ ಹ್ಯಾವ್ ಗಾನ್ ಔಟ್ಸೈಡ್, ಹ್ಯಾಡ್ ಐಸ್ ಕ್ರೀಮ್ಸ್, ಲಾಂಗ್ ಡ್ರೈವ್ಸ್, ದೇವಸ್ಥಾನ, ಮೂವಿ ಎಲ್ಲ ಮಾಡಿದ್ದೀನಿ. ಬಟ್ ಐ ವಾಸ್ ವೆರಿ ಶ್ಯೂರ್ ನಾನು ಅವತ್ತಿನ ದಿನ ಏನು ಮುಗಿಸ್ಬೇಕಿತ್ತು ಅದನ್ನು ಮುಗಿಸಿರ್ತಿದ್ದೆ. ನಾನು ಹಾನೆಸ್ಟ್ ಆಗಿದ್ದೆ. ಸೊ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. ಆದರೆ ಈಗ ನೋಡಿ, ನಂಗೆ ಅನ್ಸಿದ್ದು ಇಷ್ಟೇ, ಒಂದಿನದಲ್ಲಿ 24 hours. ಐ ಡೋಂಟ್ ಬಿಲೀವ್ ಇನ್ ಸೇಯಿಂಗ್ ಓಕೆ ಟೈಮ್ ಇಲ್ಲ ಅಂತ ನಾನು ಯಾವತ್ತೂ ಯಾರಿಗೂ ಹೇಳಲ್ಲ. ಹಂಗೆ ಹೇಳೋರು ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಬರದೇ ಇರೋರು ಅಲ್ವಾ? 24 hours ಇಸ್ ಅ ಹ್ಯೂಜ್ ಟೈಮ್. ಯು ಶುಡ್ ನೋ ಹೌ ಟು ಮ್ಯಾನೇಜ್ ಇಟ್ ಅಲ್ವಾ? ಸೊ ಐ ಆಮ್ ದಟ್ ಕ್ಯಾಟಗರಿ ಆಫ್ ಪರ್ಸನ್. ಸೊ ನನಗೇನು ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಏನು ಕಷ್ಟ ಆಗ್ತಿರ್ಲಿಲ್ಲ. ಪಾಪ ನಮ್ಮ ಮನೆಯವ್ರಿಗೆ ನನ್ನನ್ನು ಮ್ಯಾನೇಜ್ ಮಾಡೋದು ಕಷ್ಟ ಆಗ್ಬಿಡೋದು. ದೇ ವಾಂಟೆಡ್ ಮೀ ಟು ಸ್ಲೀಪ್. ಮಲ್ಕೋ ನಂಗೆ ನಿದ್ದೆ ಬರ್ತಾ ಇರಲಿಲ್ಲ. ಸೊ ದ್ಯಾಟ್ ವಾಸ್ ಮೈ ಕಂಪ್ಲೇಂಟ್ ಅಷ್ಟೇ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ನಾನು ಇವಾಗ ಎಸ್ಸೆ ತುಂಬ ಟಾಪಿಕ್ಸ್ ಇರುತ್ತೆ. ಆಮೇಲೆ ನೀವು ಬರ್ದಿದ್ದಾಗ ಇದು ಆಪ್ಷನ್ಸ್ ಇರಲಿಲ್ಲ. ಹೌದು. ಅಷ್ಟು ಮಾರ್ಕ್ಸಿಗೆ ಅಷ್ಟು ಹ್ಯೂಜ್ ಆಗಿ ಬರೆಯೋದು, ಅಷ್ಟು ನಾಲೆಜ್, ಅದ್ರ ಎಲ್ಲ ಟಾಪಿಕ್ಗೂ ನಾವು ಅಷ್ಟು ನಾಲೆಜ್ ಗೇನ್ ಮಾಡೋಕ್ಕಾಗಲ್ಲ. ರೈಟ್. ಟೈಮಿಗೆ ಅದು ಹೆಂಗೆ ಡ್ರ್ಯಾಗ್ ಹೆಂಗೆ ಮಾಡ್ತೀರಾ? ನಾನೇನು ಮಾಡಿದೆ ಅಂತಂದರೆ ಗೊತ್ತಾಯಿತು ಓಕೆ. ಆ್ಯಂಡ್ ನನ್ನ ಮೇಲೆ ನಾನು ಬೈಕೊಂಡೆ ಫಸ್ಟ್ ಟೈಮ್, ನಿಂಗೆ ಹಿಂಗೆ ಆಗಬೇಕು, ಒಂದ್ಸಲ ಆದರೂ NEP ನೀನು ಬರಿಬೇಕಿತ್ತು, ಇವಾಗ ಅನುಭವಿಸು ಅಂತೆಲ್ಲ ನನಗೆ ನಾನೇ ಒಂದಷ್ಟು ಬೈಕೊಂಡು ಕೊನೆಗೆ ಏನು ಮಾಡಿದೆ, ನಾನು ಈ 10 ಎಸ್ಸೆ ಟೆಸ್ಟ್ಸ್ ಏನು ಬರೆದಿದ್ನೋ ಅದರಲ್ಲೆಲ್ಲ ಆ ಪರ್ಟಿಕ್ಯುಲರ್ ಎಜುಕೇಷನ್ ಟಾಪಿಕ್ಗೆ ಏನೇನು ಲಿಂಕ್ ಮಾಡ್ಬೋದೋ ಅದನ್ನೊಂದು 20 ನಿಮಿಷದಲ್ಲಿ ಎಲ್ಲ ಬರ್ಕೊಂಡೆ. ಮತ್ತು ಮೈ ಕರೆಂಟ್ ಅಫೇರ್ಸ್ ಆರ್ ಗುಡ್. ನನ್ನ ಕರೆಂಟ್ ಅಫೇರ್ಸ್ ಸ್ಟ್ರಾಂಗ್ ಇದೆ, ಕೋಟ್ಸ್ ಚೆನ್ನಾಗಿದೆ. ಅದೇ ಹೇಳ್ತಾ ಇಲ್ವಾ, ನನ್ನ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆ ಸೀರ್ ರಿಪೋರ್ಟ್ ಇರ್ಬೋದು, ಆಮೇಲೆ ಒಂದಷ್ಟು UN ಸ್ಟ್ಯಾಟಿಸ್ಟಿಕ್ಸು. ಐ ವಾಸ್ ವೆಲ್ ಪ್ಲ್ಯಾನ್ಡ್. ಅಂದರೆ ನನಗೆ ಹೆಂಗೆ ಅನ್ನಿಸ್ತು ಗೊತ್ತಿಲ್ಲ ಈ ಸಲ ಎಕ್ಸಾಮ್ ಟಫ್ ಆಗುತ್ತೆ ಅಂತ. ಬಟ್ ನಾನು ತುಂಬ ಪ್ರಿಪ್ರೇಷನ್ ಮಾಡಿಟ್ಕೊಂಡ್ಬಿಟ್ಟೆ. ಎಲ್ಲೂ ನನ್ನ ಲೂಪ್ ಹೋಲ್ಸ್ ಅನ್ನೋದೇ ಬಿಡಲಿಲ್ಲ. ಐ ವಾಸ್ ಆಲ್ ರೆಡಿ. ಸೊ ಅದೆಲ್ಲ ಒಂದು ಕಡೆ ಏನೇನು ಬರಿಬೋದು ಅದನ್ನೆಲ್ಲ ಬರ್ಕೊಂಡೆ. ಐ ಸ್ಟಾರ್ಟೆಡ್ ಲಿಂಕಿಂಗ್ ಇಟ್. ಈಗ ಒಂದು ಮೂವಿ ಚೆನ್ನಾಗಿದೆ ಅಂತ ಹೆಂಗೆ ಆ ಸ್ಟೋರಿ ನಿಮಗೆ ಕನೆಕ್ಟ್ ಆಗಬೇಕು. ಐ ಬಿಲ್ಟ್ ದಟ್ ಸ್ಟೋರಿ ದರ್. ಅದು ಎಲ್ಲಿಂದ ಬರುತ್ತೆ? ಪ್ರಾಕ್ಟೀಸಿಂದ. ಅಲ್ಲೋಗಿ ಎಕ್ಸಾಮಲ್ಲಿ ಬಿಲ್ಡ್ ಮಾಡ್ತೀನಿ, ಅವೆಲ್ಲ ಆಗದಿರಕತ್ತೆ. ಈ 10 ಎಸ್ಸೆ ನಾನು ಏನು ಬರೆದು ಪ್ರಾಕ್ಟೀಸ್ ಮಾಡಿದ್ನೋ, ನ್ಯೂಸ್ ಪೇಪರ್, ನಾನು ಏನೇ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಓದಿದ್ರು ಸಹ ನಾನು ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಾ ಇದ್ದೆ. ಬಿಕಾಸ್ ವೊಕ್ಯಾಬ್ಯುಲರಿ, ಆ ಲ್ಯಾಂಗ್ವೇಜ್ ನಮ್ಮದು ಸ್ಟ್ರಾಂಗ್ ಇರಬೇಕಲ್ವ. ಈಗ 10 ಲೈನ್ ಬರೆಯೋದನ್ನು ನ್ಯೂಸ್ ಪೇಪರ್ ವರ್ಡ್ಸು ಅದು ಇದು ಎಲ್ಲ ನಮ್ಮದು ರೈಟಿಂಗ್ ಚೆನ್ನಾಗಿತ್ತು ಅಂದರೆ 2-3 ಲೈನಲ್ಲಿ ಮುಗಿಸ್ಬೋದು. ಆ್ಯಂಡ್ ಐ ಡೆಂಟ್ ಬಿಲೀವ್ ಇನ್ ಪೇಜ್ ತುಂಬಿಸೋದು, ಅದೆಲ್ಲ ನಾನು ಮಾಡಿಲ್ಲ. ನಾನು ತುಂಬಿಸಿದ್ರೂ ನಾನು ಕ್ವಾಲಿಟಿನೇ ತುಂಬಿಸಿದ್ದೀನಿ. ನನಗೆ ಆ್ಯಕ್ಚುಲಿ ಪೇಜ್ ಸಾಲ್ತಾ ಇರಲಿಲ್ಲ. ಯಾವ ಸಬ್ಜೆಕ್ಟಲ್ಲೂ ನಂಗೆ ಕನ್ಕ್ಲೂಷನಿಗೆ ಪೇಜೇ ಸಾಲಿಲ್ಲ.
ಹಂಗಂತ ನಾನೇನೋ ಸಮಥಿಂಗ್ ಐ ಹ್ಯಾವೆಂಟ್ ರಿಟನ್ ಎನಿಥಿಂಗ್ ಲೈಕ್ ದ್ಯಾಟ್ ಆಲ್ ಕ್ವಾಲಿಟಿ ಆನ್ಸರ್ಸ್ ಓನ್ಲಿ ಐ ಹ್ಯಾವ್ ರಿಟನ್. ಸೊ ಅಲ್ಲಿ ಇರೋದನ್ನೆಲ್ಲ ನಾನು ಮೇ ಬಿ ಐ ಹ್ಯಾವ್ ರಿಟನ್ ಇಟ್ ಇನ್ ಅ ನೈಸ್ ವೇ. ಈಗ ಎಸ್ಸೆ ಮಾರ್ಕ್ಸ್ ಮೇಲೆ ಗೊತ್ತಾಗುತ್ತೆ, ದೆನ್ ಐ ಕ್ಯಾನ್ ಶೇರ್ ವಿತ್ ಯು. ಅಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ ಅಂದರೆ ಓಕೆ ದಿಸ್ ಕ್ಲಿಕ್ಡ್ ಅಂತ ನಾನು ನಿಮ್ಗೆ ಹೇಳ್ಬೋದು. ಓಕೆ ದೆನ್ ಎಸ್, ನಂಗೆ ಟೈಮ್ ಮಿಕ್ಬಿಡೋದು ಆ್ಯಕ್ಚುಲಿ ಬರ್ದು ಹೆಂಗಾಗೋಗಿತ್ತು ಅಂತಂದರೆ ದ್ಯಾಟ್ ವಾಸ್ ಮೈ ಸ್ಟ್ರೆಂತ್ ಆ್ಯಕ್ಚುಲಿ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಪರ್ ವಾಸ್ ಮೈ ಫೇವ್ರೆಟ್. ಅದು ಹಿಸ್ಟ್ರಿ ಅಂದರೆ ನಂಗೆ ಫೇವ್ರೆಟ್ ಇಲ್ದಿರೋ ಸಬ್ಜೆಕ್ಟ್ ಅಂತ ಯಾವುದೂ ಇಲ್ಲ. ನಂಗೆ ಎಲ್ಲ ಸಬ್ಜೆಕ್ಟು ಇಷ್ಟ ಆಗುತ್ತೆ. ಸ್ವಲ್ಪ ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹಿಸ್ಟ್ರಿ, ಎಕಾಲಜಿ, ಎಥಿಕ್ಸ್ ಅದೇ ಹೇಳ್ತಾ ಇಲ್ಲ, ಎಲ್ಲ ಸಬ್ಜೆಕ್ಟು ಫೇವ್ರೇಟೇ. ಹಂಗೆ ನೋಡೋಕೆ ಹೋದರೆ ಸೈನ್ಸ್ ವಾಸ್ ರಿಯಲಿ ಗುಡ್ ಬಿಕಾಸ್ ನಂದು ಡಯಾಗ್ರಾಮ್ಸ್ ಚೆನ್ನಾಗಿರ್ತಾ ಇತ್ತು. ಆಮೇಲೆ ನನ್ನ ಸ್ಟ್ಯಾಟಿಸ್ಟಿಕ್ಸ್ ಚೆನ್ನಾಗಿತ್ತು ನನ್ನ ಹತ್ರ. ಸ್ಕೀಮ್ಸು, ಪಾಲಿಸೀಸ್ ನಾನು ತುಂಬ ಓದಿದ್ದೆ, ಅಂದರೆ ತುಂಬ ಓದಿದ್ದೆ. ಒಂದಕ್ಕೆ ರೆಸ್ಟ್ರಿಕ್ಟ್ ಆಗಲಿಲ್ಲ. ಬಿಕಾಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಸ್ ಒನ್ ಪೇಪರ್, ನಿಮ್ಗೆ ಒಂದು ಸೋರ್ಸ್ ಅಂತ ನಿಮ್ಗೇನು ಸಿಗಲ್ಲ. ಸೊ ನಾನು ಏನೇನು ಬೆಸ್ಟ್ ಸೋರ್ಸಸ್ ಮ್ಯಾನೇಜ್ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ನನ್ನ ಹ್ಯಾಂಡಿ ಆನ್ಸರ್ಸ್ ಇತ್ತು ನನ್ನ ಹತ್ರ. ಆ ಕ್ವಶನ್ ಬರಲಿಲ್ವಾ, ಬಟ್ ಐ ಯೂಸ್ ಟು ಮೇಕ್ ಶ್ಯೂರ್ ದಟ್ ನಾನು ಆ ಪಾಯಿಂಟ್ ಬರದೇ ಬರಬೇಕಿತ್ತು. ಬಿಕಾಸ್ ಐ ಹ್ಯಾವ್ ಸ್ಟಡಿಡ್ ದಟ್ ಶುಡ್ ನಾಟ್ ಗೋ ವೇಸ್ಟ್. ಹಂಗನ್ಬಿಟ್ಟು ಇರ್ರಿಲೆವೆಂಟಾಗಿ ನಾನು ಏನೂ ಬರೀಲಿಲ್ಲ. ಐ ಯೂಸ್ಡ್ ಇಟ್ ಇನ್ ಅನ್ ಇಂಟೆಲಿಜೆಂಟ್ ವೇ. ಅದು ಪ್ರಾಕ್ಟೀಸಿಂದ ಬರುತ್ತೆ, 1 ದಿನ 2 ದಿನದಲ್ಲಿ ಬರೋಲ್ಲ ಅಲ್ವಾ. ಮೇ ಬಿ ಸಮ್ 10 ಟೆಸ್ಟ್ಸ್, ಒಂದು 10 ಟೆಸ್ಟ್, ಮಾಕ್ ಟೆಸ್ಟ್ ನೀವು ಮುಗಿಸೋಷ್ಟರಲ್ಲಿ ಅದು ನ್ಯಾಚುರಲಿ ಬಂದುಬಿಡುತ್ತೆ. ಬರಿತಾ ನಿಮಗೂ ಬರುತ್ತೆ. ಯು ಶುಡ್ ಸ್ಟಾರ್ಟ್ ಪ್ರಾಕ್ಟೀಸಿಂಗ್ ಅಷ್ಟೇ. ದಿನಕ್ಕೆ 2 ಚಾಪ್ಟರ್ ಅಂತ ಇಟ್ಕೋತಾ ಇದ್ದೆ ನಾನು. ಪರ್ ಡೇ 2 ಚಾಪ್ಟರ್ಸ್. ಆಮೇಲೆ ಅದು ಬಲ್ಕಿ ಬುಕ್, ನೀವು ಹೇಳ್ದಂಗೆ ಆ ಬುಕ್ ನೋಡಿದ್ರೇ ಭಯ ಆಗುತ್ತೆ. ನಂಗೆ ಇವತ್ತಿಗೂ ಭಯ ಆಗುತ್ತೆ ಆ್ಯಕ್ಚುಲಿ. ಸೊ ನಾನೇನು ದಟ್ ಈಸ್ ಒನ್ ಸಬ್ಜೆಕ್ಟ್ ನಂಗೆ ನಿಜವಾಗ್ಲೂ ಅದು ತುಂಬ ಕಂಫರ್ಟಬಲ್ ಇಲ್ಲ, ಎಕನಾಮಿ ಸಬ್ಜೆಕ್ಟು. ಅದೇ ಒಳ್ಳೆ ಮೆಂಟರ್ಸ್ ಇದ್ದಿದ್ದರಿಂದ ಹೆಂಗೆಂಗೋ ಮ್ಯಾನೇಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಷ್ಟೇ. ನಾನು ಓದೇ ಇಲ್ಲ ಆ್ಯಕ್ಚುಲಿ. ಎಕನಾಮಿಗೆ ನಾನು ಏನೂ ಓದಿಲ್ಲ, ಒಂದು ಟೆಕ್ಸ್ಟ್ ಬುಕ್ ಓದಿಲ್ಲ. ರಮೇಶ್ ಸಿಂಗು, ಬಿಲೀವ್ ಮೀ, ಐ ಹ್ಯಾವ್ ನಾಟ್ ಡನ್ ದಟ್. ಬಟ್ ನಂದು ಮಿಕ್ಕಿದ ಎಲ್ಲ ಸಬ್ಜೆಕ್ಟು ಸ್ಟ್ರಾಂಗ್ ಇತ್ತು. ಸೊ ಅಲ್ಲಿಂದ ಎಲ್ಲ ಇನ್ಪುಟ್ಸು ಮತ್ತು ಕರೆಂಟ್ ಅಫೇರ್ಸ್ ಸ್ಟ್ರಾಂಗ್ ಇತ್ತಲ್ವಾ. ಸೊ ಎಕನಾಮಿಕ್ ಸರ್ವೆಗೆ ಏನು ಮಾಡ್ತಾಯಿದೆ ಅಂದರೆ, ಈಗ ಅದು ನೀವು ಹೇಳ್ದಂಗೆ ಅದು ಬಲ್ಕಿ ಬುಕ್ ಅಲ್ವಾ. ನಾನು ನನ್ನದೇ ಒಂದು ನೋಟ್ಸ್ ಮಾಡಿಕೊಂಡು, ಈಗ ಅದೊಂದು 10 ಪೇಜ್ ಇದೆ ಅಂದರೆ ನಾನು 1-1.5 ಪೇಜ್ ಆಗೋದು. ಅಂದರೆ ಅಷ್ಟು ಬಿಟ್ಟು ನಾನಿನ್ನೇನು ಓದ್ತಾ ಇರಲಿಲ್ಲ. ತಿರ್ಗಾ ಎಕನಾಮಿಕ್ ಸರ್ವೆ ನಾನು ತಿರ್ಗಾ ರೆಫರ್ ಮಾಡ್ತಾ ಇರಲಿಲ್ಲ. ಬಟ್ ಇಲ್ಲಿ ಒಂದು 15-20 ಪಾಯಿಂಟ್ ನಾನು ಏನು ಬರಿತೀನೋ ಅದನ್ನು ನಾನು ಎಲಾಬ್ರೇಟ್ ಮಾಡೋ ಅಷ್ಟು ಒಂದು ಕೆಪಬಿಲಿಟಿ, ನನ್ನ ರೈಟಿಂಗ್ ಸ್ಕಿಲ್ಸ್ ಚೆನ್ನಾಗಿದ್ದರಿಂದ ಅದು ನನಗೆ ಈಸಿಯಾಗಿ ಆಗೋದು. ಬಟ್ ಇಟ್ ಈಸ್ ಎ ಮಸ್ಟ್. ಡೋಂಟ್ ರೀಡ್ ಎನಿ ಕನ್ಸೈಸ್ಡ್ ಎಡಿಷನ್, ಅವೆಲ್ಲ ಓದಬೇಡಿ. ಒರಿಜಿನಲ್ ಎಡಿಷನ್ನೇ ಓದಿ, ಆಯಿತಾ. ಅದಲ್ಲದೆ ಎನಿಥಿಂಗ್ ಎಲ್ಸ್? ಕರೆಂಟ್ ಅಫೇರ್ಸ್ ಮ್ಯಾನೇಜ್ ಮಾಡ್ತೀನಿ ಅಪಾರ್ಟ್ ಫ್ರಮ್ ನ್ಯೂಸ್ ಪೇಪರ್ ತುಂಬ ಸಿನ್ಸಿಯರಾಗಿ ಓದ್ತಾ ಇದ್ದೆ. ನಾವು ಇನಿಷಿಯಲಿ 2011 ಸ್ಟಾರ್ಟ್ ಮಾಡಿದಾಗ ಈ ಥರ ಮ್ಯಾಗ್ಝಿನ್ಸ್ ಎಲ್ಲ ಅವೈಲಬಿಲಿಟಿ ಇರಲಿಲ್ಲ. ಸೊ ನಮ್ಗೆ 2-3 ಅವರ್ ಕರೆಂಟ್ ಅಫೇರ್ಸ್ ನೋಟ್ಸ್ ಮಾಡೋಕ್ಕೆ ಆಗ್ಬಿಡೋದು. ಬಟ್ ನಾವು ಯು ಶುಡ್ ವರ್ಕ್ ಸ್ಮಾರ್ಟ್. ಈ ಥರ ವಿಚಾರದಲ್ಲಿ ವರ್ಕ್ ಸ್ಮಾರ್ಟ್, ಆಯಿತಾ. ಹಂಗಂತ ನಾನು ನ್ಯೂಸ್ ಪೇಪರ್ನ ನೆಗ್ಲೆಕ್ಟು ಮಾಡ್ತಿರ್ಲಿಲ್ಲ. ಬಿಕಾಸ್ ನನಗೆ ಈ ಮೇನ್ಸ್ಗೆ ಕೆಲವೊಂದಷ್ಟು ಒಳ್ಳೊಳ್ಳೆ ಆರ್ಟಿಕಲ್ಸ್ ಸಿಗುತ್ತೆ. ಒನ್ಸ್ ಯು ಸ್ಟಾರ್ಟ್ ಯುವರ್ ಸೀರಿಯಸ್ ಪ್ರಿಪ್ರೇಷನ್ ನಿಮಗೆ ಗೊತ್ತಾಗ್ತಾ ಬರುತ್ತೆ ಹೆಂಗೆ ಲಿಂಕ್ ಮಾಡೋದು ಅಂತ. ಆ ಥರದ್ದು ಏನು ಮಾಡ್ತಿದ್ದೆ, ಒಂದು ಫೈಲ್ ಇಟ್ಟಿದ್ದೆ ನಾನು. ನೋಟ್ಸ್ ಮಾಡೋಕ್ಕೆ ಹೋಗ್ತಿಲ್ಲ, ಬಿಕಾಸ್ ನೋಟ್ಸ್ ಮಾಡೋದು ಟೈಮ್ ಕನ್ಸ್ಯೂಮಿಂಗ್. ಐ ಆಮ್ ಆಲ್ಸೋ ರೀಡಿಂಗ್ ಎ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್, ಅಗೇನ್ ಮೇಕಿಂಗ್ ಅ ನೋಟ್ಸ್ ಇಸ್ ಬುಲ್ಶಿಟ್. ಬಟ್ ಹಂಗನ್ಬಿಟ್ಟು ನಾನು ಒಂದು ನ್ಯೂಸ್ ಪೇಪರಲ್ಲಿ ಎಲ್ಲ ಒಂದು 2-3 ಆರ್ಟಿಕಲ್ನು ತುಂಬ ಚೂಸಿಯಾಗಿ ಅದು ಬೇಕು. ಆಮೇಲೆ ನನ್ನ ಸ್ಟ್ರೆಂತ್ ಇತ್ತು ಕೆಲವೊಂದು ಸಬ್ಜೆಕ್ಟು. ಆ ಸ್ಟ್ರೆಂತ್ ಇರೋ ಸಬ್ಜೆಕ್ಟ್ನ ನಾನು ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋದೆ. ಇನ್ನೂ ಸ್ಟ್ರಾಂಗ್ ಪಾಲಿಟಿ, ಎಕಾಲಜಿ, ಎನ್ವಿರಾನ್ಮೆಂಟು ಅದೆಲ್ಲ ನಾನು ಇನ್ನೂ ಸ್ಟ್ರಾಂಗ್ ಮಾಡ್ತಾ ಹೋದೆ. ಆ ಥರದ್ದು ಮಾತ್ರ ನಾನೇನು ಮಾಡಿದೆ, ಒಂದು 5 ಫೋಲ್ಡರ್ ಇಟ್ಬಿಟ್ಟು ಲೈಕ್ ಸಬ್ಜೆಕ್ಟ್ ವೈಸ್ ಒಂದಷ್ಟು ಇಟ್ಕೊಂಡಿದ್ದೆ. ನಾಟ್ ಮೋರ್ ದೆನ್ 15 to 20 ಆರ್ಟಿಕಲ್ಸ್ ಪರ್ ಸಬ್ಜೆಕ್ಟ್. ಅಪಾರ್ಟ್ ಫ್ರಮ್ ವಾಟ್ ಎವರ್ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಯುವರ್ ರೀಡಿಂಗ್, ಅದು ಇಟ್ಕೊಂಡಿದೆ. ಸೊ ಅದು ಹೆಲ್ಪ್ ಆಯಿತು. ಆಮೇಲೆ ಕರೆಂಟ್ ಅಫೇರ್ಸು ಅಷ್ಟೇ, ನಾನು 1 ವರ್ಷದ ಓದಿಲ್ಲ. ಐ ಆಮ್ ವೆರಿ ಹಾನೆಸ್ಟ್ ವಿತ್ ಯು. 6 ಮಂತ್ಸ್ ಕರೆಂಟ್ ಅಫೇರ್ಸ್ ನಾನು ಅಷ್ಟೇ ಓದಿದ್ದು. ಹಂಗಂತ ನೀವು ನನ್ನನ್ನು ಫಾಲೋ ಮಾಡಿ ಅಂತ ನಾನು ಹೇಳ್ತಲ್ಲ. ನನ್ನ ಸೆಟ್ ಆಫ್ ಕಂಡೀಷನ್ ವಾಸ್ ಡಿಫ್ರೆಂಟ್. ಬಿಕಾಸ್ ನಾನು ಪ್ರಿಲಿಮ್ಸ್ಗಿಂತ ಮುಂಚೆ ಬರೀ ಮೇನ್ಸ್ಗೆ ಓದ್ಕೊಂಡು ಬಂದೆ. ಇಫ್ ಸಮಥಿಂಗ್ ಹ್ಯಾಸ್ ವರ್ಕ್ಡ್ ಫಾರ್ ಮೀ, ನಾಟ್ ನೆಸರಿ ದಟ್ ಶುಡ್ ವರ್ಕ್ ಫಾರ್ ಯು ಅಲ್ವಾ. ದಟ್ ಕ್ಲಿಕ್ಡ್. ಆ್ಯಂಡ್ ನಂದು ಸ್ವಲ್ಪ ಈ ಎಲಿಮಿನೇಷನ್ ಟೆಕ್ನಿಕ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಗೆಸ್ ವರ್ಕ್ ತುಂಬ ಕ್ಲಿಕ್ ಆಗಿಬಿಡುತ್ತೆ. ತುಂಬ ಇಂಟೆಲಿಜೆಂಟ್ ಗೆಸ್ ಅಂತಾರೆ ಗೊತ್ತಾ, ಅದೆಲ್ಲ ನಂಗೆ ಸ್ವಲ್ಪ ಅನಿಸುತ್ತೆ. ಅದು ಸ್ವಲ್ಪ ಸ್ಟ್ರೆಂತ್ಸ್ ಇದೆ. ಬಟ್ ನಿಮ್ಮ ಮೆಂಟರ್ಸ್ ಏನು ಹೇಳ್ತಾರೋ, ಈಗ 1 ವರ್ಷದ ಕರೆಂಟ್ ಅಫೇರ್ಸ್ ಓದಿ ಅಂದರೆ ದಯವಿಟ್ಟು ನೀವು ಓದಿ ಅಲ್ವಾ. ನಾನು ರೆಗ್ಯುಲರಾಗಿ ನ್ಯೂಸ್ ಪೇಪರ್, ನನಗೆ ಎಕ್ಸಾಮ್ ಇಲ್ಲ ಅಂದರೂ ಡೈಲಿ ನ್ಯೂಸ್ ಪೇಪರ್ ಓದ್ತೀನಿ. ಸೊ ನಾನು ಅದು ಹೇಳ್ದಂಗೆ ನನ್ನ ಮೆಮೊರಿ ಚೆನ್ನಾಗಿದೆ, ನಾನು ಮರೆಯಲ್ಲ ಅಷ್ಟು ಈಸಿಯಾಗಿ. ಸೊ ನೀವು ಅಟ್ಲೀಸ್ಟ್ ಒಂದು ಮಿನಿಮಮ್ ಆಫ್ 6 ಮಂತ್ಸ್ ಓದಿ. ನಂತರ ಮ್ಯಾಕ್ಸಿಮಮ್ 6 ಮಂತ್ಸಿಗೆ ಇಟ್ಕೋಬೇಡಿ, ಮಿನಿಮಮ್ 6 ಮಂತ್ಸ್ ಓದಿ. ಓಕೆ, ದೆನ್ ಸ್ಕೀಮ್ಸ್ ಬರೆಯುವಾಗ
ಅಂದರೆ ರೀಸೆಂಟ್ ಸ್ಕೀಮ್ಸ್ ಬರೀಬೇಕಾ ಅಥವಾ ನಿಮ್ದು ನಮ್ಗೆ ಏನು ನೆನಪಿರುತ್ತೆ ಅದು ಬರೆದು ಸಿ ದಟ್ ಡಿಪೆಂಡ್ಸ್ ಆನ್ ದ ಇವ್ಯಾಲ್ಯೂಯೇಟರ್. ಐ ಸಜೆಸ್ಟ್ ಯು ಅಟ್ಲೀಸ್ಟ್ ಈ ಗೌರ್ಮೆಂಟ್ದು ಏನಿದೆ ಅದನ್ನು ಬರೀರಿ. ಈಗ ದಿಸ್ ಗೌರ್ಮೆಂಟ್, ಓಕೆ, ಈ ಗೌರ್ಮೆಂಟ್ ಏನು ಒಂದು ಸ್ಕೀಮ್ಸ್ನ ತಂದಿದೆ ಅದ್ರ ಜೊತೆಗೆ ಈಗ ನೋಡಿ ಇದು MG ನರೇಗಾ ಅದೆಲ್ಲ ವರ್ಲ್ಡಲ್ಲಿ ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ ನಂಗೆ ಅಪ್ರೈಸಲ್ ಸಿಕ್ಕಿರೋದಲ್ವ ಅಲ್ಲೆಲ್ಲ. ಆ ಥರ ಒಂದಷ್ಟು ಸ್ಟ್ಯಾಂಡರ್ಡ್, ಈಗ ಸುಕನ್ಯಾ ಸಮೃದ್ಧಿ ಯೋಜನೆ ಆ ಥರದ್ದೆಲ್ಲ ಸ್ಟ್ಯಾಂಡರ್ಡ್ ಇರಲಿ, ಅದು ಇರಲೇಬೇಕು. ಬಿಕಾಸ್ ಅದನ್ನು ನಿಮ್ಗೆ ಇಂಟರ್ವ್ಯೂ, ಈವನ್ ಟುಡೇ ದ ಪಾಪ್ಯುಲರ್ ಕ್ವೆಶನ್ ಇಸ್ MG ನರೇಗಾ ಕ್ರಿಟಿಕಲಿ ಅನಲೈಸ್ ಅಂತಾರೆ ಇಂಟರ್ವ್ಯೂಗೆ ಹೋದರೆ. ಸೊ ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡೋಂಗೇ ಇಲ್ಲ. ಬಟ್ ಅಟ್ಲೀಸ್ಟ್ ಈ ಗೌರ್ಮೆಂಟ್ದು ಏನಿರುತ್ತೆ, ಯು ಮೇಕ್ ಡಿಫ್ರೆಂಟ್ ಸೆಕ್ಷನ್ಸ್ ಲೈಕ್ ವುಮೆನ್ನು, ಚಿಲ್ಡ್ರನ್ನು, ಆಮೇಲೆ ಏಜ್ಡು, ಆಮೇಲೆ IT, ಇಂಡಸ್ಟ್ರೀಸು, ಅಗ್ರಿಕಲ್ಚರ್, ಒಂದು ಡಿಫ್ರೆಂಟ್ ಸೆಕ್ಟರ್ಸಲ್ಲಿ ಅದು ಸಿಗುತ್ತೆ ನಿಮಗೆ. ಗೂಗಲ್ಗೆ ಹೋಗ್ಬಿಟ್ರೆ ಇಲ್ಲ ನಿಮ್ಮ ಮಿನಿಸ್ಟ್ರಿ ವೈಸ್ ಹೋದ್ರೂ ಆಗುತ್ತೆ. ಅಟ್ಲೀಸ್ಟ್ ಒಂದೊಂದು 2 ಸ್ಕೀಮ್ ನೆನ್ಪಿಟ್ಕೊಳ್ಳಿ ಮಿನಿಸ್ಟ್ರಿ ವೈಸ್. ಆಮೇಲೆ ಅವರೆಲ್ಲೂ ಅಂದರೆ ಯೂಶಲಿ ಕ್ವೆಶನ್ ಬರುತ್ತೆ, ಅಂದರೆ ಸ್ಕೀಮ್ನ ಕ್ರಿಟಿಕಲಿ ಅನಲೈಸ್ ಅಥವಾ ಬ್ರೀಫ್ಲಿ ಎಕ್ಸ್ಪ್ಲೈನ್, ಇವಾಗ ಇಂಡಸ್ಟ್ರಿಯಲ್ ಪಾಲಿಸಿನ ಅನಲೈಸ್ ಮಾಡಿ ಆ ಥರ ಎಲ್ಲ ಕೇಳ್ತಾರೆ. ಹಾಗಿದ್ದಾಗ ನಿಮ್ಮ ಸ್ಕೀಮ್ ಬಗ್ಗೆ ಗೊತ್ತೇ ಇರಬೇಕಲ್ಲ. ದೇ ವಿಲ್ ನಾಟ್ ಆಸ್ಕ್ ಯು ವಾಟ್ ದ ಪ್ರೀವಿಯಸ್ ಗೌರ್ಮೆಂಟ್ ಡಿಡ್. ಆ ಥರ ಕೇಳೋದಾದರೆ MG ನರೇಗಾ ಕೇಳ್ತಾರೆ. ಆ ಥರ ಒಂದು ತುಂಬ ಗ್ಲೋಬಲ್ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ರೆಕಗ್ನೈಸೇಷನ್ ಸಿಕ್ಕಿರೋಂಥ ಸ್ಕೀಮ್ಸ್ ಕೇಳ್ತಾರೆ ಹೊರತು. ಬಟ್ ಪ್ರೆಸೆಂಟ್ ಗೌರ್ಮೆಂಟ್ದು ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ದಟ್ ಈಸ್ ವೈ ರೀಸೆಂಟ್ ಯುವರ್ ಎಕನಾಮಿಕ್ ಸರ್ವೆ ವಿಲ್ ಹೆಲ್ಪ್ ಯು. ಓಕೆ, ದೆನ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಅಷ್ಟೇ, ಅದೇ ಕೀ. ಭಯ ಆಗುತ್ತೆ ಆ್ಯಕ್ಚುಲಿ. ನನಗೂ ಫಸ್ಟ್ ಟೆಸ್ಟ್ ಬರೆಯೋಕ್ಕೆ ಕೂತ್ಕೊಂಡಾಗ ವಿಯರ್ಡ್ ಥಾಟ್ಸ್, ಮನೆಯಿಂದ ಫೋನ್ ಬಂದುಬಿಡ್ಲಿ, ಏನೋ ಒಂದು ಸ್ಕಿಪ್ ಮಾಡ್ಕೊಂಡು ಓಡೋಗ್ಬಿಡೋಣ. ಆ್ಯಂಡ್ ನಮ್ಮ ಕ್ಲಾಸಲ್ಲಿ ನಾವು 3 ಜನ, ನಾನೊಬ್ಬಳೇ ಇಂಗ್ಲೀಷು, ಇನ್ನಿಬ್ಬರು ಕನ್ನಡ. ಏನೋ ಅಲ್ಲಿ ಅಷ್ಟು ಪ್ರಿಪೇರ್ಡ್ ಆಗಿದ್ದೀನಿ ನಾನು, ಬಟ್ ಸ್ಟಿಲ್ ಐ ವಾಂಟೆಡ್ ಟು ಸ್ಕಿಪ್ ದಟ್. ಭಯ ಅದು ಅಷ್ಟಿತ್ತು. ಬಟ್ ಆ ಫಸ್ಟ್ ಟೆಸ್ಟ್ ಬರೆದ್ಮೇಲೆ ಐ ನೆವರ್ ಲುಕ್ಡ್ ಬ್ಯಾಕ್. ಸೊ ಟೇಕಿಂಗ್ ದಟ್ ಫಸ್ಟ್ ಸ್ಟೆಪ್ ಈಸ್ ಇಂಪಾರ್ಟೆಂಟ್. ಈವನ್ ಇಫ್ ಯು ಗೆಟ್ single digit ಸ್ಕೋರ್ ಇನ್ ಯುವರ್ ಟೆಸ್ಟ್ ಸೀರೀಸ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ಓಕೆ. ಬರಿತಾ ದಟ್ ವಿಲ್ ಓನ್ಲಿ ಗಿವ್ ಯು ಕಾನ್ಫಿಡೆನ್ಸ್. ಡೋಂಟ್ ಸ್ಕಿಪ್ ಎನಿ ಆಫ್ ದ ಟೆಸ್ಟ್ ಸೀರೀಸ್, ಪ್ರಿಲಿಮ್ಸ್ದಾಗಲಿ ಮೇನ್ಸ್ದಾಗಲಿ, ಬಿಕಾಸ್ ದಿಸ್ ಸ್ಕೋರ್ಸ್ ವಿಲ್ ನಾಟ್ ಮ್ಯಾಟರ್ ಎನಿವೇರ್. ಬಟ್ ದಟ್ ವಿಲ್ ಗಿವ್ ಯು ದಟ್ ಕಾನ್ಫಿಡೆನ್ಸ್. ಒಂದು ಸೈಕಲಾಜಿಕಲ್ ವೆಲ್ ಬೀಯಿಂಗ್ ಇರುತ್ತೆ ಅಷ್ಟೇ ನಿಮಗೆ. ಓಕೆ, ಸೊ ಇನ್ನೇನಾದರೂ ಕೇಳೋದಿದೆಯಾ? ಸಾರಿ ಗ್ರಾಮರ್ ಎಕ್ಸಿಕ್ಯೂಷನ್ ಟೈಮಲ್ಲಿ ಗ್ರಾಮರ್ ಮತ್ತು ರೈಟಿಂಗ್ ಪ್ರಾಕ್ಟೀಸ್ ಬಗ್ಗೆ ಓಕೆ, ಗ್ರಾಮರ್ ಎಸ್, ಇಟ್ ಮೇಕ್ಸ್ ಅ ಡಿಫ್ರೆನ್ಸ್. ಬಿಕಾಸ್ ಸಿ, ಯು ಆರ್ ಗೋಯಿಂಗ್ ಟು ಬಿ ಎ ಸಿವಿಲ್ ಸರ್ವೆಂಟ್. ಕೆಲವ್ರು ಹೇಳ್ತಾರೆ ಗ್ರಾಮರ್ ಏನು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಅಂತ, ಬಟ್ ಇಟ್ ಈಸ್ ಇಂಪಾರ್ಟೆಂಟ್. ಯು ಆರ್ ಗೋಯಿಂಗ್ ಟು ಬಿ ಅ ಕ್ಲಾಸ್ 1 ಆಫೀಸರ್, ಗೆಜೆಟೆಡ್ ಆಫೀಸರ್, ಗ್ರೀನ್ ಪೆನ್, ನಿಮ್ಮ ಗ್ರಾಮರೇ ಸರಿ ಇಲ್ಲ ಅಂದರೆ ಅದಕ್ಕೆ ನ್ಯೂಸ್ ಪೇಪರ್ ಓದಿ ಅಂತ ಹೇಳೋದು. ನಿಮ್ಮ ಮೀಡಿಯಮ್ ಆಫ್ ಲ್ಯಾಂಗ್ವೇಜ್ ಯಾವುದಾದ್ರೂ ಇರಲಿ ಅಲ್ವಾ, ಕನ್ನಡನೇ ಇರಲಿ, ಇಂಗ್ಲೀಷೇ ಇರಲಿ, ನೀವು ಯಾವ ಲ್ಯಾಂಗ್ವೇಜಲ್ಲಿ ಇದ್ದೀರೋ ಆ ಲ್ಯಾಂಗ್ವೇಜ್ ಆದರೂ ನೀವು ಸ್ಟ್ರಾಂಗ್ ಆಗಿರಬೇಕಲ್ವಾ. ಎಸ್, ಇಟ್ ಮ್ಯಾಟರ್ಸ್. Suppose if a person like me who is evaluating your paper, think what can happen. ಅಂದರೆ that will send some wrong image ಅಲ್ವಾ. ಇವಾಗ ಮೇ ಬಿ ಯು ಆರ್ ಕೇಪಬಲ್ ಆಫ್ ಟೇಕಿಂಗ್ ಮೋರ್ ದೆನ್ 50% ಆಫ್ ದ ಮಾರ್ಕ್ಸ್, ಬಟ್ ಐ ವಿಲ್ ನಾಟ್ ಬಿ ಏಬಲ್ ಟು, ನನ್ನ ನೀವು ಕನ್ವಿನ್ಸ್ ಮಾಡೋಕ್ಕಾಗಲ್ಲ. ಗ್ರಾಮೆಟಿಕಲ್ ಮಿಸ್ಟೇಕ್ ನನಗೇನು ಅನ್ಸೋಕ್ಕೆ ಶುರು ಆಗುತ್ತೆ, ಓಕೆ ನೋಡ್ದಾ ಇಷ್ಟು ಒಂದು ದೊಡ್ಡ ಎಕ್ಸಾಮ್ಗೆ ಟ್ರೈ ಮಾಡಿದ್ರೆ ಗ್ರಾಮರೇ ಸರಿ ಇಲ್ಲ ಅನ್ನಿಸ್ಬೋದು. ನಂತರ ಇಲ್ದಿರೋರ್ಗೆ ಅನ್ನಿಸ್ದೇನೂ ಇರ್ಬೋದು. ಬಟ್ ವೈ ಟೇಕ್ ರಿಸ್ಕ್ ಅಲ್ವಾ. ದಿಸ್ ಈಸ್ ಯುವರ್ ಟೈಮ್ ಟು ಪ್ರಿಪೇರ್. ಅದಕ್ಕೆ ನ್ಯೂಸ್ ಪೇಪರ್ಸ್ ಓದಿ ನೀವು ಏನೇ ಕರೆಂಟ್ ಅಫೇರ್ಸ್ ಮ್ಯಾಗ್ಝಿನ್ ಓದಿದ್ರೂ ನಿಮ್ಮ ಲ್ಯಾಂಗ್ವೇಜ್ ಇಂಪ್ರೂವ್ ಆಗಲ್ಲ. ಯು ಶುಡ್ ರೀಡ್ ನ್ಯೂಸ್ ಪೇಪರ್, ಒಂದು ಸ್ಟ್ಯಾಂಡರ್ಡ್ ನ್ಯೂಸ್ ಪೇಪರ್ ಒಂದೇ. ನಾನೇನು 2-3 ಓದ್ತಾ ಇರಲಿಲ್ಲ, ಕನ್ನಡ ಪೇಪರ್ ಓದ್ತಾ ಇದ್ದೆ, ಬಿಕಾಸ್ ಐ ವಾಂಟೆಡ್ ಟು ಕೀಪ್ ದ ಲ್ಯಾಂಗ್ವೇಜ್ ಇನ್ ಟಚ್. ಮದರ್ ಟಂಗ್ ಕನ್ನಡನೇ, ಬಟ್ ಸಡನ್ನಾಗಿ ಮಾತಾಡೋದು ಬೇರೆ, ಎಕ್ಸಾಮ್ ಬರೆಯೋದು ಬೇರೆ ಅಲ್ವಾ. ಸೊ ನಾನು ಒಂದು ಇಂಗ್ಲೀಷ್ ಪೇಪರ್, ಒಂದು ಕನ್ನಡ ಪೇಪರ್, ಹಿಂದೂ ಪೇಪರ್, ವಿಜಯ ಕರ್ನಾಟಕ ಓದ್ತಾ ಇದ್ದೆ ನಾನು. ನೀವು ಯಾವ್ದು ಚೂಸ್ ಮಾಡ್ಕೊಂಡಿದ್ದೀರೋ ನೀವು ಅದನ್ನೇ ಓದಿ, ಪೇಪರ್ ಓದಿ. ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ, ಗ್ರಾಮರ್ ಕೂಡ ಇಂಪ್ರೂವ್ ಆಗುತ್ತೆ. ಓಕೆ, ಮತ್ತು ಓದೋಕ್ಕೆ ಶುರು ಮಾಡಿ, ಆಮೇಲೆ ಇನ್ನೂ ಡೌಟ್ಸ್ ಬರುತ್ತೆ ಅಲ್ವಾ. ಸೊ ತುಂಬ ಒಳ್ಳೊಳ್ಳೆ ಪೋಸ್ಟ್ಸ್ ಇದೆಯಂತೆ. ಲೈಕ್ ಐ ಗಾಟ್ ಟು ಟಾಕ್ ಟು ಸಮ್ ಗುಡ್ ಪೀಪಲ್. ಸರ್ಗೂ ಗೊತ್ತಿರುತ್ತೆ, ಸರು ಹೇಳಿರ್ತಾರೆ. ಸೊ ಹ್ಯೂಜ್ ನಂಬರ್ ಆಫ್ AC ರೆವಿನ್ಯೂ ಪೋಸ್ಟ್ಸ್ ಇದೆ. ಈ ಸಲ ಒಂದೂ ಇರಲಿಲ್ಲ. ಸೊ ಏಮ್ ಇರಬೇಕು, ಮಾತು ಕಮ್ಮಿ ಮಾಡಬೇಕು, ಕೆಲಸ ಜಾಸ್ತಿ ಮಾಡಬೇಕು, ನಮ್ಮ ಕೆಲಸ ಮಾತಾಡಬೇಕು. ದಿಸ್ ಇಸ್ ವಾಟ್ ಐ ಚೇಂಜ್ಡ್. ನೀವು ಕೇಳಿದ್ರಲ್ಲ 1 ತಿಂಗಳಲ್ಲಿ ಏನು ಚೇಂಜ್ ಮಾಡಿದ್ರಿ ಅಂತ, ಅಲ್ಲಿ ತನಕ ನಾನು ಇದೆ. ಮಾತು ಈ ಸಲ ಮಾತು ನಿಲ್ಲಿಸಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಓಕೆ, ಸೊ ಸೈಲೆನ್ಸ್ ಈಸ್ ಬೆಸ್ಟ್. ಆ್ಯಂಡ್ ಟಾಕ್ ಟು ಯುವರ್ ಸೆಲ್ಫ್ ಎವ್ರಿ ಡೇ. ಇವಾಗ ಒಂದಿನ ನೀವು ಮಲ್ಗೋಕ್ಕಿಂತ ಮುಂಚೆ ಸೀರಿಯಲ್ಲು, ಬಿಗ್ ಬಾಸ್ ಎಲ್ಲ ನೋಡೋಕ್ಕಿಂತ ಯು ಸಿ ಆ ದಿನ ಹೆಂಗೆ ಕಳೀತು ನಿಮ್ಮದು. ಆರ್ ಯು ಹ್ಯಾಪಿ? ನಾನು ಅಂದ್ಕೊಂಡಂಗೆ ನಾನು ಓದೋಕ್ಕಾಯ್ತಾ? ಈಗ ಓದೋದು ಬಿಟ್ಟು ಇನ್ನೇನು ಕೆಲಸ ಇಲ್ಲ, ಕರೆಕ್ಟಾ? ಅಡುಗೆ ಮಾಡಬೇಕಾಗಿಲ್ಲ, ಇರ್ಬೋದೇನೋ ಬೇರೆ, ಬಟ್ ದಟ್ ಈಸ್ ನಾಟ್ ಯುವರ್ ಮೇಜರ್ ಥಿಂಗ್ ಅಲ್ವಾ.
ಸೊ ಥಿಂಕ್ ಪ್ರತಿದಿನ ಯು ಸ್ಪೆಂಡ್ ಸಮ್ 2 minutes ವಿತ್ ಯುವರ್ ಓನ್ ಸೆಲ್ಫ್. ಅನಲೈಸ್ ಮಾಡಿ ನಿಮ್ಮ ದಿನ ಹೆಂಗಿತ್ತು. ಓಕೆ, ನಾನು ಇವತ್ತು ಈ ಟೈಮ್ ಟೇಬಲ್ ಹಾಕ್ಕೊಂಡಿದ್ದೆ, ಮುಗಿಸಿದ್ನಾ? ವೆರಿ ಗುಡ್. ಮುಗಿಸ್ಲಿಲ್ವಾ? ನಾಳೆ ಏನು ಚೇಂಜಸ್ ಮಾಡ್ಕೋಬೇಕು? ನಾನು ಒಂದು ವಾರದ ಟೈಮ್ ಟೇಬಲಲ್ಲಿ ನಂಗೆ ವರ್ಕೇ ಆಗಿಲ್ಲ ಆ್ಯಕ್ಚುಲಿ. ನಂಗೆ ಪ್ರತಿದಿನ ಟೈಮ್ ಟೇಬಲ್ ಚೇಂಜ್ ಆಗೋದು, ಬಿಕಾಸ್ ಪ್ರತಿದಿನ ಚಾಲೆಂಜಸ್ ಬೇರೆ ಬೇರೆ ಮನೇಲಿ. ಸೊ ನಂಗೆ ಅದು, ಬಟ್ ನಾನು ಏನು ಅಂದ್ಕೊಳ್ತಿದ್ನೋ ಬೆಳಗ್ಗೆ ಎದ್ದ ತಕ್ಷಣ ನಾನು ಇದನ್ನು ಓದಬೇಕು ಅಂದ್ಕೊಂಡ್ರೆ ನಾನು ಅದನ್ನು ಮುಗಿಸೇ ಮಲಗ್ತಾ ಇದ್ದಿದ್ದು. ಅದು ಬಿಟ್ಟು ನಾನೇನು ಮಾಡ್ತಾಯಿಲ್ಲ. ಏನೇ ಹೊರಗಡೆ ಹೋದ್ರು, ಏನೇ ಫ್ಯಾಮಿಲಿ ಫಂಕ್ಷನ್ಸ್, ಪಾರ್ಟೀಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಬಟ್ ಐ ವಾಸ್ ವೆರಿ ವೆರಿ ಸಿನ್ಸಿಯರ್ ಟು ವಾಟ್ ಐ ಹ್ಯಾವ್ ಪ್ಲ್ಯಾನ್ಡ್ ಅಷ್ಟೇ. ನೀವು ಪ್ಲ್ಯಾನ್ ಮಾಡೋದನ್ನು ನೀವೇ ರೆಸ್ಪೆಕ್ಟ್ ಮಾಡಲಿಲ್ಲ ಅಂದರೆ ಇನ್ನು ಡೆಸ್ಟಿನಿ ರೆಸ್ಪೆಕ್ಟ್ ಮಾಡುತ್ತಾ ನಮ್ಮನ್ನು, ಅಲ್ವಾ? ಸೊ ಹಂಗಂತ ಕೀಪ್ ರಿಯಲಿಸ್ಟಿಕ್ ಗೋಲ್ಸ್. ಈಗ ಇಡೀ ಪಾಲಿಟಿ ಲಕ್ಷ್ಮೀಕಾಂತ ನಾನು ಒಂದು ವಾರದಲ್ಲಿ ಮುಗಿಸ್ತೀನಿ, ಅವೆಲ್ಲ ಆಗಲ್ಲ. ಇನ್ಕ್ರಿಮೆಂಟಲಾಗಿ ಓದ್ತಾ ಹೋಗಿ, ಆಯಿತಾ? ಪ್ಲ್ಯಾನ್ ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ. ಈಗ ಒಬ್ಬೊಬ್ರದ್ದು ಒಂದೊಂದು ಸ್ಟ್ರೆಂತ್ ಇರುತ್ತೆ, ಒಬ್ಬೊಬ್ರದ್ದು ಒಂದೊಂದು ವೀಕ್ನೆಸ್ ಇರುತ್ತೆ. ನಿಮ್ಮ ಕೇಪಬಿಲಿಟಿ ಏನು ಅಂತ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಸ್ಟ್ರೆಂತ್ ಏನು ಅಂತ ನಿಮಗೆ ಗೊತ್ತಿರುತ್ತಲ್ವಾ? ಸೊ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ರಿಯಲಿಸ್ಟಿಕ್ ಗೋಲ್ಸ್ ಇಟ್ಕೊಳ್ಳಿ. ಆ ರಿಯಲಿಸ್ಟಿಕ್ ಗೋಲ್ಸ್ ಇಟ್ಕೊಂಡಾಗ ಏನಾಗುತ್ತೆ, ಅಟ್ಲೀಸ್ಟ್ ಒಂದು 100%, ಒಂದು 70% ರೀಚ್ ಆದ್ರೂ ನಿಮಗೆ ಖುಷಿ ಆಗುತ್ತೆ. ಯಾವಾಗ ಅನ್ರಿಯಲಿಸ್ಟಿಕ್ ಗೋಲ್ಸ್ ಇಟ್ಕೋತೀವೋ ಅದು 50% ರೀಚ್ ಆಗದಿರೋ ತಿರ್ಗಾ ಅದೇನೇ, ಅಯ್ಯೋ ನನ್ನ ಕೈಲಿ ಏನೂ ಆಗ್ತಿಲ್ಲ, ಆಗ್ತಿಲ್ಲ ಅನ್ನೋದೇ ದೊಡ್ಡ ಹರ್ಡಲು. ಅದೇ ಮೆಂಟಲ್ ಬ್ಲಾಕ್ಸ್ನ ಕ್ರಿಯೇಟ್ ಮಾಡೋದು ನಿಮಗೆ, ಅಲ್ವಾ? ಕೀಪ್ ರಿಯಲಿಸ್ಟಿಕ್ ಗೋಲ್ಸ್ ಅಷ್ಟೇ. ಹೇಳಿ. ಈಗ ಒಂದು ಕ್ವಶನ್ ನೋಡಿದ ಕೂಡಲೇ ಮೇಡಮ್ ಅದನ್ನ ಅನಲೈಸ್ ಮಾಡಿ ಬರೆಯೋಕೆ ನೀವು ಎಷ್ಟು ಟೈಮ್ ತಗೊಂಡಿದ್ದೀರಾ? ಟೈಮೇ ತೊಗೊಂಡಿಲ್ಲ ನಾನು. ಟೈಮ್ ಸಿಗೋದೇ ಇಲ್ಲ. ಸರ್ ಗೊತ್ತಿರುತ್ತಲ್ವ ಸರ್, ಎಲ್ಲಿರುತ್ತೆ ಟೈಮ್ ನಿಮಗೆ? ಆ ಎಕ್ಸಾಮಿನೇಷನ್ ಹಾಲಲ್ಲಿ ಪ್ರೆಷರ್ ಯಾವ ಥರ ಇರುತ್ತೆ ಅಂದರೆ ನೀವು ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ನನಗಂತೂ ತುಂಬ ಆಯಿತು. 106 ಪೋಸ್ಟು, ನನಗೊಂದು ಪೋಸ್ಟ್, ಈವನ್ ನನಗೆ ಲಾಸ್ಟ್ ರ್ಯಾಂಕ್ ಬಂದಿದ್ರು ನಾನು ಇಷ್ಟೇ ಖುಷಿಯಾಗಿರ್ತಾ ಇದ್ದೆ. ಬಿಕಾಸ್ ಟು ಕಮ್ ಇನ್ ದಟ್ 106 ವಾಸ್ ಲೈಕ್ ಸಮಥಿಂಗ್ ರಿಯಲಿ ರಿಯಲಿ ಬಿಗ್. ಆ್ಯಂಡ್ ಇಂಟರ್ವ್ಯೂ, ಯು ಕೆನಾಟ್ ಟ್ರಸ್ಟ್ ದ ಇಂಟರ್ವ್ಯೂವರ್ ಏನು ನಡೀತಾ ಇದೆ ಅಂತ. ಅದು ಏನಾಗುತ್ತೆ ಅಂದರೆ, ಫಸ್ಟ್ ನಾನೇನು ಮಾಡ್ತಾಯಿದ್ದೆ ಅಂದರೆ ಕೀವರ್ಡ್ನ ಅಂಡರ್ಲೈನ್ ಅವ್ರು ಹೇಳ್ತಾರೆ ಅಂಡರ್ಲೈನ್ ಮಾಡಬೇಡಿ, ನಾನು ಅದೆಲ್ಲ ತಲೆನೇ ಕೆಡಿಸ್ಕೋತಾ ಇರಲಿಲ್ಲ. ನಮ್ಮ ಹತ್ರ ಒಂದು ಕ್ವಶನ್ ಪೇಪರ್ ಇರುತ್ತೆ, ಬುಕ್ಲೆಟ್ ಒಂದಿರುತ್ತಲ್ವ, ಕೀವರ್ಡ್ನ ತಕ್ಷಣ ಓದ್ತಾ ಇದ್ದಂಗೆ ನಾನು ಫಸ್ಟು ಕ್ವಶನ್ ಓದಿ ಆಮೇಲೆ ತಿರ್ಗಾ ಬಂದು ಕೀವರ್ಡ್ನೆಲ್ಲ ಅಷ್ಟೆಲ್ಲ ಟೈಮೇ ಇರಲ್ಲ ರೀ. ನಾನು ಹೇಳ್ತಾ ಇದ್ದೀನಲ್ವ, ಟೈಮೇ ಇರಲ್ಲ. ಕೀವರ್ಡ್ನ ಫಸ್ಟು ಓದ್ತಾನೆ ಅಂಡರ್ಲೈನ್ ಮಾಡ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಮತ್ತು ನನಗೆ ಏನು ಪ್ರಾಬ್ಲಮ್ ಆಗೋದು ಅಂತಂದರೆ, ಒಂದು ಆನ್ಸರ್ ಬರೆಯುವಾಗ ಸ್ಟ್ರಕ್ಚರಿಂಗ್ ಪ್ರಾಬ್ಲಮ್. ಯಾವ ಥರ ಅಂತಂದರೆ, ಈಗ ಆನ್ಸರ್ ಏನೋ ಒಂದು ಡಿಮ್ಯಾಂಡ್ ಮಾಡ್ತಾ ಇದೆ, ನಾನು ಬರಿತಾ ನಾನು ಕಂಪ್ಲೀಟ್ಲಿ ಡೈವರ್ಟ್ ಆಗೋಗ್ತಾ ಇದ್ದೆ. ಅಟ್ ದ ಎಂಡ್ ಆಫ್ ಮೈ ಕನ್ಕ್ಲೂಷನ್ ನನಗೆ ಆ ಕೇಳಿರೋ ಟಾಪಿಕ್ಗೂ ಅದಕ್ಕೂ ಸಂಬಂಧನೇ ಇರ್ತಾ ಇರಲಿಲ್ಲ. ಇದು ನನ್ನ ಫಸ್ಟ್ 2-3 ಟೆಸ್ಟ್ಗಳಲ್ಲಿ ನನಗೆ ಗೊತ್ತಾಗೋಯ್ತು. ಸೊ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದಟ್. ಅಂದರೆ ಒಂದು ಕ್ವಶನ್ ಏನು ಡಿಮ್ಯಾಂಡ್ ಮಾಡ್ತಿದೆ ಅನ್ನೋದನ್ನು ನಾನು ಆ ಕ್ವಶನ್ ಬರೆಯೋ ತನಕನೂ ನನ್ನ ಮೈಂಡಲ್ಲಿ ಹೇಳ್ತಾನೆ ಇರ್ತಾ ಇದ್ದೆ. ಈಗ ಅಡ್ವಾಂಟೇಜಸ್ ಕೇಳಿದಾರ, ಡಿಸ್ಅಡ್ವಾಂಟೇಜ್ ಕೇಳಿದಾರ, ಅದು ಮೈಂಡಲ್ಲಿ ಓಡ್ತಾನೆ ಐ ಯೂಸ್ ಟು ಕೀಪ್ ರಿಪೀಟಿಂಗ್ ಒಳಗಡೆ. ಓಕೆ, ದಿಸ್ ಇಸ್ ದ ಕ್ವೆಶನ್, ಆ ಕ್ವೆಶನ್ದು ಕೋರ್ ಇದನ್ನೇ ನಾನು ಬರೀಬೇಕು. ರಿಪೀಟ್ ಅದು ಒಂದು 2-3 ಒಂದು 20 ಕ್ವಶನ್ ಆ ಥರ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಬ್ರೈನ್ ಟ್ಯೂನ್ ಆಗಿಬಿಡುತ್ತೆ. ಸೊ ಇಟ್ ಇಸ್ ಆಲ್ ಅಬೌಟ್ ಯುವರ್ ಮೆಂಟಲ್ ವರ್ಕ್. ನಾನು ಅದೇ ಹೇಳ್ತಾ ಇರೋದು. ಈಗ ನೀವು 10 ಅವರ್ ಕೂತ್ಕೊಂಡು ಓದ್ತೀರೋ, ಅವರು 10 ಅವರ್ ಕೂತ್ಕೊಂಡು ಓದ್ತಾರೆ. ಇದು ಯಾರ್ದು ಸ್ಟ್ರಾಂಗ್ ಇದೆಯೋ ಅವರೇ ಸಕ್ಸಸ್ ಆಗೋದು. ಇಟ್ ವಾಸ್ ಆಲ್ ಮೆಂಟಲ್ ವರ್ಕ್ ಫಾರ್ ಮೀ ದಿಸ್ ಟೈಮ್, ನೋ ಫಿಸಿಕಲ್ ವರ್ಕ್. ಓಕೆ, ಆ ಮೆಂಟಲ್ ವರ್ಕ್ ಸ್ಟ್ರಾಂಗ್ ಇದ್ದಿದ್ದಕ್ಕೆ ಫಿಸಿಕಲ್ ವರ್ಕ್ ಕಷ್ಟ ಆಗ್ತಾ ಇರಲಿಲ್ಲ. ಸೊ ಅದೇನಾಗ್ತಾಯಿತ್ತು, ಕ್ವಶನ್ ನೋಡಿದ ತಕ್ಷಣ ಕೀವರ್ಡ್ ಮಾರ್ಕ್ ಮಾಡ್ತಿದ್ವಾ. ಆ್ಯಂಡ್ ಯು ವುಡ್ ಹ್ಯಾವ್ ರಿಟನ್ ಸೋ ಮೆನಿ ಟೆಸ್ಟ್ಸ್. ಎಷ್ಟು ಟೆಸ್ಟ್ ಬರೆದಿದ್ದೆ ಅಂದರೆ, ನಾನು 2 ಇನ್ಸ್ಟಿಟ್ಯೂಟಲ್ಲಿ ಬರೆದಿದ್ದೆ ಆ್ಯಕ್ಚುಲಿ ಟೆಸ್ಟ್. ಮೋರ್ ದೆನ್ 45-46 ಟೆಸ್ಟ್ಸ್ ನಾನು ಬರೆದಿದ್ದೆ. ಬರೆದು ನನಗೆ ಯಾವ ಟಾಪಿಕ್ ಬಂದ್ರೂ ಐ ಯೂಸ್ ಟು ರೈಟ್ ಎನಿಥಿಂಗ್. ಏನು ಗೊತ್ತಿಲ್ಲ ಅಂದರೂ ಬರೀತಾ ಇದ್ದೆ. ಇಟ್ಸ್ ಆಲ್ ಪ್ರಾಕ್ಟೀಸ್. ಬ್ರೈನ್ ಹಂಗೆ ಟ್ಯೂನ್ ಆಗಿಬಿಡುತ್ತೆ ನಿಮ್ಮದು. ಹೋಗ್ತಾ ಹಂಗೆ ಆಗುತ್ತೆ. ಯು ಶುಡ್ ಆಲ್ಸೋ ಎಕ್ಸ್ಪೀರಿಯನ್ಸ್ ಇಟ್. ಇಫ್ ಐ ಕ್ಯಾನ್ ಡೂ ಇಟ್, ಯು ಆಲ್ ಕ್ಯಾನ್ ಡೂ ಇಟ್ ಅಲ್ವಾ? ಸೊ ಮತ್ತೆ ಸಿಗ್ಬೋದು. ವಿ ಕ್ಯಾನ್ ಮೀಟ್ ಅಗೇನ್ ಒನ್ಸ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ವೆರಿ ವೆಲ್. ಆವಾಗ ನಿಮ್ಮ ಸೆಟ್ ಆಫ್ ಕ್ವಶನ್ಸ್ ಬೇರೆ ಇರುತ್ತೆ. ಇಫ್ ಯು ಆರ್ ಪ್ರಿಪೇರಿಂಗ್ ಇನ್ ದ ರೈಟ್ ಡೈರೆಕ್ಷನ್. ಇಲ್ಲ ಅಂದರೆ ಬೇರೆ ಥರ ಇರುತ್ತೆ ಕ್ವಶನ್ಸ್. ಸೊ ಸ್ಟಡಿ ವೆಲ್, ಪ್ಲ್ಯಾನ್ ಮಾಡಿ. ಡೋಂಟ್ ಬಿ ಸೆಲ್ಫಿಶ್ ಇನ್ ದಿಸ್ ಜರ್ನಿ. ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಇಫ್ ಪೀಪಲ್ ಆರ್ ಹಂಗನ್ಬಿಟ್ಟು ಎಲ್ಲರೂ ಕರ್ಕೊಂಡು ಟೈಮೆಲ್ಲ ವೇಸ್ಟ್ ಮಾಡಬೇಡಿ. ಟ್ರೈ ಟು ಹೆಲ್ಪ್ ಸಮ್ ಗುಡ್ ಪೀಪಲ್. ಈಗ ನಾನು ಹೇಳಿದೆ ಅಲ್ಲ, ನನ್ನಿಬ್ಬರು ಫ್ರೆಂಡ್ಸ್ ಬರೆಯೋರು ಅಂತ. ಅವರಿಬ್ಬರು ಕನ್ನಡ ಮೀಡಿಯಮ್, ಪಾಪ ಅವರಿಗೆ ಸೋರ್ಸ್ಗಳು ಕಷ್ಟ ಆಗೋದು. ನಾನು ಟೆಸ್ಟ್ ಪೇಪರ್ ಬರೆದು ವ್ಯಾಲ್ಯೂಯೇಟ್ ಆಗಿ ಬಂದಿದ ತಕ್ಷಣ ಅವರಿಬ್ಬರಿಗೂ ನಾನು ಜೆರಾಕ್ಸ್ ಟೇಕ್ ಇಟ್. ಆ್ಯಂಡ್ ದೇ ಯೂಸ್ ಟು ಫೀಲ್ ಇಟ್ ಆಕ್ವರ್ಡ್. ಅಕ್ಕ ನಿಮ್ಮ ಕಾಂಪಿಟೇಟರ್ಸ್, ನಾವು ಯಾರು ಕಾಂಪಿಟೇಟರ್ ಅಲ್ಲ. ಯು ಗಿವ್ ಮಿ ದ ಸೇಮ್ ಕ್ವೆಶನ್ ಅಗೇನ್, ಐ ವಿಲ್ ನಾಟ್ ರೈಟ್ ದ ಸೇಮ್ ಆನ್ಸರ್. ಬಿಕಾಸ್ ನಂದು ಕಾನ್ಸೆಪ್ಟ್ ಕ್ಲಿಯರ್ ಇತ್ತು. ಸೇಮ್ ಆನ್ಸರ್ಸ್ ನಾನು ಸಾಧ್ಯನೇ ಇಲ್ಲ ಬರೆಯೋದಕ್ಕೆ ತಿರ್ಗಾ, ಅಲ್ವಾ? ಸೊ ದ ಮೋರ್ ಯು ಡೂ ಸಮ್ ಗುಡ್ ವರ್ಕ್ಸ್, ಗುಡ್ ಥಿಂಗ್ಸ್ ವಿಲ್ ಕಮ್ ಟು ಯು. ಅದನ್ನೇ ಹೇಳೋದು. ಇದನ್ನೇ ಪರ್ಸನಾಲಿಟಿ ಡೆವಲಪ್ ಮಾಡಿಕೊಡಿ ಅಂತ ಹೇಳ್ತೀನಿ, ಗೊತ್ತಾ ನಾನು. ಇದೇ ಪರ್ಸನಾಲಿಟಿ ಡೆವಲಪ್ಮೆಂಟ್. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಯು, ಅಲ್ವಾ? ಸೊ ಡೂ ಗುಡ್ ವರ್ಕ್, ಗುಡ್ ಥಿಂಗ್ಸ್ ವಿಲ್ ಕಮ್ ಟು ಯು.
ಓಕೆ, ಸ್ಟಡಿ ವೆಲ್. ಸರ್ ಹೇಳ್ತಿರಂಗೆ ತುಂಬ ಬೇಗ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಆಗುತ್ತೆ, ಬಿಕಾಸ್ ದೇರ್ ವಾಸ್ ಅ ಗ್ಯಾಪ್. ಇವಾಗ ಇಷ್ಟು 2 ವರ್ಷದ ಮೇಲೇ ಆಗಿದೆ ಅಲ್ವಾ. ಒಳ್ಳೆ ಪೋಸ್ಟ್ಸ್ ಇದೆ. ಏಮ್ ಮಾಡಿ ಬರೀ ಏಮ್ ಮಾಡಿಬಿಟ್ಟು ಕೂತ್ಕೋಬಾರ್ದು, ಓದಬೇಕು. ಬರೀ ಓದ್ಕೊಂಡು ಇರಬಾರ್ದು, ಬರೆಯೋಕ್ಕೆ ಶುರು ಮಾಡಬೇಕು. ಬರೆಯೋಕ್ಕೆ ಶುರು ಮಾಡಿದಾಗಲೇ ನಮ್ಮದು ಮಿಸ್ಟೇಕ್ಸ್ ನಮಗೆ ಗೊತ್ತಾಗೋದು. ಓಕೆ, ಫೈನ್, ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿವರೆಗೂ ಸುಮಾರು 1.5 ಅವರ್ ಅವರ ಸುದೀರ್ಘ ಅನುಭವವನ್ನು ಅವರು ಹೇಳಿದ್ದಾರೆ. 2010ಇಂದ ಇಲ್ಲಿವರೆಗೂ ಯಾವ ರೀತಿ ಅವರು ಎಕ್ಸಾಮ್ನ ಫೇಸ್ ಮಾಡಿದ್ರು, ಪ್ರೀವಿಯಸ್ ಎಕ್ಸಾಮ್ಸನ್ನು ಏನು ತಪ್ಪು ಮಾಡಿದ್ರು, ಇಂಟರ್ವ್ಯೂನಲ್ಲಿ ಏನು ಮಾಡಿದ್ರು, ನೆಕ್ಸ್ಟು ಅವರು ಏನು ಮಾಡಿಕೊಂಡ್ರು ಚೇಂಜಸ್ನ, ಸೊ ಅದನ್ನೆಲ್ಲ ಅವರು ಹೇಳಿದ್ದಾರೆ. ಅವ್ರ ಬಗ್ಗೆ ನಾನು ಹೇಳೋದು ಇಷ್ಟೇ. ನನಗೆ ಅವ್ರು ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ನಾನು ನಮ್ಮ ಊರಲ್ಲಿದ್ದೆ. ಆಗ ಹೇಳಿದ್ರು, ಸರ್ ನಿಮ್ಮ ಬುಕ್ಕು ನನ್ನ ಹತ್ರ ಇತ್ತು, ಆದರೆ ನಾನು ಲಾಸ್ಟ್ ಅಟೆಂಪ್ಟ್ಗೆ ನಾನು ಓದೋಕ್ಕಾಗಿಲ್ಲ, ತೊಗೊಂಡು ಸುಮ್ಮನೆ ಎತ್ತಿಟ್ಟಿದ್ದೆ. ಎಕ್ಸಾಮ್ ಆದಮೇಲೆ ನಾನು ನೋಡಿದೆ ನಿಮ್ಮ ಬುಕ್ಕನ್ನ. ಸೊ ಆಗ ನನಗೆ ರಿಯಲೈಸ್ ಆಯಿತು, ದಯವಿಟ್ಟು ಇದು ನೆಕ್ಸ್ಟು ಇದಕ್ಕೆ ಇದನ್ನು ಮಾಡಿ, ಗೈಡ್ ಮಾಡಿ ಅಂತ ಒಂದು ಮಾತು ಹೇಳಿದ್ರು. ಆಗ ಫಸ್ಟ್ ಟೈಮ್ ಅವ್ರ ಹತ್ರ ನಾನು ಮಾತಾಡಿದ್ದು ಜ್ಞಾಪಕ ಇದೆ ನನಗೆ. ಸೊ ಅದಾದ ನಂತರನೂ ಅವ್ರ ಬಗ್ಗೆ ಹೇಳೋದು ಇಷ್ಟೇ. ನಾನು ಈಗ 1 ಇಯರ್ ಹೋದ ತಕ್ಷಣ ಕೆಲವರು ಹುಡುಗರು ನಮ್ಗೆ ಆಲ್ರೆಡಿ ಎಲ್ಲ ಗೊತ್ತಾಗ್ಬಿಟ್ಟಿದೆ, ಸೊ ನಮಗೇನು ಗೊತ್ತಾಗಿದೆ ಅನ್ನೋ ಒಂದು ಫೀಲಿಂಗ್ ಇಟ್ಕೊಳ್ತಾರೆ. ಎಲ್ಲ ಗೊತ್ತಾಗಿದೆ, ನಾವು ಆಲ್ರೆಡಿ ಎಲ್ಲ ಮುಗಿಸ್ಬಿಟ್ಟಿದ್ದೀವಿ ಅಂತ. ಸೊ ಅವರು ಲಾಸ್ಟ್ ಟೈಮ್ ಇಂಟರ್ವ್ಯೂಗೆ ಹೋಗಿದ್ರು ಕೂಡ ಈ ಸಲ ಅವರು ನನಗೇನು ಗೊತ್ತೇ ಇಲ್ಲ, ಝೀರೋ ಅಂದರೆ ಒಬ್ಬ ನ್ಯೂ ಸ್ಟೂಡೆಂಟ್ ಅನ್ನೋ ಥರನೇ ಅವ್ರು ವರ್ಕ್ ಮಾಡ್ತಾರೆ. ಈಗಲೂ ಅವರಿಗೆ ಸರ್ವಿಸ್ ಆಗಿದೆ, ನೆಕ್ಸ್ಟ್ ಟೈಮ್ ಬರೀತಾರೆ ಅವರು, ನಿಮಗೂ ಕಾಂಪಿಟೇಟರೇ ಅವರು. ಆದರೆ ಅವರು ನಾನು KAS ಆಫೀಸರ್ ಅಂತ ಬರೆಯಲ್ಲ. ಯಾಕೆ ಅಂತಂದರೆ ನಾನು ನ್ಯೂ ಕಮ್ಮರ್, ಸೊ ನನಗೇನು ಗೊತ್ತಿಲ್ಲ. ಸೊ ಈಗ ಅವ್ರಿಗೆ ಗೊತ್ತಿದೆ ಎಕ್ಸಾಮ್ ಹೇಗೆ ಬರೆಯೋದು, ಇನ್ನೊಂದೇನು ಮತ್ತೊಂದು ಅಂತ ಎಲ್ಲ ಗೊತ್ತಿದೆ ಅವರಿಗೆ. ಆದರೂ ಕೂಡ ಯಾರೋ ಒಬ್ಬರು ಮೆಂಟರು ಹೇಳಿದ್ರೆ ನೀಟಾಗಿ ಫಾಲೋ ಮಾಡ್ತಾರೆ. ಅವರು 100% ನೀಟಾಗಿ ಫಾಲೋ ಮಾಡ್ತಾರೆ, ಈಗಲೂ ಫಾಲೋ ಮಾಡ್ತಾರೆ. ನೆಕ್ಸ್ಟ್ ಎಕ್ಸಾಮ್ಗೂ ಅಥವಾ ನಾನಾಗಲಿ ಇನ್ನೊಬ್ಬ ಆಗಲಿ ಮತ್ತೊಬ್ಬ ಆಗಲಿ ಈ ಥರ ಓದಿ ಈ ಥರ ಅಂತಾರೆ, ನೀಟಾಗಿ ಫಾಲೋ. ಅದು ಅವ್ರನ್ನ ಅಲ್ಲಿಗೆ ತೊಗೊಂಡೋಗಿ ನಿಲ್ಲಿಸಿದೆ. ದಟ್ ಈಸ್ ಅವರ ವ್ಯಕ್ತಿತ್ವ, ಅವರ ಆ್ಯಟಿಟ್ಯೂಡು. ಅದನ್ನು ನೀವು ಬೆಳೆಸ್ಕೊಂಡ್ರೆ ಖಂಡಿತ ನಿಮಗೂ ಸಕ್ಸಸ್ ಆಗುತ್ತೆ. ಫಸ್ಟು ಯಾರಾದರೂ ಒಬ್ಬರನ್ನ ನಂಬಿ, ಅವ್ರನ್ನ 100% ನಂಬಿ, ಯಾರು ನಿಮ್ಮನ್ನು ಹಾಳು ಮಾಡಲ್ಲ, ನಂಬಿ ಅವ್ರು ನೀಟಾಗಿ ಗೈಡ್ ಮಾಡ್ತಾರೆ, ಫಾಲೋ ಮಾಡಿ. ಓಕೆ, ಆ ಒಂದು ಮೆಂಟಾಲಿಟಿ ಬೇಡ, ನನಗೆ ಆಲ್ರೆಡಿ ಎಲ್ಲ ಗೊತ್ತಾಗಿದೆ, ಇನ್ನೇನು ಮುಗಿಸ್ಬಿಟ್ಟಿದ್ದೀನಿ ಅಂತ. ಎಲ್ಲೋ ಒಂದು ಕಡೆ ಇದು 3 ಸ್ಟೇಜ್ ಎಕ್ಸಾಮು, ಪ್ರಿಲಿಮ್ಸು, ಮೇನ್ಸ್, ಇಂಟರ್ವ್ಯೂ, ಎಲ್ಲೋ ಒಂದು ಕಡೆ ಹೋಗ್ತೀರ. ಓಕೆ, ಸೊ ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ಸೊ ನಮ್ಮ ಸಂಸ್ಥೆಗೆ ಬಂದು ಅವರ ಅನುಭವವನ್ನು ಹೇಳಿದ್ದ ಅವರಿಗೆ ಒಂದು ಚಿಕ್ಕ ಸನ್ಮಾನವನ್ನು ಇಟ್ಕೊಂಡಿದ್ದೀನಿ. ದಯವಿಟ್ಟು ಅವರು ಸ್ವೀಕರಿಸಬೇಕು. ಆಕ್ಚುಲಿ ಸನ್ಮಾನ ಸರ್ಗಳು ಮಾಡ್ಬೇಕು ನಾವು ಅಲ್ವಾ. ನಾವು ನಾನು ಅದೇ ಹೇಳ್ತೀನಿ, ಇಟ್ ವಾಸ್ ಜಸ್ಟ್ ಅನ್ ಎಕ್ಸಾಮ್ ಟು ಮೀ. ಬಟ್ ಆ ಹಿಂದೆ ಇರೋ ಬ್ರೈನ್ ಚೈಲ್ಡ್, ಐ ಮೀನ್ ವಿ ಆರ್ ಆಲ್ ಹಿಸ್ ಬ್ರೈನ್ ಚೈಲ್ಡ್ ಅಲ್ವಾ. ಸೊ ಅವ್ರಿಗೆ ಆಕ್ಚುಲಿ ನಾವು ಮಾಡಬೇಕು. ಈ ಮೊಮೆಂಟ್ಗೆ ಐ ಹ್ಯಾವ್ ವೇಟೆಡ್ ಫಾರ್ 10 years. ಯು ಡೋಂಟ್ ವೇಟ್ ಫಾರ್ 10 years, huh? Come.